ಅಘೋರಿಗಳು ಹೆಣಗಳ ರಾಶಿ ಜೊತೆಗೆ ಅವರು ಜೀವನ ಮಾಡ್ತಾರೆ, ಹೆಣಗಳ ಮಾಂಸವನ್ನು ಅವರು ಸೇವನೆ ಮಾಡ್ತಾರೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಶವದ ಮಾಂಸನ ತಿನ್ಬೇಕು ಅನ್ನೋದು ಪ್ರಾಕ್ಟೀಸ್ ಇದೆ. ನಾವು ಅದನ್ನು ಎಲ್ಲಾ ಪೂರ್ತಿ ಬಾಡಿನೇ ತಿನ್ನಲ್ಲ. ಬಹುತೇಕ ಅಘೋರಿಗಳು ಭಂಗಿನ ಇದು ಮಾಡ್ತಾರೆ. ಏಕಾಗ್ರತೆನ ಪಡ್ಕೋಬೇಕು ಅಂತ ಅನ್ನೋರು ಭಂಗಿ ಪತ್ರೆ ಸೇವನೆ ಮಾಡ್ತಾರೆ. ಆ ಸ್ಮಶಾನದ ವೃತ್ತದ ಆಚರಣೆಯೇ ಒಂದು ವಿಚಿತ್ರ. ಶವ ಸಾಧನೆ ಮಾಡ್ಬೇಕಾದ್ರೆ ಸ್ಮಶಾನದಲ್ಲಿ ಕೂತ್ಕೋಬೇಕಾಗತ್ತೆ. ನಿಮಗೆ ಏನು ಭಯ ಆಗ್ಲಿಲ್ವಾ? ಜೀವನ ಒತ್ತೆ ಇಟ್ಟು ಸಾಧನೆ ಮಾಡ್ಬೇಕು. ನಾವು ಸಾಧನೆ ಮಾಡುವಾಗ ಎದುರು ಆದಂತಹ ಸವಾಲುಗಳು ಎಷ್ಟಿತ್ತು? ಮನಸ್ಸನ್ನ ಗಟ್ಟಿ ಮಾಡಿ ನಾವೆಲ್ಲ ಏಕಾಗ್ರತೆಯಿಂದ ಪ್ರಾಕ್ಟೀಸ್ ಮಾಡೋದು ಒಂದು ಸವಾಲಲ್ಲ. ಎಕ್ಸಾಂಪಲ್ ನಾನು ನಿಮ್ಮ ಆಕರಣಗಳನ್ನ ಗಮನಿಸಿದೆ. ಸೊ ಈ ಶಿವಕುಂಡಲನ ಯಾರು ನಾವು ಹಾಕೊಂಡಿರ್ತೀವಿ, ಶಿವನ ಅನುಯಾಯಿಗಳು ಅಂತ ಅರ್ಥ. 12 ಅಡಿ ಆಳದಲ್ಲಿ 9 ದಿನ ಕೂರಿಸ್ತಾರೆ, ಮುಚ್ತಾರೆ ನಮ್ಮನ್ನು. ಹೆಚ್ಚು ಕಮ್ಮಿ ಆದ್ರೆ ಅವರು ಅಘೋರಿಗಳು ಆಗಲ್ಲ ಮುಂದೆ. ಅದೇ ಅವ್ರಿಗೆ ಕೊನೆ ಸಮಾಧಿಯಾಗಿರುತ್ತೆ. ಭಕ್ತರಾಗಿ ಶಿವನ ಆರಾಧಕರಾಗಿ ಇರೋರಿಗೆ ಅಘೋರಿಗಳು ಅಂತಾರ. ಗೋರಿ ಇಲ್ದೇ ಇರೋನು ಅಘೋರಿ ಅಂತ. ಅಘೋರಿ ಅನ್ನೋದು ಒಂದು ತಪಸ್ಸು. ಅಘೋರಿಗಳು ಕುಂಭಮೇಳ ಅಂತ ದೊಡ್ಡ ದೊಡ್ಡ ಮೇಳಗಳನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಎಲ್ಲಾದ್ರೂ ಒಂದು ಒಟ್ಟಿನಲ್ಲಿ ಪಂಚಭೂತಗಳು ಇರುವಂತ ಜಾಗದಲ್ಲಿ ಇರ್ತಾರೆ ಅವರು. ಅಘೋರಿಗೂ ಮತ್ತು ಅಘೋರಿಗೂ ಇರುವಂತ ವ್ಯತ್ಯಾಸ ಏನು? ಪ್ರಾಕ್ಟೀಸ್ ಮಾಡೋರು ಅಘೋರಿಗಳಾಗಿರ್ತಾರೆ, ಶಿವನೇ ಆದವರು ಅಘೋರ ಆಗಿರ್ತಾರೆ. ಯಾವಾಗಲೂ ಅಘೋರಿಗಳು ಅಂದ ತಕ್ಷಣ ಕಾಣೋದು ಆ ಚಿತಾಭಸ್ಮನ. ಎನರ್ಜಿಗಳನ್ನ ರಿಸೀವ್ ಮಾಡುವಂತ ಒಂದು ಶಕ್ತಿ ಚಿತಾಭಸ್ಮ ಹಚ್ಕೊಂಡಾಗ ಬರುತ್ತೆ. ಅಘೋರಿಯ ಮತ್ತೊಂದು ವಿಶೇಷತೆ ಅವರ ಕೂದಲುಗಳು. ಈಗ ನಾನ್ ತಗೊಂಡಿರೋದು ಶಿವನ ಉಪಾಸನೆ. ಅದರಲ್ಲಿ ಮಹದೇಶ್ವರ ಸ್ವಾಮಿ ಪ್ರಪ್ರಥಮವಾಗಿ ತಗೊಂಡಿದೆ. ಇದು ಮಹದೇಶ್ವರನ ಜಡೆ. ನಿಮಗೆಲ್ಲ ಒಂದ್ ಕಡೆಗೆ ಮನಸ್ಸಲ್ಲಿ ಬಂದು ಹೇಳಿದ್ದು ಅಥವಾ ಏನಾದ್ರು ಮಾತಾಡಿದ್ದು? ಮೊದಲು ನಾನು ತಗೊಂಡಿದ್ದು ಚಾಮುಂಡೇಶ್ವರಿ ಅಮ್ಮಂದು ದರ್ಶನನೂ ಆಗಿದೆ ನನಗೆ. ಈ ಅಘೋರಿ ಸಂಪ್ರದಾಯದಲ್ಲಿ ಒಂದಷ್ಟು ಜನರಿಗೆ ತಪ್ಪು ಕಲ್ಪನೆಗಳಿವೆ. ಯಾವ ಅಘೋರಿನೂ ಮಾಟ ಮಂತ್ರ ಮಾಡಲ್ಲ. ನಿಮ್ಮ ಅಘೋರಿಗಳ ಉದ್ದೇಶ ಏನು? ಹುಟ್ಟಿದ ಮೇಲೆ ಸಾಯ್ಲೇಬೇಕು ಅನ್ನೋದೊಂದು ರೂಢಿ ಇದೆ. ನಾವ್ ಹೇಳೋದು ಸಾಯ್ಬೇಡ ಅಂತ. ಅಘೋರಿಗಳನ್ನ ಪವಾಡ ಪುರುಷರು ಅಂತ ಕರಿಬಹುದಾ? ಹೇಗೆ? ಮ್ಯಾಜಿಕ್ ಮಾಡಿ ಕೊಡುವಂಥದ್ದೆಲ್ಲ ಪವಾಡ ಅಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇದುವರೆಗೂ ಸಿನಿಮಾ ತಾರೆಯರು, ಸಿನಿಮಾ ನಟ ನಟಿಯರು ಸೇರಿದಂತೆ ಹಲವಾರು ತಂತ್ರಜ್ಞರನ್ನ ನಾನು ಮಾತಾಡ್ಸಿದ್ದೀನಿ. ಫಾರ್ ಎ ಫಸ್ಟ್ ಟೈಮ್ ಇವತ್ತು ನಾವೊಬ್ಬ ವಿಶೇಷ ಗೆಸ್ಟ್ನ ಜೊತೆ ನಾನು ಮಾತುಕತೆ ಕೂರ್ತಾ ಇದ್ದೀನಿ. ವಿಶೇಷ ಗೆಸ್ಟ್ ಅಂದರೆ ನಿಮಗೂ ಅದು ಅಚ್ಚರಿ ಆಗ್ಬೋದು. ಆ ವಿಶೇಷ ಗೆಸ್ಟ್ ಬೇರೆ ಯಾರೂ ಅಲ್ಲ, ಅಘೋರಿ. ಅಘೋರಿ ಅಂದರೆ ನಿಮಗೆ ಅಚ್ಚರಿನೂ ಕೂಡ ಆಗ್ಬೋದು. ಯಾಕಂದರೆ ಕುಂಭಮೇಳದಲ್ಲಿ ಕಾಣಿಸ್ಕೊಳ್ಳೋವಂಥವ್ರು ಇಲ್ಲಿ ಯಾಕೆ ಬರ್ತಾರೆ, ಇಲ್ಲೇನು ಮಾತಾಡ್ತಾರೆ, ಯಾಕೆ ಬಂದರು ಅನ್ನೋ ಪ್ರಶ್ನೆ ಕೂಡ ನಿಮಗೆ ಕಾಡ್ಬೋದು. ಒಬ್ಬ ಸಾಮಾನ್ಯ ಮೇಷ್ಟ್ರ ಮಗಳು ಓದಿದ ನಂತರ ಅವರು ಆಧ್ಯಾತ್ಮ ಕಡೆ ಒಲವು ಆಗುತ್ತೆ. ಅದಾದ ಬಳಿಕ ಸುಮಾರು ವರ್ಷಗಳ ಕಾಲ ಅವರು ಕಾಣೆ ಆಗ್ತಾರೆ. ನಂತರ ಅವರು ಕಂಡಿದ್ದು ಒಬ್ಬ ಅಘೋರಿಯಾಗಿ. ಯಾಕೆ ಅವರು ಅಘೋರಿಯಾದರು? ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಅಘೋರಿ ಅನ್ನೋ ಹೆಗ್ಗಳಿಕೆ ಕೂಡ ಅವ್ರದ್ದು. ಯಾಕೆ ಅವರು ಆ ಕಡೆ ಒಲವು ತೋರಿದರು? ಅವರು ಎಲ್ಲಿನವರು? ಇಷ್ಟಕ್ಕೂ ಆ ರೀತಿ ಆಗೋದಕ್ಕೆ ಮೂಲ ಕಾರಣಗಳೇನು? ಅವ್ರಿಗೆ ಪ್ರೇರೇಪಿಸಿದ್ದು ಯಾರು? ಒಂದಿಷ್ಟು ಮಾತುಕತೆನ ಅವ್ರ ಜೊತೆ ಆಡ್ತಾ ಹೋಗೋಣ. ಮಾತಾಜಿ ನಮಸ್ಕಾರ, ಹೇಗಿದ್ದೀರಿ? ನಿಮ್ಮ ಚೆನ್ನಾಗಿದ್ದೀವಿ. ಓಕೆ, ಒಂದು ಕುತೂಹಲದ ಪ್ರಶ್ನೆ. ಅಘೋರಿ ಅಂದ ತಕ್ಷಣ ನಾನಾ ಜನಗಳಿಗೆ ನಾನಾ ಕುತೂಹಲ ಪ್ರಶ್ನೆಗಳು, ಆಮೇಲೆ ಒಂದಿಷ್ಟು ಅಚ್ಚರಿಯ ಅಂಶಗಳು ಕೂಡ ಬರ್ತವೆ. ಅಘೋರಿ ಯಾಕೆ ಅಘೋರಿ, ಆಮೇಲೆ ಅಘೋರಿ ಆ ರೂಟ್ ಹೋಗಿದ್ದು ಯಾಕೆ ಅನ್ನೋದು ಒಂದು ಅಂಶ. ಮೊಟ್ಟ ಮೊದಲ ಬಾರಿಗೆ ಮಾತಾಜಿನವರು ಎಲ್ಲಿನವರು, ಓದಿದ್ದೇನು, ಯಾಕೆ ಈ ಪಯಣಕ್ಕೆ ಹೆಜ್ಜೆ ಇಟ್ಟರು ಅಂತ? ಆದೇಶ್ ಜೈ ಶ್ರೀ ಮಹಾಕಾಳ್. ನಾನು ಮೊಟ್ಟ ಮೊದಲು ನಾವು ಜನಿಸಿದ್ದು ತುಮಕೂರು ಜಿಲ್ಲೆ ರಾಗಿಮುದ್ನಹಳ್ಳಿ ಅಂತ ಒಂದು ಗ್ರಾಮ. ಅಲ್ಲಿ ನಮ್ಮ ತಂದೆ ಮಾಸ್ಟರ್ ಆಗಿದ್ರು, ಹೆಡ್ ಮಾಸ್ಟರ್ ಆಗಿದ್ರು. ಅದು ಅವರ ಮಗಳಾಗಿ ನಾನು ಜನಿಸಿದ ಮೇಲೆ
ನನಗೆ ಏನು ಅಂದರೆ ಚಿಕ್ಕಂದಿನಿಂದ ಆಧ್ಯಾತ್ಮದಲ್ಲಿ ಒಲವಿತ್ತು. ಓಕೆ. ನಾನು ತಾಯಿ ಚಾಮುಂಡೇಶ್ವರಿ ಉಪಾಸನೆ ಮೊದಲು ಶುರು ಮಾಡಿದ್ದೆ. ಅದು ನಾನು 10-12 ವರ್ಷದಲ್ಲಿ ತಾಯಿದು ಉಪಾಸನೆ ಸ್ಟಾರ್ಟ್ ಆಗಿತ್ತು. ಅದಾದ ನಂತರ ನಾನು ಅದೇ ರೀತಿ ನಾಗಗಳದ್ದು ಉಪಾಸನೆ ಮಾಡ್ತಾ ಬಂದೆ. ನಾಗ ಉಪಾಸನೆ ಆದಮೇಲೆ ನಾನು 12 ವರ್ಷಕ್ಕೆ ಏನು ಫರ್ದರ್ ಸ್ಟಡೀಸ್ ಅಂದರೆ ಫರ್ದರ್ ಸ್ಟಡೀಸ್ಗೋಸ್ಕರ 12 ವರ್ಷಕ್ಕೆ ಆಚೆ ಬಂದೆ. ನಾನು ಮನೆ ಬಿಟ್ಟು ಬಂದಾಗ ಅಲ್ಲಿ ಸ್ಟಡೀಸ್ ಮಾಡ್ತಾ ಮಾಡ್ತಾ ನನಗೆ ಇದ್ರ ಕಡೆ ಯೋಗಿಕ್ ಸೈನ್ಸ್ ಬಗ್ಗೆ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ನಾನು 7th ಇದ್ವಾಗಲೇ ಯೋಗಾಸನಗಳನ್ನ ಪ್ರಾರಂಭ ಮಾಡಿದ್ದೆ. ಅದು ಯೋಗಾಸನಗಳು ಮಾಡೋದಕ್ಕೆ ಕಾರಣ ಸ್ಫೂರ್ತಿ ಅಂತಂದರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಮನಬಿಲ್ಲು ಮೂವಿನಲ್ಲಿ ರಾಜ್ಕುಮಾರ್ ಯೋಗ ಮಾಡಿದ್ದನ್ನ ನೋಡಿ ನಾನು ಆ ಯೋಗ ಇಷ್ಟ ಆಯ್ತು ಅಂತ ಯೋಗ ಶುರು ಮಾಡಿದ್ದು. ನಾನು ಯೋಗಾಸನ ಮಾಡ್ತಾ ಮಾಡ್ತಾ ನಾನು ಈ ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ ಆಯಿತು ನನಗೆ. ಓಕೆ. ಈ ಡಾಕ್ಟ್ರ್ ಆಗಿ ಕೆಲಸ ಶುರು ಮಾಡ್ತೀರಿ, ಅದ್ರ ಕಡೆ ಒಂದಿಷ್ಟು ಕೆಲಸಗಳು ಮಾಡಿ ನಂತರ ಈ ಕಡೆ ಹೋಗ್ಬೇಕು ಅನ್ನೋದು ಒಂದು ಆಸಕ್ತಿ ನಿಮಗೆ ಬರುತ್ತೆ. ಅದಕ್ಕೊಂದು ಮೂಲ ಪ್ರೇರಣೆ ಅಂತ ಇರುತ್ತೆ. ಯಾರು ನಿಮ್ಮನ್ನು ಪ್ರೇರೇಪಿಸಿದ್ದು ಅಂತ? ಈಗ ನಾನು ಮೊದಲು ಈಗ ಯೋಗಿಕ್ ಸೈನ್ಸಲ್ಲಿ ನಾನು ಇದನ್ನು ತಗೊಂಡಿದ್ದೆ, ಯೋಗಾಭ್ಯಾಸ ಮಾಡೋದಕ್ಕೆ ಎಲ್ಲ ಯೋಗಿಕ್ ಸೈನ್ಸ್ ಥೆರಪಿ ತಗೊಂಡಿದ್ದೆ. ಅಂದರೆ ನಾನು ಡಿಸೀಸಸ್ಗಳನ್ನ ವಿತೌಟ್ ಮೆಡಿಕೇಶನ್ಸ್ ಯಾವ ರೀತಿ ಕ್ಯೂರ್ ಮಾಡಬೇಕು ಅನ್ನೋದು, ಮತ್ತು ಅದರಲ್ಲಿ ಹೀಲಿಂಗ್ ರೇಖಿ, ಅದರಲ್ಲಿ ಮತ್ತು ಯೋಗಿಕ್ ಸೈನ್ಸಲ್ಲಿ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಇದ್ರ ಬಗ್ಗೆ ಎಲ್ಲ ನಾನು ಸ್ಟಡೀಸ್ ತಗೊಂಡಿದ್ದಾಗ ಅದರಲ್ಲಿ ಅಗೋರಿಸಮ್ದು ಒಂದು ಸಬ್ಜೆಕ್ಟು. ಸೊ ಅಗೋರಿಗಳು ಏನು ಮಾಡ್ತಾರೆ, ಅಗೋರಿಗಳು ಯಾವ ರೀತಿ ಅವರು ಪ್ರಾಕ್ಟೀಸಸ್ ಮಾಡ್ತಿರ್ತಾರೆ ಅನ್ನೋದೆಲ್ಲ ಒಂದು ಸಬ್ಜೆಕ್ಟ್ ಬಂದಾಗ ನಾನು ಅಗೋರಿಗಳು ಅಂದರೆ ಈಗಿರ್ತಾರೆ. ಮತ್ತು ನನಗೆ ಶಿವ ಉಪಾಸನೆ ತುಂಬ ಇಷ್ಟ ಇತ್ತು. ನನಗೆ ಶಿವನ ಉಪಾಸನೆ ಮಾಡ್ತಾ ಮಾಡ್ತಾ ಅಗೋರಿಗಳು ಶಿವನ ಉಪಾಸನೆ ಮಾಡ್ತಾ ಇರ್ತಾರೆ. ಮತ್ತು ಶಿವನ್ ಇದನ್ನ ಅವ್ರನ್ನ ನೋಡೋದಿಕ್ಕೆ ಅವರು ತಪಸ್ ಮಾಡ್ತಾರೆ, ತುಂಬಾ ಕಠಿಣವಾದ ತಪಸ್ ಮಾಡ್ತಾರೆ ಅನ್ನೋದನ್ನ ನಾನು ಓದಿದ್ದೆ ಮತ್ತೆ ಕೇಳಿದ್ದೆ. ಸೊ ಅದಕ್ಕೆ ನಾವು ಆ ರೀತಿ ತಪಸ್ ಮಾಡಿದ್ರೆ ನಾನು ಶಿವನ ದರ್ಶನ ಆಗತ್ತೆ ಅಂತ ಹೇಳಿ ಕಠಿಣವಾದ ಸಾಧನೆ ಮಾಡಲೇಬೇಕು ಅಂತ ತಗೊಂಡಿದ್ದು ನಾನು. ಈಗ ನೀವು ಈ ನಿರ್ಧಾರ ತಗೊಂಡಾಗ ಮನೆಯವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ವಾ? ಮನೆಗೆ ಗೊತ್ತಿರಲಿಲ್ಲ. ನಾನು ಮೊದಲು ಥೆರಪಿಸ್ಟ್ ಆಗಿ ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಅವರೆಲ್ಲ ತಿಳ್ಕೊಂಡಿದ್ರು ಇವರು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ನಾನು ಅಗೋರಿಸಮ್ ತಗೊಂಡು ಈ ಥರ ಅಗೋರಿ ಆಗಿ ಬಂದ ಮೇಲೆ ನೋಡಿದ್ದು ನನ್ನ ಮನೆಯಲ್ಲಿ. ಅದು ಎಷ್ಟು ವರ್ಷಗಳ ಕಾಲ ನೀವು ಬಂದ್ರಿ? ತುಂಬ ಈಗ ಮನೆಯಿಂದ ಒಂದು 12 ವರ್ಷಗಳ ಕಾಲ ಆಚೆ ಇದ್ದೆ. 12 ವರ್ಷ ಆದಮೇಲೆ ಅವ್ರಿಗೆ ಗೊತ್ತಾಯಿತು ನಾನು ಈ ಥರ ಸಂಪೂರ್ಣವಾಗಿ ಅಗೋರಿಯಾಗಿ ಬದಲಾಗಿದ್ದೀನಿ ಅಂತ. ಬದಲಾಗಿದ್ದು ಗೊತ್ತಾದಾಗ ಮನೆಯವರ ರಿಯಾಕ್ಷನ್ ಹೇಗಿತ್ತು? ಅಪ್ಪ ಅಮ್ಮ ಏನಂದ್ರು? ಮೊದಲು ಭಯ ಪಟ್ರು ನನ್ನನ್ನು ನೋಡಿ, ಏನು ಈ ಥರ ಆಗ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಅಂತ ಹೇಳಿ. ಆಮೇಲೆ ಬೇಜಾರು ಮಾಡ್ಕೊಂಡ್ರು, ಏನು ಇಷ್ಟು ವಿಚಿತ್ರವಾಗಿ ಬಂದಿದ್ದಾಳಲ್ಲ ಅಂತ ಹೇಳಿ. ಅದಾದ್ಮೇಲೆ ತುಂಬ ಯೋಚನೆ ಮಾಡ್ತಿದ್ರು, ಒಬ್ಬಳೇ ಮಗಳು ಈ ರೀತಿ ಬದಲಾವಣೆ ಆಗಿ ಬಂದ್ಬಿಟ್ಟಿದ್ದಾಳೆ, ಏನೇನೋ ಅಗೋರಿಯಾಗಿ ಬಂದ್ಬಿಟ್ಟಿದ್ದಾಳೆ ಅಂತ ಹೇಳಿ. ಅದಾದಮೇಲೆ ನಾನು ಮಾಡ್ತಕ್ಕಂಥ ಸೇವೆಗಳು, ಟ್ರೀಟ್ಮೆಂಟ್ಸ್ಗಳು ಇವೆಲ್ಲ ನೋಡಿ ಜನಕ್ಕೆ ಎಲ್ಲರಿಗೂ ಒಂದಷ್ಟು ಜನಕ್ಕೆ ಉಪಯೋಗ ಆಗ್ತಿದೆ ಇವರಿಂದ ಅಂತ ತಿಳ್ಕೊಂಡು ಆಮೇಲೆ ಖುಷಿ ಪಟ್ಟರು ಅವರು. ಮತ್ತೆ ಸ್ವೀಕಾರ ಮಾಡಿದ್ರು ನಾನು ತಗೊಂಡಿದ್ದೀನಿ. ಫಸ್ಟ್ ಟೈಮ್ ನೀವು ಅಗೋರಿಯ ಕನಸ್ಕೊಂಡು ಅಗೋರಿ ಮೇಲೆ ಒಲವು ಬಂದಾಗ ನೀವು ಇಲ್ಲಿಂದ ಪಯಣ ಬೆಳೆಸಿದ್ದು ಇಲ್ಲಿಗೆ ಯಾರ ಬಳಿ ಹೋದ್ರಿ ಅಂತ? ನಾನು ನನಗೆ ಮೊದಲೆಲ್ಲ ನಾನು ಇಲ್ಲಿ ಪ್ರಾಕ್ಟೀಸಸ್ ಮಾಡ್ತಾ ಇರ್ಬೇಕಾದ್ರೆ ಬರೀ ಕಾಡು ಬೆಟ್ಟ ಗುಡ್ಡಗಳಲ್ಲಿ ಜಾಸ್ತಿ ಇರ್ತಾ ಇದ್ದಿದ್ದು. 5 ವರ್ಷ ಒಂದು ಕಾಡಲ್ಲೇ ಇದ್ದೆ ನಾನು, ಒಂದು ಗವಿನಲ್ಲಿ ಇದ್ದೆ, ಬೆಟ್ಟದಲ್ಲಿದ್ದೆ. ಅಲ್ಲಿ ಒಂದು 5 ವರ್ಷ ಪ್ರಾಕ್ಟೀಸಸ್ ಮಾಡ್ತಾ ಮಾಡ್ತಾ ಮತ್ತೆ ನಾನು ಒಬ್ರು ಗುರು ಮುಖಾಂತರ ಅಗೋರಿಸಮ್ ಪ್ರಾಕ್ಟೀಸಸ್, ಸ್ಮಶಾನ ಸಾಧನೆ ಎಲ್ಲ ನನಗೆ ಇಲ್ಲೇ ಪ್ರಾಕ್ಟೀಸ್ ಆಗಿತ್ತು. ಆಗ ಸ್ಮಶಾನ ಸಾಧನೆ ಎಲ್ಲ ಆದಮೇಲೆ ಕಾಶಿನಲ್ಲಿ ಏನು ಸಾಧನೆಗಳಿರುತ್ತವೆ, ಕಾಶಿನಲ್ಲಿ ಅಗೋರಿಗಳದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ, ಘಾಟ್ಗಳಲ್ಲೆಲ್ಲ ಅಗೋರಿಗಳಿರ್ತಾರೆ ಅಂತ ಹೇಳಿ ಕಾಶಿಗೆ ಹುಡ್ಕೊಂಡು ಹೋಗಿದ್ದು. ಅಲ್ಲಿ ಹೋದ್ರಿ. ನೀವು ಹೇಳಿದ್ರಿ ಈಗ ಸ್ಮಶಾನದ ವೃತ್ತಗಳು ಎಲ್ಲ ಇರ್ತವೆ ಅಂತ. ಆ ಸ್ಮಶಾನದ ವೃತ್ತದ ಆಚರಣೆಯೇ ಒಂದು ವಿಚಿತ್ರ. ಹೇಗೆ ಇರುತ್ತೆ ಅದೆಲ್ಲ?
ಅಂದರೆ ಒಂದು ಕುತೂಹಲ ನನಗೆ, ನೋಡೋರಿಗೂ ಒಂದಷ್ಟು ಕುತೂಹಲ ಪ್ರಶ್ನೆಗಳು ಇರುತ್ತೆ. ನಾನು ಆಗಲೇ ಹೇಳ್ದಂಗೆ, ಈಗ ಸ್ಮಶಾನವಾಸಿಗಳು ಅಂತ ಕರೀತಾರೆ ಅವ್ರನ್ನ. ಈಗ ಶಿವ ಕೂಡ ಸ್ಮಶಾನವಾಸಿ ಅಂತಾರೆ, ನೀವೆಲ್ಲ ಶಿವನ ಆರಾಧಕರು. ಹಾಗಾಗಿ ಸ್ಮಶಾನದಲ್ಲಿ ನಿಮ್ಮ ವ್ರತ ಆಚರಣೆ ಹೇಗೆಲ್ಲ ಇರುತ್ತೆ? ರಾತ್ರಿಯೆಲ್ಲ ಅಲ್ಲೇ ಇರ್ತಾರಾ? ರಾತ್ರಿಯೆಲ್ಲ ಅಲ್ಲೇ ಮಲಗ್ತಾರಾ? ಅವರ ಆಚರಣೆ ಹೇಗಿರುತ್ತೆ ಅಂತ. ಹೌದು, ಈಗ ಅಘೋರ ಸಾಧನೆಗಳಲ್ಲಿ ಶಿವ ಸಾಧನೆ, ಸ್ಮಶಾನ ಸಾಧನೆ, ಶವ ಸಾಧನೆ ಅಂತ ಇರುತ್ತೆ. ಓಕೆ, ಮೊದಲು ಶಿವ ಸಾಧನೆ ಮಾಡ್ತೀವಿ, ಮತ್ತೆ ಶಿವ ಸಾಧನೆ ಆದ್ಮೇಲೆ ನಾವು ಶವ ಸಾಧನೆಗೆ ಹೋಗ್ತೀವಿ. ಶವ ಸಾಧನೆ ಮಾಡಿದಾದ್ಮೇಲೆ ಸ್ಮಶಾನ ಸಾಧನೆ. ಶವ ಸಾಧನೆ ಮಾಡ್ಬೇಕಾದ್ರೆ ಸ್ಮಶಾನದಲ್ಲಿ ಕೂತ್ಕೋಬೇಕಾಗತ್ತೆ. ಮತ್ತೆ ಇಡೀ ರಾತ್ರಿ ಪೂರ್ತಿ ಅಲ್ಲಿ ಸ್ಮಶಾನದಲ್ಲಿ ಕೂತು ಅಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇರ್ತೀವಿ. ಅನುಷ್ಠಾನ ಮಾಡಿ ಆದ್ಮೇಲೆ ಬೆಳಗಿನ ಜಾವ ಅನ್ನೋ ಸಮಯದಲ್ಲಿ ಅಲ್ಲಿಂದ ಆಚೆ ಬರ್ತೀವಿ. ಕೆಲವು ಇಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ನಾವು ಸ್ಮಶಾನದಿಂದ ಅಲ್ಲೇ ಉಳ್ಕೊಳಕ್ ಆಗೋದಕ್ಕೆ ವ್ಯವಸ್ಥೆ ಇಲ್ಲ, ಮತ್ತೆ ಅವಕಾಶನೂ ಇಲ್ಲದೆ ಇರೋದ್ರಿಂದ ನಾವೆಲ್ಲ ಆಚೆ ಬರ್ತೀವಿ. ನಾವು ನಾರ್ತ್ಗೆ ಹೋದಾಗ, ಕಾಶಿ ಘಾಟ್ಗೆ ಹೋದಾಗ, ಈಗ ಮಣಿಕರ್ಣಿಕಾ ಘಾಟ್ ಆಗಿರ್ಬೋದು, ಹರಿಶ್ಚಂದ್ರ ಘಾಟ್ ಆಗಿರ್ಬೋದು, ಇಲ್ಲೆಲ್ಲ ನಮ್ಗೆ ಅಲ್ಲೇ ಉಳ್ಕೊಳ್ಳೋದಿಕ್ಕೆ ಮತ್ತೆ ಅಲ್ಲೇ ಸಾಧನೆ ಮಾಡೋದಿಕ್ಕೆ ಎಲ್ಲ ಅನುಕೂಲಗಳು ಅಲ್ಲಿರ್ತವೆ. ಮತ್ತೆ ಅಲ್ಲಿ ಸಾಧನೆ ಮಾಡಕ್ ಅಲ್ಲೇ ಕೂರ್ಲೇಬೇಕು ನಾವು. ಸೊ ಅಲ್ಲಿದ್ದಾಗ ಪ್ರತಿದಿನ ಅಲ್ಲೇ ಇರ್ತೀವಿ. ಪ್ರತಿದಿನ 24x7 ಅಲ್ಲೇ ಸ್ಮಶಾನದಲ್ಲೇ ಕೂತ್ಕೊಂಡು ಸಾಧನೆ ಮಾಡ್ತಾ ಇರ್ತೀವಿ. ಅಲ್ಲಿದ್ದಾಗ ಇಲ್ಲಿ ಬಂದಾಗ ಬೆಳಗ್ಗೆವರೆಗೂ ಮಾಡಿ ಆಚೆ ಬರ್ತೀವಿ. ಈ ಸಾಧನೆ ಮೀನ್ಸ್ ಏನು? ತಪಸ್ಸು ಅಂತನಾ ಅಥವಾ ತಪಸ್ ಮಾಡೋದು ಅಂತ? ತುಂಬಾ ಘೋರವಾದ ಕಠಿಣವಾದ ತಪಸ್ಸು ಅಂತಾರೆ, ಅದು ಹೇಗಿರುತ್ತೆ ಅಂತ? ಕಠಿಣವಾದ ತಪಸ್ಸು. ಅದರಲ್ಲಿ ಏನು ಅಂತಂದ್ರೆ, ನಮಗೆ ಈಗ ಶಿವ ಸಾಧನೆ ಮಾಡ್ಬೇಕು ಅಂತ ಅಂದಾಗ ಶಿವನ ಒಂದು ಮಂತ್ರದ ಮುಖಾಂತರ ಬೀಜಾಕ್ಷರಿ ತಗೊಂಡು ಮತ್ತೆ ಅಲ್ಲಿ ತಪಸ್ ಮಾಡ್ತೀವಿ. ಅಂದ್ರೆ ಮುದ್ರಾಗಳು ಹಾಕೊಂಡು, ಆಸನ ಹಾಕೊಂಡು, ಮುದ್ರಾ ಮುಖಾಂತರ ತಪಸ್ ಮಾಡ್ತೀವಿ. ಸೊ ಇದೆಲ್ಲ ಯೋಗ ಪದ್ಧತಿನಲ್ಲಿನೂ ಕೂಡ ಒಂದು. ಓಕೆ, ನಿಮಗೆ ಆರಂಭದಲ್ಲಿ ಹೋದಾಗ ಇವೆಲ್ಲ ತಿಳ್ಕೊಂಡಿದ್ರಿ, ನಿಮ್ಗೆ ಅಲ್ಲಿಗೆ ಹೋದಾಗ ಕಠಿಣ ವ್ರತ ಅಂತ ಅನಿಸ್ದಾಗೆ ನಿಮಗೆ ಏನು ಭಯ ಆಗ್ಲಿಲ್ವಾ ಅಥವಾ ಇದಾಗ್ಲಿಲ್ವಾ? ಇಲ್ಲ, ನನಗೇನಂದ್ರೆ ಕಠಿಣವಾಗಿ ಮಾಡ್ಲೇಬೇಕು ಅಂತ ಹಠ ಇತ್ತು ನನಗೆ. ಎಷ್ಟೇ ಕಷ್ಟ ಆದ್ರೂ ನಾವು ಸಾಧನೆ ಮಾಡ್ಲೇಬೇಕು ಅಂತ. ಫಸ್ಟ್ ನಾವು ಅಲ್ಲಿ ಸಾಧನೆಗೆ ಅಂತ ಹೋದಾಗ ಮೊದ್ಲೇ ಯಾರು ನಮ್ಗೆ ಸಡನ್ ಸಾಧನೆಗಳನ್ನ ಕೊಡಲ್ಲ. ಈಗ ಗುರು ಆಗಿದ್ರೆ, ಗುರು ಆದವರು ಎಲ್ಲಾರು ಪರೀಕ್ಷೆ ಮಾಡ್ತಾರೆ ಅಲ್ಲಿ. ಇವರು ಸಾಧನೆಗೆ ಅರ್ಹರ, ಇವರು ಸಾಧನೆ ಕೊಟ್ರೆ ಮಾಡ್ತಾರ, ಇಲ್ಲ ಇವ್ರು ಅರ್ಧಕ್ಕೆ ಬಿಟ್ಟು ಹೋಗ್ತಾರ, ಅಥವಾ ಇವ್ರಿಗೆ ಏನಾದ್ರೂ ಅಪಾಯ ಆಗ್ಬಹುದಾ ಸಾಧನೆ ಮಾಡುವಾಗ? ಯಾಕೆಂದ್ರೆ ನಮ್ಮ ಜೀವನ ಒತ್ತೆ ಇಟ್ಟು ಸಾಧನೆ ಮಾಡ್ಬೇಕು ನಾವು. ಕೆಲವು ಕಠಿಣವಾದ ಸಾಧನೆಗಳೆಲ್ಲ ಇರ್ತವೆ. ಸೊ ಅವಾಗ ಅದನ್ನ ಪರೀಕ್ಷೆ ಮಾಡಕ್ಕೆ ಅಂತಾನೆ ಸ್ವಲ್ಪ ದಿನ ನಮಗೆ ಅಲ್ಲಿ ಪ್ರಾಕ್ಟೀಸಸ್ ಕೊಡ್ತಾರೆ. ಏನ್ ಗುರು ಯಾವ ರೀತಿ ಮಾಡ್ತಾ ಇರ್ತಾರೆ, ಅವ್ರ ಸೇವೆ ಮಾಡೋದು, ಅವ್ರಿಗೆ ಏನೇನು ಅವರು ಒದಗಿಸ್ಬೇಕು ನಾವು ಅವ್ರಿಗೆ ಪೂಜಾ ವಿಧಾನಗಳಲ್ಲಿ ಎಲ್ಲದನ್ನು, ಅದನ್ನ ನಾವು ಪ್ರಾಕ್ಟೀಸಸ್ ಕೊಟ್ಟಿರ್ತಾರೆ. ಅದು ಆದ್ಮೇಲೆ ನಮ್ಗೆ ಸಾಧನೆ ಹೇಳ್ಕೊಡ್ತಾರೆ. ಅಷ್ಟೊತ್ತಿಗೆ ನಾವು ಕಠಿಣ ಸಾಧನೆ ಮಾಡೋದಿಕ್ಕೆ ಮೈಂಡ್ ಫಿಕ್ಸ್ ಆಗ್ಬಿಟ್ಟಿರ್ತೀರಿ. ಇದಿಷ್ಟೇ ಅನ್ನೋ ತರ, ಏನಾರ ಆಗ್ಲಿ ಡೂ ಆರ್ ಡೈ ಅನ್ನೋ ತರ ಆಗಿರುತ್ತೆ ನಿಮಗೆ ಕೂಡ. ಓಕೆ, ನಿಮಗೆ ಆ ಸಾಧನೆ ಮಾಡುವಾಗ ಎದುರು ಆದಂತಹ ಸವಾಲುಗಳು ಎಷ್ಟಿತ್ತು? ತುಂಬ. ಅಂದರೆ ನಮಗೆ ಮೊದಲು ನಾವು ಈಗ ಫಾರೆಸ್ಟಲ್ಲಿ, ಕಾಡಲ್ಲಿ ಕೂತ್ಕೊಂಡು, ಅಂದರೆ ಪಂಚಭೂತಗಳಲ್ಲಿ ಪ್ರಾಕ್ಟೀಸಸ್ ಇರುತ್ತೆ. ಓಕೆ, ಈಗ ಕಾಡಲ್ಲಿ ಕೂತ್ಕೊಂಡು ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಕಾಡು ಮೃಗಗಳದ್ದು ಇರುತ್ತವೆ. ಈಗ ನಾನು ಇದ್ದಂತ ಒಂದು ಬೆಟ್ಟದಲ್ಲಿ ಕಾಡಲ್ಲಿ ಸಾಧನೆಗೆ ಕೂತಿದ್ದಾಗ ಚಿರತೆಗಳಿದ್ವು, ಹುಲಿಗಳಿದ್ವು, ಕರಡಿಗಳಿದ್ವು, ಮತ್ತೆ ಸರ್ಪಗಳಿದ್ವು. ಸೊ ಇದೆಲ್ಲದೂ ಮೊದಲು ನಮ್ಗೇನಿರುತ್ತೆ ಅಂತಂದ್ರೆ, ಯಾವ್ದಾದ್ರು ಪ್ರಾಣಿಗಳು ಭಯ ಇರ್ಬೋದು ಅನ್ನೋದಿರುತ್ತೆ. ಯಾವಾಗ ನಾವು ಅನುಷ್ಠಾನ ಕೂತ್ಕೊಂತೀವಿ, ಯಾವಾಗ ದಿಗ್ಬಂಧನ ಅಂತ ಮಾಡ್ಕೊಂತೀವಿ. ಯಾವುದೇ ಪ್ರಾಣಿಗಳೇ ಆಗಿರ್ಲಿ, ಯಾವುದೇ ಆಗಿರ್ಲಿ, ನಮ್ಮನ್ನ ಬಂದು ಅಲ್ಲಿ ಟಚ್ ಮಾಡಬಾರ್ದು, ತೊಂದರೆ ಕೊಡಬಾರ್ದು ನಮಗೆ ಅಂತ ಹೇಳಿ ನಾವು ದಿಗ್ಬಂಧನ ಮಾಡ್ಕೊಂಡು ಸಾಧನೆ ಕೂತ್ಕೊಂತೀವಿ. ಅದ ನಂತರ ಅದು ನಮಗೆ ಸುಲಭ ಆಗುತ್ತೆ ಪ್ರಾಕ್ಟೀಸಸ್ಗಳು. ಮತ್ತೆ ಇದು ಸ್ಮಶಾನ ಸಾಧನೆಗೆ ಹೋದಾಗ್ಲೂ ಅಷ್ಟೇ. ಈಗ ಕೆಲವರು ಹೇಳ್ತಾರೆ ಅಲ್ಲಿ ಆಕ್ಚುಲಿ ರುದ್ರಭೂಮಿನಲ್ಲಿ ಆತ್ಮಗಳು ಸಂಚಾರದಲ್ಲಿ, ಕೆಲವರು ಇರಲ್ಲ ಅಂತಾನು ಹೇಳ್ತಾರೆ. ಖಂಡಿತ ಇರುತ್ತೆ. ನಾವು ಎಷ್ಟೊಂದ್ಸಲ ಆತ್ಮಗಳದ್ದು ಫೀಲಿಂಗ್, ಆ ವೈಬ್ರೇಷನ್ಸ್ ಫೀಲ್ ಮಾಡಿದೀವಿ. ಫೀಲ್ ಮಾಡಿ ಅದು ಕೆಲವು ಶಬ್ದಗಳನ್ನು ಕೇಳಿಸ್ಕೊಂಡಿದೀವಿ. ಆ ವೈಬ್ರೇಷನ್ಸ್ ಜೊತೆ
ಮನಸ್ಸನ್ನ ಗಟ್ಟಿ ಮಾಡಿ ನಾವೆಲ್ಲ ಏಕಾಗ್ರತೆಯಿಂದ ಪ್ರಾಕ್ಟೀಸ್ ಮಾಡೋದು ಒಂದು ಸವಾಲಲ್ಲಿ ಅಲ್ವಾ? ಅದು ದೊಡ್ಡ ಸವಾಲು. ಅದು ನಿಜಕ್ಕೂ ಯೂಶಲಿ ಒಂದು ಕತ್ಲಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ. ಅಂಥದ್ರಲ್ಲಿ ಸ್ಮಶಾನದಲ್ಲಿ ಕುತ್ಕೊಂಡು ಆ ಆತ್ಮಗಳ ಚಲನವಲನಗಳು ನೀವು ಗಮನಿಸ್ತಾ ಇದ್ರು ಕೂಡ ನಿಮ್ಮ ಪಾಡಿಗೆ ನೀವು ಸಾಧನೆ ಮಾಡೋದಿದೆಯಲ್ಲ, ಅದು ಗ್ರೇಟ್. ಓಕೆ, ಇದು ಒಂದು ಹಂತದ ಸಾಧನೆ. ಆದರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಪರೀಕ್ಷೆ ಅಂತ ನಿಮ್ಮಲ್ಲಿ ನೀವು ಆಗಲೇ ಹೇಳ್ತಾ ಹೋದ್ರಿ, ಅದು ಯಾವ ಹಂತದಲ್ಲಿರುತ್ತೆ? ಎಕ್ಸಾಂಪಲ್, ನಾನು ನಿಮ್ಮ ಕರ್ಣಗಳನ್ನು ಗಮನಿಸ್ತೆ, ಅದ್ರ ಬಗ್ಗೆ ಹೇಳಿ. ಇದು ಏನು ಅಂತ ಹೇಳ್ತೀವಿ ಅಂದ್ರೆ ನಾವು ಶಿವಯೋಗಿಗಳು ಅಂತ. ಓಕೆ. ಅಂದ್ರೆ ಈ ಶಿವಕುಂಡಲ ಅಂತ ಕರಿತೀವಿ. ಈ ಶಿವಕುಂಡಲನ ಹಾಕಿರೋದು ಅಂದ್ರೆ ಶಿವ ಮಾತ್ರ ಹಾಕಿರ್ತಾರೆ. ಅದು ಬಿಟ್ರೆ ಕಾಳಿ ಹಾಕಿರ್ತಾರೆ. ನಮ್ಮ ಹಿಂದೂ ದೇವತೆಗಳಲ್ಲಿ ಶಿವ ಮತ್ತೆ ಕಾಳಿಗೆ ಮಾತ್ರ ಕುಂಡಲ ಇರುತ್ತೆ. ಸೊ ಈ ಶಿವ ಕುಂಡಲನ ಯಾರು ನಾವು ಹಾಕೊಂಡಿರ್ತೀವಿ, ಶಿವನ ಅನುಯಾಯಿಗಳು ಅಂತ ಅರ್ಥ. ಸೊ ಅದಕ್ಕೆ ಇದು ಸಾಧನೆ ಮಾಡ್ಬೇಕಾದ್ರೆ ದರ್ಶಿನಿ ಯೋಗಿಗಳು ಅಂತಾನು ಕರಿತೀವಿ ಕುಂಡಲ ಹಾಕೊಂಡಿದ್ದವ್ರಿಗೆ. ಸೊ ಇದನ್ನ ಸಾಧನೆ ಮಾಡ್ಬೇಕಾದ್ರೆ ನಮಗೆ ಮೊದಲು ಇದು ಚಿರ ಅಂತಂದ್ರೆ ಅಲ್ಲಿನ ನಮ್ಮ ಇದ್ರ ಪ್ರಕಾರ ಸಂಪ್ರದಾಯದಲ್ಲಿ ಕಿವಿನ ಮಧ್ಯದಲ್ಲಿ ನಾವು ಈ ಸೆಂಟರ್ ಅಲ್ಲಿ ಕಟ್ ಮಾಡ್ತಾರೆ. ಕಿವಿ ಕಟ್ ಮಾಡಿ ಅಲ್ಲಿ ನಮಗೆ ಸಾಧನೆಗೆ ಅಂತ ಹೇಳ್ಬಿಟ್ಟು ಈ ಕಿವಿನ ಒಂದು ಚಿರ ಮಾಡಿ 12 ಅಡಿ ಆಳದಲ್ಲಿ 9 ದಿನ ಕೂರಿಸ್ತಾರೆ, ಮುಚ್ತಾರೆ ನಮ್ಮನ್ನ. 12 ಅಡಿ ಆಳ. ಅದ್ರಲ್ಲಿ ನಾವು ಕೂತ್ಕೊಂಡು ಅಲ್ಲಿ 9 ದಿನ ನಾವು ಸಾಧನೆ ಮಾಡ್ಬೇಕಾಗತ್ತೆ. ಈಗ ನಾವು ತಗೊಂಡಿರೋದು ನವನಾಥ್ ಸಂಪ್ರದಾಯ. ಅಂದ್ರೆ ನಾಥ ಸಂಪ್ರದಾಯದಲ್ಲಿ ಮತ್ಸ್ಯೇಂದ್ರನಾಥ ಮೊದಲು ಗುರು ನಮ್ಗೆ, ನಂತರ ಗೋರಕ್ಷನಾಥ ಬರ್ತಾರೆ. ನಾನು ಗೋರಕ್ಷನಾಥನ ಒಂದು ಇದನ್ನು ತಗೊಂಡೆ. ಶಿವ ಗೋರಕ್ಷನಾಗಿ ಬರೋದು ಕಲಿಯುಗಕ್ಕೆ ಒಂದು ಯೋಗ ಪದ್ಧತಿನ ಹೇಳ್ಕೊಡೋದಕ್ಕೋಸ್ಕರ ಬರ್ತಾರೆ. ಸೊ ಈ ನಾಥ ಸಂಪ್ರದಾಯದಲ್ಲಿ ಗೋರಕ್ಷನಾಥನ್ ತಗೊಂಡಾಗ ನವನಾಥರು ನಾವು 9 ದಿನ ಕೂತ್ಕಾಗ್ಲೂ ಒಬ್ಬೊಬ್ಬರು ನಾಥರುಗಳ ದರ್ಶನ ಆಗತ್ತೆ. ಮತ್ಸ್ಯೇಂದ್ರನಾಥ, ಗೋರಕ್ಷನಾಥ, ಕಾನಿಫನಾಥ, ಚೌರಾಂಗಿ ಸಿದ್ಧನಾಥ, ಈ ರೀತಿ ದರ್ಶನ ಆಗಿ 9ನೇ ದಿನ 10ನೇ ದಿವಸ ನಮ್ಮನ್ನ ನಾವು ಎಲ್ಲಿ ಕೂರ್ಸಿರ್ತಾರೆ ಅಲ್ಲಿಂದ ಎಬ್ಬಿಸ್ತಾರೆ ನಮ್ಮನ್ನ. ಅಂದ್ರೆ ಅದು ತೆಗ್ದಾಗ ನಮ್ಗೆ ಓಪನ್ ಮಾಡಿದಾಗ ಯಾರು ಅಲ್ಲಿ ಜೀವಂತವಾಗಿ ಇರ್ತಾರೆ ಅವ್ರಿಗೆ ನೆಕ್ಸ್ಟ್ ಸಾಧನೆ ಅಂತ ಕೊಡ್ತಾರೆ. ಅದು ಒಂದು ಎಕ್ಸಾಮ್ ನಿಮ್ಗೆ, ಎಕ್ಸಾಮ್ ಅದು. ಅಲ್ಲಿಂದ ಮೇಲ್ ಬಂದ್ಮೇಲೆ ನಾವು ದರ್ಶಿನಿಗಳು ಅಂತ ಹಾಕ್ತಿವಿ. ದರ್ಶಿನಿಗಳಾದ್ಮೇಲೆ ನಮ್ಗೆ 1 ತಿಂಗಳು ಅಘೋರ ಸಾಧನೆಗಳ ಪ್ರಾಕ್ಟೀಸಸ್ ಇರುತ್ತೆ. ಈ 12 ಆಳದಲ್ಲಿ ಕೂರಿಸಿ ನಿಮಗೆ ಘೋರವಾದಂಥ ಕಠಿಣವಾದಂಥ ತಪಸ್ಸು, ನಿಮ್ಮದೇ ಆದಂಥ ಸಿದ್ಧಿನ ಪಡೆಯಕ್ಕೆ ಕೂರ್ತಿರಲ್ಲಿ, ಅಲ್ಲಿ ಹೆಚ್ಚು ಕಮ್ಮಿ ಆದರೆ ಅವರು ಅಘೋರಿಗಳು ಆಗಲ್ಲ ಮುಂದೆ ಅಲ್ವಾ? ಆಗಲ್ಲ. ಯಾಕಂದ್ರೆ ಅದು ಏನಾಗುತ್ತೆ ಅಂದ್ರೆ ಅದೇ ಅವ್ರಿಗೆ ಕೊನೆ ಸಮಾಧಿ ಆಗಿರುತ್ತೆ. ಈಗ ಅಕಸ್ಮಾತ್ ಇದರಲ್ಲಿ ಯೋಗ ಸಾಧನೆ ವೆರಿ ಇಂಪಾರ್ಟೆಂಟ್. ಮೊದಲು ಪ್ರಾಣಾಯಾಮ ಪ್ರಾಕ್ಟೀಸಸ್ ಇರಬೇಕು ಅವ್ರಿಗೆ, ಚಕ್ರ ಸಾಧನಗಳು ಪ್ರಾಕ್ಟೀಸಸ್ ಇರಬೇಕು, ಮೆಡಿಟೇಷನ್ ಪ್ರಾಕ್ಟೀಸಸ್ ಇರಬೇಕು, ಮತ್ತೆ ಯೋಗ ಆಸನಗಳದ್ದು ಪ್ರಾಕ್ಟೀಸಸ್ ಇರಬೇಕು. ಇದೆಲ್ಲ ಇದ್ರೆ ಮಾತ್ರ ಪಂಚಭೂತಗಳಲ್ಲಿ ಹೋರಾಟ ಮಾಡೋದಕ್ಕೆ ಸಾಧ್ಯ. ನಾವು ಅದಿದ್ರೆ ಮುಂದೆ ಗೆಲುವು ಅನ್ನೋದು ಕಾಣಿಸ್ತೀವಿ. ಎಲ್ಲವನ್ನ ತ್ಯಜಿಸಿ ಶಿವನ ಭಕ್ತರಾಗಿ ಶಿವನ ಆರಾಧಕರಾಗಿ ಇರೋರಿಗೆ ಅಘೋರಿಗಳು ಅಂತಾರ ಹೇಗೆ ಅಂತ? ಹೌದು. ಈಗ ಅಘೋರಿಗಳು ಅಂತಂದ್ರೆ ಒಂದು ನಾನಾ ರೀತಿಯಲ್ಲಿ ನಾನಾ ರೀತಿ ಅರ್ಥಗಳಿರ್ತವೆ. ಗೋರಿ ಇಲ್ದೇ ಇರೋನು ಅಘೋರಿ ಅಂತ ಒಂದು ವಿಧಾನದಲ್ಲಿ. ಮತ್ತೆ ಅಘೋರಿ ಅನ್ನೋದು ಒಂದು ತಪಸ್ಸು. ಅಂದ್ರೆ ಅವನು ಏಕಾಗ್ರತೆಯಾಗಿ ಕೂತ್ಕೊಂಡು ಅವ್ರು ಯಾರು ತಂಟೆಗೂ ಹೋಗಲ್ಲ. ಈಗ ಇತ್ತೀಚೆಗೆ ನಾವೆಲ್ಲ ಏನಕ್ಕೆ ನೀವೆಲ್ಲ ಈಗ ಅಘೋರಿಗಳು ಸ್ಮಶಾನದಲ್ಲಿ ಇರ್ತಾರೆ, ಎಲ್ಲೋ ಗವಿಗಳಲ್ಲಿ ಇರ್ತಾರೆ ಅಂತ ಕೇಳಿದೀವಿ. ಯಾಕೆ ಇವರೆಲ್ಲ ಆಚೆ ಇದ್ದಾರೆ ಅಂತಾನು ಕೇಳ್ತಾರೆ. ಸೊ ಅವರೆಲ್ಲ ಬೇರೆ ಸಾಧನೆಯಲ್ಲಿ ಕೂತಿರ್ತಕ್ಕಂಥವ್ರು ಈಗ್ಲೂ ಸಹ ಇದ್ದಾರೆ. ಈಗ ಕುಂಭಮೇಳಕ್ಕೆ ಬರ್ತಾರೆ 350 ವರ್ಷ ಅಘೋರಿ, 400 ವರ್ಷದ ಅಘೋರಿ, ಇವರೆಲ್ಲರೂ ಕುಂಭಮೇಳಗೆ ಪ್ರಪ್ರಥಮವಾಗಿ ಬರ್ತಾರೆ. ಅಂದ್ರೆ ಅವರೆಲ್ಲ 12 ವರ್ಷಕ್ಕೊಂದ್ಸಲ, 6 ವರ್ಷಕ್ಕೊಂದ್ಸಲ, 3 ವರ್ಷಕ್ಕೊಂದ್ಸಲ ಹೊರಗಡೆ ಬರೋದವ್ರು. ಅವರೆಲ್ಲ ಅಲ್ಲೇ ತಪಸ್ ಮಾಡ್ಕೊಂಡು ಶಿವನ್ ಜೊತೆ ಲೀನ್ ಆಗಿ ಅಲ್ಲೇ ಇರ್ತಾರ ಅವರು. ಈಗ ನನ್ನ ಉದ್ದೇಶ ಏನಿತ್ತು ಅಂತಂದ್ರೆ, ವಿದ್ಯೆ ನಮಗೆ ಇದು ಸಂಪೂರ್ಣ ಆಗ್ಬಾರ್ದು. ನಮ್ಮ ಈ ಒಂದು ವಿದ್ಯೆ ಏನಿದೆ ಸನಾತನ ಧರ್ಮನ ಉಳಿಸ್ತಕ್ಕಂಥದ್ದು ಒಂದು. ಮತ್ತೆ ಎಷ್ಟೋ ಜನ ಸಮಸ್ಯೆಗಳಲ್ಲಿ ಇರ್ತಾರೆ. ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕಂಡಿಡ್ಕೋಬೇಕಾದ್ರೆ ಯಾವ್ಯಾವ ಸಮಸ್ಯೆಗೆ ಏನೇನ್ ಪ್ರಾಕ್ಟೀಸಸ್ ಇರುತ್ತೆ ಅದೆಲ್ಲ ಒಂದು ಯೋಗ ಸಾಧನೆ ಹೇಳ್ಕೊಡ್ಬೇಕು, ಹಠಯೋಗನ ಹೇಳ್ಕೊಡ್ಬೇಕು ಅನ್ನೋದು ನಂದು ಒಂದು ಇಂಟೆನ್ಷನ್ ಇದ್ದಿದ್ರಿಂದ ನಾನು ನಮ್ಮ ಗುರುಗಳು ಹೇಳಿದ ಪ್ರಕಾರ ಕೊರೋನಾ ಆ ಸಮಯದಲ್ಲಿ ಎಲ್ರಿಗೂ ಸಹ ನಾವು ಒಂದು ಅನುಷ್ಠಾನ ಮಾಡಲೇಬೇಕಾಗಿತ್ತು. ಸೊ ಅದರಿಂದ ನಾವು
ಬೆಳಕಿಗೆ ಬಂದ್ವಿ. ಬಂದು ಈಗ ನಾವು ಅಗೋರಿಸಮ್ ಅನ್ನೋದು ತಪ್ಪಲ್ಲ, ಅದು ಒಂದು ಕೆಲವ್ರಿಗೆ ತಪ್ಪು ಅಭಿಪ್ರಾಯ. ಅಗೋರಿಗಳನ್ನ ನೋಡಿದ್ರೆ ತಪ್ಪು ಕಲ್ಪನೆ ಇರುತ್ತೆ. ಅವರೆಲ್ಲ ಏನೋ ಇವ್ರು ಏನ್ ಮಾಡ್ತಾರೋ, ಮಾಟ ಮಂತ್ರ ಮಾಡ್ತಾರೇನೋ, ಮತ್ತೆ ನಮ್ಮನ್ನ ಮಾತಾಡ್ಸಕ್ಕೂ ಭಯ ಪಡ್ತಾರೆ. ಮತ್ತೆ ನಾವು ಭಸ್ಮ ಲೇಪನ ಮಾಡ್ಕೊಂಡಿರ್ತೀವಿ, ಚಿತಾಭಸ್ಮ ಲೇಪನ ಮಾಡಿರ್ತೀವಿ, ಅದಕ್ಕೆ ಜನ ಭಯ ಪಡ್ತಾರೆ. ಸೊ ಆ ಭಯನ ಹೋಗ್ಲಾಡ್ಸಕ್ಕೋಸ್ಕರ ನಾವು ಬೆಳಕಿಗೆ ಬಂದಿದ್ದು. ಈ ಅಗೋರಿ ಆಗ್ಲಿಕ್ಕೆ ಏನಾದರೂ ಮಾನದಂಡಗಳಿವೆಯಾ? ಅಂದ್ರೆ ಅವ್ರು ಇದನ್ನು ಓದಿರ್ಬೇಕು ಅಥವಾ ಇದು ಓದಿರ್ಬಾರ್ದು, ಆ ಥರದ್ದೇನೋ ಮಾನದಂಡ ಇದೆಯಾ? ಇಲ್ಲ, ಅದು ಮುಖ್ಯವಾಗಿ ಪ್ರಾಕ್ಟೀಸಸ್. ಈಗ ಓದಿರ್ಲೇಬೇಕು ಅಂತ ಇಲ್ಲ. ಈಗ ನಮ್ಗೆ ಗುರುಗಳು ಒಬ್ರು MPhil ಮಾಡಿದಾರೆ ಅವರು. ಮತ್ತೆ ಎಲ್ಲ ಈಗ ನಾವು ಅಗೋರಿಸಮ್ ಬಂದಿರೋರೆಲ್ಲ ಎಜುಕೇಟೆಡ್ಸ್ ಇರೋದು. ಯಾಕೆ ಅಂತಂದ್ರೆ ನಮ್ಗೆಲ್ಲ ಏನು ಅಂದ್ರೆ ಒಂದ್ ರೀತಿನಲ್ಲಿ ನಾವು ಸೈನ್ಸ್ ನ ತಿಳ್ಕೊಂಡಿರ್ತೀವಿ. ಮತ್ತೆ ಈ ಸೈನ್ಸ್ಗೂನು ಮತ್ತೆ ಈ ಆಧ್ಯಾತ್ಮಕ್ಕೂ ಯಾವ ರೀತಿ ನಾವು ಹೊಂದಾವಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ತಿಳಿದಿರುತ್ತೆ. ಸೊ ಇದು ತಪ್ಪು ಅಭಿಪ್ರಾಯ ಅಲ್ಲ ಅಂತ ಅನ್ಸುತ್ತೆ. ಈಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಗಳು ಮತ್ತೆ ನಕ್ಷತ್ರಗಳು ಇದೆಲ್ಲ ನೋಡಿರ್ತೀವಲ್ಲ, ಈ ರಾಶಿಗಳಿಗೂ ನಕ್ಷತ್ರಗಳಿಗೂ ಮತ್ತೆ ನಮಗೂ ಏನ್ ಸಂಬಂಧ ಇರುತ್ತೆ ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡಿರ್ತೀವಿ. ಅದ್ರಿಂದ ಅವರೆಲ್ಲರೂ ಬೇಗ ಪ್ರಾಕ್ಟೀಸ್ ಇಳಿತಾರೆ. ಕೆಲವರು ಕಠಿಣವಾಗಿ ನಾವು ಸಾಧನೆ ಮಾಡ್ಬೇಕು ಅಂದವ್ರಿಗೆ ಗುರು ಮುಖೇನ ಉಪದೇಶ ತಗೊಂಡು ಗುರು ಮುಂದೆ ಕೂತ್ಕೊಂಡು ಸಾಧನೆ ಮಾಡ್ಬೋದು. ಇಷ್ಟೇ ವಿದ್ಯೆ ಕಲ್ತಿರ್ಬೇಕು ಅಂತ ಏನಿಲ್ಲ. ಓಕೆ. ಆಮೇಲೆ ಯಾರು ಬೇಕಾದ್ರೂ ಅಗೋರಿಸಮ್ಗೆ ಬರಬಹುದಾ ಹೇಗೆ ಅಂತ? ಅಂದ್ರೆ ಈಗ ಅಗೋರಿಸಮಿ ಬಂದವರು ಮದ್ವೆ ಆಗ್ಬಾರ್ದು ಅನ್ನೋದು ಒಬ್ರಿಗೆ ಕ್ವಶನ್ ಮಾರ್ಕ್ ಇರುತ್ತೆ. ಸಂಸಾರದಲ್ಲಿ ಇದ್ದು ಅಗೋರಿ ಪ್ರಾಕ್ಟೀಸ್ ಮಾಡ್ಬೋದಾ ಅಂತ. ಸಾಧನೆ ಮಾಡುವಾಗ ಮಾತ್ರ ಸಂಸಾರ ಆಗಿರ್ಲಿ ಅಥವಾ ಸೊಸೈಟಿ ಆಗಿರ್ಲಿ ಸಮಾಜ ಆಗಿರ್ಲಿ ಅದರಿಂದ ದೂರ ಇರಬೇಕಾಗತ್ತೆ. ಯಾಕೆಂದ್ರೆ ಸಾಧನೆ ಕೂತ್ಕೊಂಡಾಗ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಈಗ ಇದರಲ್ಲಿ ಏನು ಅಂದ್ರೆ ಈಗ ಕೆಲವು ಬೀಜಾಕ್ಷರಿಗಳು ಇರ್ತವೆ. ಕೆಲವು ಬೀಜಾಕ್ಷರಿಗಳನ್ನ ನಾವು ಮಾಡ್ತಾ ಇರ್ಬೇಕಾದ್ರೆ ಏಕಾಗ್ರತೆ ಮುಖ್ಯ ಆಗಿರುತ್ತೆ. ಫ್ಯಾಮಿಲಿನಲ್ಲಿ ಕೂತ್ಕೊಂಡು ಮಾಡಕ್ ಹೋದ್ರೆ ಯಾರಾದ್ರೂ ಡಿಸ್ಟರ್ಬ್, ಮಕ್ಕಳು ಮಾಡ್ಬೋದು, ಹೆಂಡತಿ ಮಾಡ್ಬೋದು, ಗಂಡ ಡಿಸ್ಟರ್ಬ್ ಮಾಡ್ಬೋದು, ತಾಯಿ ಮಾಡ್ಬೋದು, ತಂದೆ ಮಾಡ್ಬೋದು, ಅವರೆಲ್ಲ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೋದು. ಸೊ ಅದರಿಂದ ಪ್ರಾಕ್ಟೀಸ್ಗೆ ತೊಂದರೆ ಆಗುತ್ತೆ. ಅದಕ್ಕೆ ಏಕಾಂತವಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ನಂತರ ಅದೇ ಪ್ರಕಾರ ಅವ್ರ ಪದ್ಧತಿನ ಫ್ಯಾಮಿಲಿನಲ್ಲೂ ಕೂತ್ಕೊಂಡು ಮಾಡ್ಬೋದು. ಈ ಅಗೋರಿಗಳನ್ನ ವಿರಾಗಿಗಳು ಅಂತ ಕರಿಬಹುದಾ ಹೇಗೆ ಅಂತ? ಅವರು ಎಲ್ಲಾ ಸರ್ವಸಂಗ ಪರಿತ್ಯಾಗ ಮಾಡಿ ಬಂದಿರ್ತಾರೆ ಅನ್ನೋದು ಒಂದು. ಅದು ಈಗ ಎಲ್ರೂ ಈಗ ನಾವು ಪ್ರಾಕ್ಟೀಸ್ ಕೊಡ್ತಾ ಇರೋದು ಅಗೋರಿಸಮ್ ಎಲ್ಲ ಕೊಡ್ತಾ ಇರೋರ್ಗೆ ಎಲ್ಲಾರ್ಗು ಸಹ ಮದ್ವೆ ಆಗಿದೆ, ಮತ್ತೆ ಮುಂದೆ ಮದ್ವೆ ಆಗುವಂತ ಮಕ್ಕಳಿರ್ತಾರೆ, ಮತ್ತೆ ಅವರು ಎಲ್ರು ಈಗ ಅವ್ರ ಫ್ಯಾಮಿಲಿನಲ್ಲಿ ಏನಾದ್ರು ತೊಂದರೆ ಇರೋರು ಇರ್ತಾರೆ. ಸೊ ಅವ್ರು ಎಲ್ಲಾರು ಸಹ ಪ್ರಾಕ್ಟೀಸ್ ಮಾಡ್ಬೋದು. ನಾನು ಹೇಳೋದೇನು ಅಂತಂದ್ರೆ ಈ ಅಗೋರಿಸಮ್ ಕಲಿಯುವಾಗ ಅಥವಾ ಯಾವುದೇ ಆಧ್ಯಾತ್ಮ ಸಾಧನೆ, ಅಗೋರಿ ಅಂತಾನೆ ಅಲ್ಲ, ಯಾವುದೇ ಆಧ್ಯಾತ್ಮ ಸಾಧನೆ ಮಾಡುವಾಗ ಕಲಿಯುವಾಗ ಅವರು ಅದರಲ್ಲಿ ರಿಸ್ಟ್ರಿಕ್ಷನ್ಸ್ ಇರ್ಲೇಬೇಕು. ಈಗ ಪಥ್ಯ ಅಂತ ಕರಿತೀವಿ, ಆಹಾರದಲ್ಲಿ ಆಗಿರ್ಲಿ, ಅದು ಒಂದು ವ್ರತ, ಒಂದು ಅನುಷ್ಠಾನ ಅಂತ ಕರಿತೀವಿ. ಅನುಷ್ಠಾನ ತಗೊಂಡು ಮಾಡ್ಬೇಕು, ಆಗ ಅದು ಸಿದ್ಧಿ ಆಗತ್ತೆ. ಆ ಸಿದ್ಧಿ ಆದ ನಂತರ ಅವರು ಯಾವ ಸಮಾಜದಲ್ಲಿ ಯಾವ ರೀತಿ ಬೇಕಾದ್ರೂ ಜೀವನ ಮಾಡ್ಬೋದು. ಅಘೋರಿಗಳ ಆಚಾರ ವಿಚಾರಗಳೆಲ್ಲ ಯಾವ ರೀತಿ ಇರ್ತದೆ? ದಿನನಿತ್ಯದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ? ನಾನು ಎಷ್ಟು ಗಂಟೆಗಳ ಕಾಲ ನೀವು ತಪಸ್ ಮಾಡ್ತೀರಿ, ಪೂಜೆ ಪುನಸ್ಕಾರ ಮಾಡ್ತೀರಿ? ಆಮೇಲೆ ನೀವು ಸೇವಿಸುವಂಥ ಆಹಾರ ಪದ್ಧತಿ ಹೇಗಿರುತ್ತೆ? ಮಾಂಸಾಹಾರಿಗಳ, ಸಸ್ಯಾಹಾರಿಗಳ? ಇದರಲ್ಲಿ ಉಪಾಸನೆ ಮೇಲೆ ಹೋಗುತ್ತೆ. ಓಕೆ. ಈಗ ನಾನು ರಾತ್ರಿ ಅಂದ್ರೆ ಒಂದು 20-25 ವರ್ಷ ಆಗಿದೆ ನಿದ್ದೆ ಮಾಡಿ. ರಾತ್ರಿ ಬೆಳಗ್ಗಿನ ಜಾವ 5:30, 5 ಗಂಟೆ, 6 ಗಂಟೆಗೆ ಮಲಗೋದು. ನಿಮ್ಮ ಕಣ್ಣುಗಳಲ್ಲೇ ಕಾಣ್ತದೆ ನಿದ್ದೆ ಇಲ್ಲ ಅಂತ. 7 ಗಂಟೆ 7:30ಗೆ ನಮ್ಗೆ ಮತ್ತೆ ದಿನನಿತ್ಯ ಸ್ಟಾರ್ಟ್ ಆಗುತ್ತೆ ನಮ್ದು ಕಾರ್ಯಕ್ರಮಗಳು. ರಾತ್ರಿ ಎಲ್ಲ ನಮ್ದು ಏನಿರುತ್ತೆ, ಉಪವಾಸ ಜಪ ಇರುತ್ತೆ, ಮತ್ತೆ ಪೂಜೆಗಳಿರುತ್ತವೆ, ಮತ್ತೆ ಸಂಕಲ್ಪಗಳಿರುತ್ತವೆ. ಈಗ ಯಾರಾದ್ರೂ ಸಮಸ್ಯೆಯಿಂದ ಬಂದು ನಮ್ಗೆ ಹೇಳಿರ್ತಾರೆ, ಈಗ ನಮ್ಮನ್ನ ಬಂದು ನೋಡಿ ಹೇಳಿದ ತಕ್ಷಣ ಅವ್ರಿಗೆ ಪರಿಹಾರ ಆಗಲ್ಲ. ಯಾಕೆಂದ್ರೆ ನಾವು ಅದನ್ನ ರಾತ್ರಿ ಕೂತ್ಕೊಂಡು ಈಗ ಇಂಥವ್ರು ಬಂದಿದ್ರು, ಇವ್ರಿಗೆ ಸಮಸ್ಯೆ ಇದೆ, ಅವ್ರಿಗೆ ಪರಿಹಾರ ಆಗ್ಬೇಕು ಅಂತ ತಪಸ್ ಮಾಡ್ಬೇಕು. ಸೊ ಅದು ರಾತ್ರಿ ಎಲ್ಲ ತಪಸ್ಸಿರುತ್ತೆ. ಆಹಾರ ಪದ್ಧತಿನಲ್ಲಿ ಏನು ಅಂತಂದ್ರೆ ಈಗ ತಪಸ್ ಮಾಡುವಾಗ, ಅನುಷ್ಠಾನ ಮಾಡುವಾಗ ನಾವು ಆಹಾರ ತಗೊಂಡ್ರೆ ಕೂತ್ಕೊಂಡು ಮಾಡೋದು ಕಷ್ಟ. ಸೊ ಆಗ ನಮ್ಗೆ ಏನಿರುತ್ತೆ ಅಂದ್ರೆ ಆಹಾರ ಇರಲ್ಲ. ಪ್ರಾಕ್ಟೀಸ್ ಎಲ್ಲ ಆಗಿ, ಸಾಧನೆ ಎಲ್ಲ ಆಗಿ, ಈ ಪೂಜೆ ಎಲ್ಲ ಆದ್ಮೇಲೆ ನಾವು ಆಹಾರ ತಗೋಬಹುದು. ಅದರಲ್ಲಿ
ಸಸ್ಯಾಹಾರ ಮಾಂಸಾಹಾರ ಎರಡಿರುತ್ತೆ. ಈ ಶಾಕಾಹಾರ ತಗೊಳ್ಳೋದು ಯಾಕೆ ಅಂತ ತಗೊಳ್ಳೋರು ಶಾಕಾಹಾರ ತಗೊಳ್ತಾರೆ. ಈಗ ಯಾರಾದ್ರೂ ಮಾಂಸಾಹಾರ ಸೇವನೆ ಮಾಡದೇ ಇರೋರು, ಶಾಕಾಹಾರ ತಗೊಂತ ಇರೋರು ಅಗೋರಿಸಮ್ ಪ್ರಾಕ್ಟೀಸ್ ಮಾಡಬಾರ್ದ ಅನ್ನೋದೊಂದು ಕ್ವಶನ್ ಇರುತ್ತೆ. ಅಗೋರಿಸಮ್ ಪ್ರಾಕ್ಟೀಸ್ ಮಾಡೋದಕ್ಕೂ ಆಹಾರ ಪದ್ಧತಿಗೂ ಸಂಬಂಧ ಇಲ್ಲ. ಈಗ ನಾವು ಉಪಾಸನಾ ದೇವತೆಗಳನ್ನ ಯಾರನ್ನು ತಗೋತೀವಿ, ಈಗ ಕ್ರೂರವಾದ ದೇವತೆಗಳು, ತುಂಬಾ ತಾಂತ್ರಿಕ ದೇವತೆಗಳಾದ ಈಗ ಕಾಲಭೈರವ, ಭೈರವಿ, ಮಹಾಕಾಳಿ, ಇಂಥವ್ರದೆಲ್ಲ ಉಪಾಸನೆ ತಗೊಂಡಾಗ ಆ ಬೀಜಾಕ್ಷರಿಗಳಿಗೆ ನಾವು ಶಾಂತಿನ ಯಾವ ರೀತಿ ಕೊಡ್ಬೇಕು ಅನ್ನೋದು ಒಂದು ಮುಖ್ಯ ಇರುತ್ತೆ. ಸೊ ನಮ್ಮ ಈಗ ಮಾಂಸಾಹಾರ ಪದ್ಧತಿಯಲ್ಲಿ ಇರೋರು ಬಲಿ ಕೊಡೋದ್ರ ಮುಖಾಂತರ, ರಕ್ತ ಶಾಂತಿ ಕೊಡೋದ್ರ ಮುಖಾಂತರ ಶಾಂತಿ ಮಾಡ್ತಾರೆ. ಅದು ಬೇಗ ಶಾಂತಿ ಆಗತ್ತೆ ಅಂತ. ಯಾಕಂದ್ರೆ ನಾವೆಲ್ಲ ಉಗ್ರ ದೇವತೆಗಳು. ಶಾಕಾಹಾರ ಪದ್ಧತಿ ಇರೋರು ನಿಂಬೆಹಣ್ಣಲ್ಲಿ ಶಾಂತಿ ಕೊಡ್ತಾರೆ, ಕೂಷ್ಮಾಂಡ ಅಂದ್ರೆ ಕುಂಬಳಕಾಯಲ್ಲಿ ಶಾಂತಿ ಕೊಡ್ತಾರೆ, ತೆಂಗಿನಕಾಯಲ್ಲಿ ಶಾಂತಿ ಕೊಡ್ತಾರೆ. ಈ ರೀತಿ ಅವರು ಶಾಂತಿ ಮಾಡ್ತಾ ಹೋಗ್ತಾರೆ. ಸೊ ಅವರು ನಾವು ಅನುಷ್ಠಾನ ಯಾವ ರೀತಿ ತಗೊಂಡು ಪ್ರಾಕ್ಟೀಸ್ ಮಾಡ್ತೀವಿ ಅದರ ಮೇಲೆ ನಮ್ಮ ಏನಿರುತ್ತೆ ನಮ್ಮ ಬಾಡಿ ಚಕ್ರಾಸು ಡಿಪೆಂಡ್ ಆಗುತ್ತೆ. ಓಕೆ, ಇಷ್ಟಕ್ಕೂ ಈ ಅಘೋರಿಗಳು ಕುಂಭಮೇಳ ಅಂತ ದೊಡ್ಡ ದೊಡ್ಡ ಮೇಳಗಳನ್ನು ಹೊರತುಪಡಿಸಿದರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಅಲ್ಲಿವರೆಗೂ ಅವರೆಲ್ಲ ಎಲ್ಲಿರ್ತಾರೆ ಅಂತ? ನಮ್ಮ ಒಂದು ಅನುಷ್ಠಾನದಲ್ಲಿ ಇರ್ತೀವಿ. ಈಗ ನಾನು ಹೇಳ್ದಾಗೆ ಯಾರ್ಯಾರಿಗೆ ಯಾವ್ಯಾವ್ದು ಜಾಗ ಸೂಕ್ತ ಇರುತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಕೆಲವರು ನದಿ ದಡದಲ್ಲಿ ಇರ್ತಾರೆ, ಘಾಟ್ಗಳಲ್ಲಿ ಇರ್ತಾರೆ, ಕೆಲವರು ಬೆಟ್ಟಗಳಲ್ಲಿ ಇರ್ತಾರೆ, ಮತ್ತೆ ಕೆಲವರು ಗವಿಗಳಲ್ಲಿ, ಬೆಟ್ಟದ ಗವಿಗಳಲ್ಲಿ ಇರ್ತಾರೆ, ಮತ್ತೆ ಕೆಲವರು ಈಗ ಕಾಡಲ್ಲಿ ಇರ್ತಾರೆ. ಈ ರೀತಿ ಎಲ್ಲಾದ್ರೂ ಒಂದು ಒಟ್ಟಿನಲ್ಲಿ ಪಂಚಭೂತಗಳು ಇರುವಂತ ಜಾಗದಲ್ಲಿ ಇರ್ತಾರೆ ಅವರು. ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಅಲ್ಲಿ ಇರ್ತಾರೆ. ಕುಂಭಮೇಳಕ್ಕೆ ಯಾಕೆ ಬರ್ಲೇಬೇಕು ಎಲ್ರು ಅಂತಂದ್ರೆ ಆ ಕುಂಭ ಸ್ನಾನಕ್ಕೋಸ್ಕರ. ಯಾವಾಗ ಇಷ್ಟು ವರ್ಷ ತಪಸ್ ಮಾಡಿ ಬಂದು ಅಲ್ಲಿ ಕುಂಭ ಸ್ನಾನ ಮಾಡಿದಾಗ ಅವರು ಅಷ್ಟು ಸ್ನಾನ ಆಗಿದ್ದ ನಂತರ ನೆಕ್ಸ್ಟ್ ಬರೋ ಕುಂಭಮೇಳದವರೆಗೂ ಅವರಿಗೆ ಅದು ಒಂದು ಪವಿತ್ರವಾದ ಒಂದು ಸಂಜೀವಿನಿ ಸ್ನಾನ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಕುಂಭ ಸ್ನಾನಕ್ಕೆ ಬರಲೇಬೇಕು, ಆ ಕಾರಣಕ್ಕೆ ಬರ್ತಾರೆ. ಓಕೆ, ಇನ್ನೊಂದು ಪ್ರಶ್ನೆ, ಈ ಸ್ಮಶಾನದಲ್ಲಿ ಒಂದಷ್ಟು ಘೋರವಾದಂಥ ತಪಸ್ಸು ಮಾಡ್ತಾರೆ. ಅಘೋರಿಗಳು ತುಂಬ ಕೋಪಿಷ್ಟ್ರು, ತುಂಬ ಅವರ ಹಠ ಸಾಧಕರು ಅಂತ ಕರೀತಾರೆ. ಯಾಕೆ ಅಂದರೆ ಈಗ ಅನುಷ್ಠಾನ ಮಾಡಬೇಕಾದ್ರೆ ಬೀಜಾಕ್ಷರಿಗಳು ಅಥವಾ ಅವ್ರು ಏನು ಸಾಧನೆ ತಗೊಂಡಿರ್ತಾರೆ ಅದ್ರ ಪ್ರಕಾರನೇ ಕೋಪ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಉಗ್ರವಾದ ದೇವತೆಗಳನ್ನೇ ಪೂಜೆ ಮಾಡೋದು. ಮಹಾಕಾಳಿ, ದಶಮಹಾವಿದ್ಯಾ ದೇವತೆಗಳನ್ನ ಮಾಡ್ತೀವಿ. ದಶಮಹಾವಿದ್ಯಾ ದೇವತೆಗಳೆಲ್ಲ ಉಗ್ರ. ನಾವು ಅದೇ ರೀತಿ ಕೋಪಿಷ್ಟನು, ಕೋಪ ಜಾಸ್ತಿ ಇರುತ್ತೆ. ಈಗ ನಾವು ಅನುಷ್ಠಾನ ಕೂತ್ಕೊಂಡಾಗ ಆ ದೇವತೆನ ನಾವು ಆವಾಹನೆ ಮಾಡಿದಾಗ, ಆ ದೇವತೆನ ನಾವು ಯಾವಾಗ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಕೋಪ ನಮಗೂ ಇರುತ್ತೆ. ಈಗ ಆಗ ಅಂತ ಸಮಯದಲ್ಲಿ ಮಾತಾಡ್ಸಕ್ ಹೋಗ್ಬಾರ್ದು, ಸೈಲೆಂಟ್ ಆಗಿದ್ಬಿಡ್ಬೇಕು. ಮತ್ತೆ ಅದಕ್ಕೆ ಅವ್ರು ಹೇಳೋದು, ಕೆಲವರು ಅಘೋರಿಗಳು ನೋಡಿದ್ರೆ ಭಯ ಆಗುತ್ತೆ. ಈಗ ನಾವು ಅಷ್ಟೇ ಅನುಷ್ಠಾನ ಭೈರವ ಪೂಜೆ ಮಾಡಕ್ಕೆ ಅಂತ ಕೂತಾಗ ಭೈರವಂದು ಅವನ್ ಮಾಡುವಾಗ ಯಾರು ಮಾತಾಡ್ಸಲ್ಲ. ಯಾಕಂದ್ರೆ ನಾವು ನಾವಾಗಿರಲ್ಲ ಆಗ. ಸೊ ಯಾವಾಗ ನಾವು ಕಾನ್ಶಿಯಸ್ ಮೈಂಡ್, ಸೂಪರ್ ಕಾನ್ಶಿಯಸ್ ಮೈಂಡ್ ರೀಚ್ ಆಗಿರ್ತೀವಿ, ಆ ಟೈಮಲ್ಲಿ ನಮ್ಗೆ ಇಲ್ಲಿ ಪ್ರಪಂಚದ ಜ್ಞಾನ ಇರಲ್ಲ, ಕಾನ್ಶಿಯಸ್ ಇರಲ್ಲ. ಸೊ ಆವಾಗ ನಾವ್ ಏನ್ ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಯಾರೇ ಅಡ್ಡ ಬಂದ್ರು ಹೊಡಿತೀವಿ, ಯಾರೇ ಬಂದ್ರು ಬೈತೀವಿ, ಡಿಸ್ಟರ್ಬ್ ಮಾಡಿದ್ರೆ ಬೈತೀವಿ. ಯಾಕಂದ್ರೆ ಆತ್ಮ ಟು ಪರಮಾತ್ಮ ಜಾಯಿನ್ ಆಗಿರ್ತೀವಿ. ಸೊ ಆ ಟೈಮ್ ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕೆ ಅವ್ರು ಕೋಪಿಷ್ಟರಾಗಿರ್ತಾರೆ ಅಂತ ಹೇಳೋದು. ಓಕೆ, ಈ ಅಘೋರಿಗಳಿಗೂ ಮತ್ತು ನಾಗಸಾಧುಗಳಿಗೂ ಇರುವಂತ ವ್ಯತ್ಯಾಸ ಏನು? ಈಗ ನಮ್ಮ ಸನಾತನ ಸಂಪ್ರದಾಯದಲ್ಲಿ ತುಂಬಾ ಸಾಧನೆಗಳಿದಾವೆ. ಅದರಲ್ಲಿ ನಾಗಸಾಧುಗಳ ಒಂದು ಅನುಷ್ಠಾನ ಸಾಧನೆ ಇರುತ್ತೆ. ನಾಗಸಾಧುಗಳಿಗೆ ತುಂಬಾ ಕಠಿಣವಾದ ತಪಸ್ಸಿರುತ್ತೆ. ಅವ್ರಿಗೆ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಅವರು ಸಸ್ಯಾಹಾರಿಗಳಾಗಿರ್ಬೇಕು, ಮತ್ತೆ ಒಂದೇ ದೇವತೆನ ಅವರು ಸಾಧನೆ ಮಾಡ್ತಾ ಬರಬೇಕು. ಮತ್ತೆ ಅವರು ಸಾಧನೆಗಳಲ್ಲಿ ಕೂತಾಗ ಅವರೆಲ್ಲರದು ಒಂದೊಂದು ರೂಲ್ಸ್ ನ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ನಾಗಸಾಧು ಸಾಧನೆ ಮಾಡಿ 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 ನೆಕ್ಸ್ಟ್ ಅವರು ಅಘೋರ ಸಾಧನೆಗೂ ಇಳಿತಾರೆ. ಈಗ ನಾನು 5 ವರ್ಷ ನಾಗಸಾಧು ಆಗಿದ್ದೆ. ಸೊ ನಾಗಸಾಧುಗಳಾಗಿ ನಂತರ ಕಠಿಣವಾಗಿ ತಪಸ್ ಮಾಡಬೇಕು ಅಂತ ಹೇಳಿ, ಮತ್ತೆ ನಾಗಸಾಧುಗಳಿಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ.
ಸೊ ನಮಗೆ ಏನು ಅಂತಂದ್ರೆ ನನಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ಗಳು ಫಾಲೋ ಅಪ್ ಮಾಡಕ್ಕೆ ಅಂತ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾವ ಸಮಯದಂದ್ರೆ ಆ ಸಮಯದಲ್ಲಿ ನಾನು ಆರೋಗ್ಯ ತಗೊಂಡಿದ್ರಿಂದ ನಾನು ಪೇಷಂಟ್ಸ್ಗಳನ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಆ ಟೈಮಲ್ಲೆಲ್ಲ ನಾವು ಫಾಲೋ ಅಪ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಅಗೋರಿದಮ್ ಸಾಧನೆ ತಗೊಂಡೆ. ನಾಗ ಸಾಧು ನಂತರ ಅಗೋರಿ ಆದೆ. ಅಗೋರಿ ಸಾಧನೆ ಮಾಡ್ತಾ ಮಾಡ್ತಾ ಅಘೋರ ಆದೆ. ಈ ಮೂರಕ್ಕೂ ವ್ಯತ್ಯಾಸಗಳಿದಾವೆ. ಅಘೋರಿಗೂ ಮತ್ತು ಅಘೋರಿಗೂ ಇರುವಂತ ವ್ಯತ್ಯಾಸ ಏನು ಅಂತ? ಈಗ ಅಘೋರಿಗಳು ಅಂತಂದ್ರೆ ಕಠಿಣವಾದ ತಪಸ್ಸನ್ನು ಮಾಡಿ ಶಿವನ್ನ ಒಲಿಸ್ಕೋಬೇಕು ಅಂತಾನೆ ಸಾಧನೆ ಮಾಡ್ತಾ ಇರ್ತೀವಿ. ಶಿವನ್ನ ಒಲಿಸ್ಕೊಂಡ್ಮೇಲೆ ಅವನಲ್ಲಿ ಲೀನ ಆದಾಗ ಅಘೋರ ಆಗ್ತೀವಿ. ಅಂದ್ರೆ ಪ್ರಾಕ್ಟೀಸ್ ಮಾಡೋರು ಅಘೋರಿಗಳಾಗಿರ್ತಾರೆ, ಶಿವನೇ ಆದವರು ಅಘೋರ ಆಗಿರ್ತಾರೆ. ನೀವು ಅಘೋರಿಯಾಗಿ ಅಘೋರ್ ಕೂಡ ಆಗೋಗ್ರಿ. ಓಕೆ, ಇಷ್ಟು ವರ್ಷದ ನಿಮ್ಮ ಈ ಅಘೋರಿಸಮ್ನಲ್ಲಿ ನೀವು ಕಂಡಂಥ ತುಂಬ ಒಳ್ಳೆಯ ಘಟನೆಗಳು, ತುಂಬ ಕೆಟ್ಟ ಘಟನೆಗಳು ಅಂತ ಇರ್ತವೆ. ಹೌದು. ಎಂದಾದರೂ ಆಗಿದೆಯಾ, ಅನುಭವಕ್ಕೆ ಬಂದಿದೆಯಾ ಅಂತ? ಬಂದಿದೆ. ಒಳ್ಳೆ ಘಟನೆಗಳು ಇದಾವೆ. ಅಂದ್ರೆ ಸಮಾಜದಲ್ಲಿ ನಾವು ನೋಡ್ತಾ ಇದ್ರೆ ಒಂದೊಂದ್ಸಲ ಅನ್ಕೊಂತೀವಿ ಯಾಕೆ ಈಗ ಯಾಕೆಂದ್ರೆ ನಾವು ಎಲ್ಲ ತಿಳ್ಕೊಂಡಿರೋದ್ರಿಂದ ಸೊ ಒಳ್ಳೆ ಕೆಟ್ಟ ಘಟನೆಗಳು ಬಂದಾಗ ಯಾಕೆ ಎಲ್ರೂ ಈ ಸಮಾಜ ಈ ತರ ಇದೆ, ಯಾಕೆ ಈ ತರ ಮಾಡ್ತಿರ್ತಾರೆ ಅಂತ ಅನ್ನೋದು ಒಂದು ನಮ್ಗೆ ಇರುತ್ತೆ, ಕ್ವಶನ್ಸ್ ಬರುತ್ತೆ. ಮತ್ತೆ ಒಳ್ಳೆ ಘಟನೆಗಳನ್ನ ನೋಡಿದಾಗ ಇಷ್ಟು ಒಳ್ಳೇದಾಗಿದೆಯಲ್ಲಪ್ಪ ಅಂತಾನು ಅನ್ಸುತ್ತೆ. ಅಘೋರಿಗಳು ನಿಶಾಚಾರಿಗಳು, ಅಘೋರಿಗಳಿಗೆ ಭಾವನೆಗಳೇ ಇರೋದಿಲ್ಲ ಅಂತ ಹೇಳ್ತಾರೆ, ನಿಜಾನಾ ಅಂತ? ಅಂದ್ರೆ ಎಲ್ಲಾ ರೀತಿ ಭಾವನೆಗಳು ಇರ್ತವೆ ನಮಗೆ. ಈಗ ಶಿವನ್ನ ಪಡ್ಕೋಬೇಕು ಅನ್ನೋದು ಒಂದು ಭಾವನೆ, ಅವನ ಜೊತೆನಲ್ಲಿ ಲೀನ ಆಗ್ಬೇಕು ಅನ್ನೋದು ಒಂದು ಭಾವನೆ. ಅದನ್ನ ನಾವು ಸಾಧನೆ ಮಾಡ್ತಾ ಮಾಡ್ತಾ ನಾವು ಪಡಿತೇವಲ್ಲ ಸಂತೋಷ, ಆ ಖುಷಿ, ಆ ಖುಷಿ ಅನ್ನೋದು ಒಂದು ಭಾವನೆ. ಅಂದ್ರೆ ಆಸೆಗಳಿಗೆ ಯಾವುದೇ ರೀತಿ ಒಂದು ದುರಾಸೆಗಳಿಗೆ ಅದನ್ನ ನಾವು ಆಸೆ ಪಡಬಾರ್ದು, ಅಪೇಕ್ಷೆ ಪಡಬಾರ್ದು. ಯಾವ್ದು ನಮ್ಗೆ ಅಪೇಕ್ಷೆ ಅನ್ನೋದಿರಲ್ಲ, ದುರಾಸೆ ಅನ್ನೋದಿರಲ್ಲ, ಯಾವ್ದ್ರ ಬಗ್ಗೆನೂ ನಮ್ಗೆ ಇಂಟ್ರೆಸ್ಟ್ ಇರಲ್ಲ. ಈಗ ನೀವೇನಾದ್ರೂ ಹೇಳಿದ್ರೆ ಕೇಳ್ತೀವಿ, ಕೊಟ್ರೆ ತಗೋತೀವಿ, ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ತೀವಿ. ಆ ರೀತಿ ಆಶೀರ್ವಾದ ಮಾಡೋದಷ್ಟೇ. ಯಾವ ಹಂತದಲ್ಲೂ ಕೂಡ ನಿಮಗೆ ಕೋಪ ಬರಂಗ್ ಮಾತಾಡಬಾರ್ದು, ಕೋಪ ಬರಂಗ್ ನಡ್ಕೋಬಾರ್ದು ಅಷ್ಟೇನೆ. ಕೋಪ ವಿನಾಕಾರಣ ಬರಲ್ಲ, ಕೋಪ ಬರಲ್ಲ. ನಾನು ಹೇಳ್ದಂಗೆ ಸಾಧನೆ ಇದ್ದಾಗ ಈಗ ಕೆಲವ್ರಿಗೆ ನೋಡ್ಬೋದು, ಈಗ ನಾನು ನೋಡ್ತಾ ಇದ್ರೆ ಇವ್ರ ಅಘೋರಿ ಅಂತಾರೆ ಕೋಪನೇ ಇಲ್ವಲ್ಲ ಅಂತ. ಕೋಪ ಬಂದಾಗ ನೋಡಕ್ಕಾಗಲ್ಲ. ಅಷ್ಟು ನಾವು ಸಾಧನೆ ಹೋದಾಗ ಅಂದ್ರೆ ಶಕ್ತಿನ ನಾವು ಯಾವಾಗ ಆವಾಹನೆ ಮಾಡ್ಕೊಂಡಿರ್ತೀವಿ, ಅದ್ರ ಜೊತೆ ಯಾವಾಗ ಲೀನ ಆಗ್ತೀವಿ ನಾವು. ಈಗ ನಾನ್ ತಗೊಂಡಿರೋದು ಕಾಲ್ ಭೈರವ. ಭೈರವ ಫೆರೋಶಿಯಸ್. ಅದ್ರಲ್ಲಿ ಭೈರವನ್ ಸಾಧನೆ ಮಾಡ್ಬೇಕಾದ್ರೆ ತುಂಬಾ ಕೋಪ ಇದ್ದೇ ಇರುತ್ತೆ. ಮತ್ತೆ ಭೈರವಿ ಇನ್ನೂ ಫೆರೋಶಿಯಸ್. ಆ ಭೈರವಿ ಸಾಧನೆ ಮಾಡ್ಬೇಕಾದ್ರೂ ಸಹ ನಾವು ಅದಕ್ಕೆ ಆ ಗೋರಿಗಳು ಯಾಕೆ ನಾವು ಸಪ್ರೇಟು ಯಾರ ಕಣ್ಣಿಗೂ ಕಾಣದೇ ಇರ್ತೀವಿ ಅಂತಂದ್ರೆ ನಾವು ಸಾಧನೆ ಮಾಡೋ ಟೈಮಲ್ಲಿ ಯಾರೋ ಕಣ್ಣು ನಮ್ಮ ಎದುರು ಬರಬಾರ್ದು ಅಂತ. ಅದಕ್ಕೆ ನಮ್ಮ ಸಾಧನೆ ಯಾರು ಇದುವರೆಗೂ ನೋಡಿಲ್ಲ, ನೋಡಕ್ ಆಗೋದು ಇಲ್ಲ. ಇನ್ನೊಂದು ಪ್ರಶ್ನೆ, ಈ ಅಘೋರಿಗಳು ತುಂಬಾ ಹಠವಾದಿಗಳು, ಅವ್ರು ಏನಾದ್ರು ಶಾಪ ಕೊಟ್ಬಿಡ್ತಾರ ಅನ್ನೋದೊಂದು ಪ್ರಶ್ನೆ ಇದೆ. ಇದ್ದೇ ಇರುತ್ತೆ. ಶಾಪ ಅಂದ್ರೆ ಕೆಟ್ಟದಾಗ್ಲಿ ಅಂತ ಶಾಪ ಕೊಡೋದಾಗ್ಲಿ, ಮತ್ತೆ ಅವ್ರ ಬಾಯಿಂದ ಯಾವ್ದೋ ಶಾಪ ಕೊಡ್ತೀನಿ ಅಂತ ನಾವ್ಯಾರು ನುಡಿಯಲ್ಲ. ಏನಂದ್ರೆ ಈಗ ನಾವೇನಾದ್ರೂ ಒಂದು ಸಾಧನೆ ಮಾಡ್ತಾ ಇರುವಾಗ, ಒಂದು ಅನುಷ್ಠಾನದಲ್ಲಿ ಇದ್ದಾಗ ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡಿದಾಗ ಆ ಸಾಧನೆಗೆ ತೊಂದರೆ ಆಗತ್ತೆ, ಆಗ ಆ ಶಕ್ತಿಗೆ ಡಿಸ್ಟರ್ಬ್ ಆಗತ್ತೆ, ಅದ್ರದ್ ಪರಿಣಾಮ ಅವ್ರಿಗಾಗತ್ತೆ. ಅದ್ ಕೊಟ್ಟಿರಲ್ಲ ಶಾಪ ಯಾರೂನು, ಬಟ್ ಆ ಪರಿಣಾಮಕ್ಕೆ ಅವರೇ ಒಳಗಾಗಿರ್ತಾರೆ. ನಿಜ ನಿಜ. ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಒಂದು ಬಹಳ ಅಚ್ಚರಿ ಮತ್ತು ಕುತೂಹಲ, ಈ ಸ್ಮಶಾನವಾಸಿಗಳು ಅಘೋರಿಗಳು ಅಂತ ಕರೆಯೋದು. ತಪಸ್ ಮಾಡಬೇಕಾದ್ರೆ ಆ ಸ್ಮಶಾನದ ಆತ್ಮಗಳು ಅಡ್ಡಾಡ್ತಿರ್ತವೆ, ಅಲ್ಲಿಯ ಒಂದಿಷ್ಟು ಸಾವನ್ನಪ್ಪಿರ್ತಕ್ಕಂಥ ಹೆಣದ ರಾಶಿಗಳು ಇರ್ತವೆ, ಅದ್ರ ಮೇಲೆ ಕುತ್ಕೊಂಡು ತಪಸ್ ಮಾಡ್ತಾರೆ ಅಂತಾರೆ. ಇನ್ನೂ ಒಂದು ಹಂತಕ್ಕೆ ಹೋದರೆ ಹೆಣಗಳ ರಾಶಿ ಜೊತೆಗೆ ಅವರು ಜೀವನ ಮಾಡ್ತಾರೆ, ಹೆಣಗಳ ಮಾಂಸವನ್ನು ಅವರು ಸೇವನೆ ಮಾಡ್ತಾರೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಇದೆಲ್ಲ ನಿಜನಾ ಅಥವಾ ಅದು ಒಪ್ಕೊಳ್ಳೋಂಥದ್ದ ಅಂತ? ಹೌದು, ಸಾಧನೆ ನನ್ನ ಮೊದಲೇ ಹೇಳಿದಾಗ ಸ್ಮಶಾನ ಸಾಧನೆ ಇದೆ, ಶವ ಸಾಧನೆ ಇದೆ.
ಈಗ ಸ್ಮಶಾನಕ್ಕೆ ಹೋದಾಗ ಶವ ಸಾಧನೆ ಮಾಡೋದು ಯಾಕೆ ಅಂತಂದ್ರೆ ನಮ್ಗೆ ಯಾವುದು ಅಂದ್ರೆ ಈಗ ಶವ ಸಾಧನೆ ಅಂದಾಗ ಯಾವುದೇ ಒಂದು ರೀತಿಯ ಆಸೆ ಆಕಾಂಕ್ಷೆಗಳು ಅಪೇಕ್ಷೆಗಳು ಯಾವುದೂ ಬರೋದೇ ಇಲ್ಲ. ಬರ್ದೇ ಇರೋದಿಕ್ಕೆ ಆ ಸಾಧನೆ ಅಂತ ಮಾಡ್ತೀವಿ. ನೀನು ಒಂದು ಶವ ಆದ್ರೆ ಮಾತ್ರ ಶಿವ ಆಗಕ್ ಸಾಧ್ಯ ಅಂತ. ಆ ಶವ ಯಾವಾಗ ನಾವು ಶವ ಆಗ್ಬಿಟ್ಟಿರ್ತೀವಿ ಶವ ಸಾಧನೆಯನ್ನ ಮಾಡ್ಬೇಕಾದ್ರೆ. ಸೊ ಇಷ್ಟೇನಾ ಜೀವನ? ಜೀವ ಇದ್ದಾಗ ಹೆಂಗಿರ್ತಾರೆ, ಜೀವ ಇಲ್ದಾಗ ಹೆಂಗಿರ್ತಾರೆ ಮನುಷ್ಯ ಅನ್ನೋದನ್ನ ಆ ಟೈಮಲ್ಲಿ ನಮ್ಗೆಲ್ಲ ಅರ್ಥ ಆಗುತ್ತೆ. ಸೊ ಆಗ ನಾವು ಏನಾಗ್ತೀವಿ, ಎಲ್ಲದಿಂದ ಡಿಟ್ಯಾಚ್ಮೆಂಟ್ ತಗೋತೀವಿ. ಅಟ್ಯಾಚ್ಮೆಂಟ್ ಇಂದ ಡಿಟ್ಯಾಚ್ಮೆಂಟ್ ತಗೊಳ್ಳೋದು ಶವ ಸಾಧನೆ. ಮತ್ತೆ ಯಾವುದೇ ರೀತಿಯ ಒಂದು ಏನು ನವರಸಗಳಿರ್ತವೆ ಅದೆಲ್ಲದನ್ನು ಸಹ ನಾವು ಸಾಧನೆಯಲ್ಲಿ ಮಾಡ್ಬೇಕಾದ್ರೆ ಕಂಟ್ರೋಲಿಂಗ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಶವ ಸಾಧನೆ ಮಾಡ್ತೀವಿ. ಶವ ಸಾಧನೆ ಮಾಡ್ತಾ ಮಾಡ್ತಾ ಏನಾಗತ್ತೆ, ಒಂದೊಂದು ಸಾಧನೆಯಲ್ಲಿ ನಾವು ಶವನ ಅಂದ್ರೆ ಶವದ ಮಾಂಸನ ತಿನ್ಬೇಕು ಅನ್ನೋದು ಪ್ರಾಕ್ಟೀಸ್ ಇದೆ. ಸೊ ಅದನ್ನ ಯಾಕೆ ತಿಂತೀವಿ ಅಂತ ಅಂದ್ರೆ, ಈಗ ಮೊದಲೆಲ್ಲ ಈಗ ನಾವು ಮೊದಲು ಅಗೋರಿಗಳೆಲ್ಲ ಪ್ರಾಕ್ಟೀಸಸ್ ಕೂತ್ಕೊಂಡಾಗ ಸ್ಮಶಾನದಲ್ಲಿ ಅವರು ಪ್ರಾಕ್ಟೀಸ್ ಮಾಡಕ್ಕೆ ಕೂತಿದ್ದಾಗ ಆಹಾರ ಅಲ್ಲಿಗೆ ಅವ್ರಿಗೆ ಸಿಗ್ತಾ ಇರಲ್ಲ, ಆಹಾರ ಪದ್ಧತಿಯಲ್ಲಿ. ಸೊ ಅವಾಗ ಏನಾಗತ್ತೆ, ಈ ಶವ ಇದನ್ನ ತಿನ್ನೋದ್ರಿಂದ ಇಷ್ಟು ದಿನ ನಮ್ಗೆ ಹಸಿವಾಗದೆ ಇರುವಂತದ್ದು ಒಂದು ಪ್ರಾಕ್ಟೀಸ್ ಇರುತ್ತೆ. ನಾವು ಅದನ್ನು ಎಲ್ಲಾ ಪೂರ್ತಿ ಬಾಡಿನೇ ತಿನ್ನಲ್ಲ. ಜನಕ್ಕೆ ತಪ್ಪಭಿಪ್ರಾಯ, ಎಣ ತಿನ್ಬಿಡ್ತಾರೆ ಇವರು, ಪೂರ್ತಿ ಎಣ ತಿನ್ಬಿಡ್ತಾರೆ. ಅದಿಲ್ಲ, ಯಾವಾಗ ಈ ಶವ ಸಾಧನೆ ಮಾಡೋರು ಮುಖ್ಯವಾಗಿ ಗುರುಮುಖಿಯನ್ನ ಮಾಡ್ಬೇಕು. ಈ ಕಾಲದಲ್ಲಿ ಎಲ್ರು ಈಗ ಯೂಟ್ಯೂಬ್ ಚಾನಲ್ಗಳು ಎಲ್ಲಾ ನೋಡ್ಕೊಂಡು ತಾವೇ ಹೋಗಿ ಕೂತ್ಕೊಂಡು ಶವ ಸಾಧನೆ ಮಾಡ್ತೀನಿ ಅಂತ ಹೋಗ್ತಾರೆ. ಶವದ ಮೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಕ್ ಹೋಗ್ತಾರೆ. ನಾನು ಶವ ತಿನ್ಬಿಡ್ತೀನಿ ಅಂತ ತಿನ್ನಕ್ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ವೇರಿಯೇಷನ್ಸ್ ಬರುತ್ತೆ, ಬಾಡಿನಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ. ಇದನ್ನ ಶವ ತಿನ್ನಕ್ ಮುಂಚೆ ಕೆಲವು ಸಾಧನೆಗಳನ್ನ ಮಾಡಿರ್ಬೇಕು. ಆಮೇಲೆ ಇನ್ನೊಂದು, ಶವಗೆ ಮೋಕ್ಷ ಸಿಕ್ಕಿದೆಯಲ್ಲ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಆಮೇಲೆ ಇದೇ ಶವ ತಗೋಬೇಕು, ಆ ಶವದಲ್ಲಿ ಇದೇ ಪಾರ್ಟ್ಸ್ ನ ತಗೋಬೇಕು ಅನ್ನೋದು ಇರುತ್ತೆ. ಈಗ ನಮ್ಮ ಪುರಾಣ ಕಥೆಗಳ ಪ್ರಕಾರ ಮಹಾಭಾರತದಲ್ಲಿ ಪಾಂಡವರು ಇದ್ರಲ್ಲ, ಪಾಂಡುರಾಜ ನಕುಲ ಸಹದೇವರಿಗೆ ತನ್ನ ಹೆಬ್ಬೆರಳನ್ನ ತಿನ್ಬೇಕು ಅಂತ ಹೇಳಿದ್ರು. ಅವ್ರು ಯಾವಾಗ ಹೆಬ್ಬೆರಳನ್ನ ತಿಂದ್ರು ಆಗ ಅವರು ಭವಿಷ್ಯದಲ್ಲಿ ಏನೇನಾಗತ್ತೆ ಅಂತ ಹೇಳೋದಿಕ್ಕೆ ಅವ್ರಿಗೆ ಗೊತ್ತಾಗ್ತಿತ್ತು. ಮತ್ತೆ ಅವರು ಅಶ್ವಿನಿ ದೇವತೆಗಳಾಗಿದ್ರು. ಅದಕ್ಕೆ ಶವ ಸಾಧನೆಯಲ್ಲಿ ಒಂದೊಂದು ಸಾಧನೆ ಇರುತ್ತೆ. ಆ ಪಾರ್ಟ್ಸ್ಗಳು ನಮ್ಗೆ ಅಲ್ಲಿ ಸೆಲೆಕ್ಷನ್ಸ್ ಇರುತ್ತೆ. ಈಗ ಪಾಂಡುರಾಜ ಹೇಳಿದ್ದು ಹೆಬ್ಬೆರಳು. ಅದೇ ರೀತಿ ನಮ್ ಗುರು ಆದವರು ಈ ಶವದಲ್ಲಿ ಯಾವ ಒಂದು ಅಂಗದಲ್ಲಿ ಶಕ್ತಿ ಇದೆ, ಯಾವ ಅಂಗದಲ್ಲಿ ಆ ಒಂದು ಶಕ್ತಿ ಇವರಿಗೆ ಸಿಗುತ್ತೆ, ಅದನ್ನ ನಮ್ಗೆ ಹೇಳ್ತಾರೆ ಪಾರ್ಟ್ಸ್ ತಿನ್ಬೇಕು ಅಂತ. ಅವಾಗ ನಾವು ತಿನ್ಬೇಕಾಗುತ್ತೆ. ಬಹುಶಃ ನಿಮ್ಮ ಅನುಭವದಲ್ಲಿ ಆ ಹೆಣಗಳ ಮೋಕ್ಷದ ಬಗ್ಗೆ ತಿಳ್ಕೊಂಡಿದ್ದು ಉಂಟಾ? ಹೌದು, ನಾವು ಪ್ರತಿಯೊಂದನ್ನು ಅಷ್ಟೇ ಅಲ್ಲಿ ರುದ್ರಭೂಮಿನಲ್ಲಿ ಕೂತಿದ್ದಾಗ ಎಲ್ಲಾ ಚಿತಾಗಳು ಭಸ್ಮನೂ ತಗೊಳಕ್ಕಾಗಲ್ಲ. ಈಗ ನಾವು ಚಿತಾಭಸ್ಮ ಲೇಪನ ಮಾಡಿದಾಗ ಎಲ್ಲಾ ಚಿತಾಗಳನ್ನೂ ತಗೊಳಕ್ಕಾಗಲ್ಲ. ಯಾವ ಚಿತೆಗಳದು ಮೋಕ್ಷ ಆಗಿರುತ್ತೆ. ಆಮೇಲೆ ನಾವು ಅಲ್ಲಿ ಕೂತ್ಕೊಂಡಾಗ ತಪಸ್ಸಿಗೆ ಆ ಚಿತೆದು ತಗೊಂಡಾಗ ಮತ್ತೆ ಮೋಕ್ಷನೂ ಕೊಟ್ಬಿಡ್ತೀವಿ ಅಲ್ಲೇನೆ. ಅದು ಹೇಗೆ ಸಾಧ್ಯ ಅಂತ ಅದು ಹಿಂಗ್ ಗೊತ್ತಾಗುತ್ತೆ ನಿಮಗೆ? ಅದು ನಮಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ನಾನು ಅಲ್ಲಿ ಹೋದಾಗ ನಾವು ಇವ್ರಿಗೆ ಮೋಕ್ಷ ಸಿಕ್ಕಿದ್ಯಾ ಇಲ್ವಾ ಅನ್ನೋದು ನಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸಿಕ್ಕಿಲ್ಲ ಅಂದ್ರೆ ಮೋಕ್ಷ ಕೊಡ್ತೀವಿ. ಕೊಟ್ಬಿಟ್ಟು ಅದನ್ನ ಚಿತಾಭಸ್ಮ ಮಾಡ್ಕೊಡೋದು. ಚಿತಾಭಸ್ಮದ ಒಂದು ವಿಶೇಷ, ಯಾವಾಗಲೂ ಅಗೋರಿಗಳು ಅಂದ ತಕ್ಷಣ ಕಾಣೋದು ಆ ಚಿತಾಭಸ್ಮನ ಕೊಡೋದು. ಅದ್ರ ವಿಶೇಷತೆ ಏನು ಅಂತಂದ್ರೆ, ನಮಗೆ ಚಿತಾಭಸ್ಮಗಳಲ್ಲಿ ಒಂದು ಮೆಡಿಕಲ್ ಅಡ್ವೈಸ್ ಇದೆ. ಸೊ ಯಾವುದೇ ಡಿಸೀಸಸ್ಗಳನ್ನ ಏನೇ ಆಗಿರ್ಲಿ ಅದನ್ನ ಕ್ಯೂರ್ ಮಾಡೋ ಅಂತ ಶಕ್ತಿ ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಕಾರ್ಬೋಹೈಡ್ರೇಟ್ ಎಲ್ಲ ಭಸ್ಮದಲ್ಲಿ ಇರುತ್ತೆ. ಸೊ ಮೇಯ್ನು ಅದನ್ನ ಭಸ್ಮ ಲೇಪನ ಮಾಡ್ಕೊಂಡಾಗ ನಮ್ಗೇನಾಗತ್ತೆ ಅಂತಂದ್ರೆ, ಸಾಧನೆ ಮಾಡ್ಬೇಕಾದ್ರೆ ನಮ್ಮ ಚಕ್ರಗಳಲ್ಲಾಗಿರ್ಲಿ ನಾಡಿಗಳಲ್ಲಾಗಿರ್ಲಿ ಅವಾಗ ನಮ್ಗೆ ವೈಬ್ರೇಷನ್ಸ್ ಮತ್ತೆ ಎನರ್ಜಿಗಳನ್ನ ರಿಸೀವ್ ಮಾಡೋ ಅಂತ ಒಂದು ಶಕ್ತಿ ಚಿತಾಭಸ್ಮ ಹಚ್ಕೊಂಡಾಗ ಬರುತ್ತೆ. ಓಕೆ, ಅಗೋರಿಯ ಮತ್ತೊಂದು ವಿಶೇಷತೆ ಅವರ ಕೂದಲುಗಳು. ಸೊ ಎಕ್ಸಾಂಪಲ್ ನಾನು ನಿಮ್ಮನ್ನು ಗಮನಿಸ್ದಂಗೆ ಅದು ತುಂಬ ಉದ್ದನೇ ಇದೆ. ಸೊ ಅದರ ವಿಶೇಷ ಗುಣಗಳು ಏನು, ಹೇಗೆ ಅಂತ?
ಈಗ ನಾವು ಚಕ್ರ ಸಾಧನೆ ಮಾಡ್ತಾ ಇರ್ತೀವಿ. ಚಕ್ರ ಸಾಧನೆ ಮಾಡ್ತಾ ಇರಬೇಕಾದ್ರೆ ಈ 7 ಚಕ್ರಾಸ್ ಸಾಧನೆಗಳನ್ನ ಮಾಡಬೇಕು. 7 ಚಕ್ರಾಸ್ನ ಸಾಧನೆ ಎಲ್ಲ ಆಗಿ ನಾವು ಕಾನ್ಶಿಯಸ್ ಮೈಂಡ್, ಸೂಪರ್ ಕಾನ್ಶಿಯಸ್ ಮೈಂಡ್ ಅಂತ ಇರುತ್ತೆ. 8ನೇ ಚಕ್ರನೂ ಇರುತ್ತೆ, ಅದು ಯಾರಿಗೂ ಗೊತ್ತಿರಲ್ಲ. ಸೊ ಆ 8ನೇ ಚಕ್ರ ಅನ್ನೋದು ನಮ್ ಕಣ್ಣಿಗೆ ಕಾಣಿಸಲ್ಲ. ಅಂದ್ರೆ ನಮ್ ಶರೀರದಲ್ಲಿ ಫೀಲ್ ಮಾಡೋದು 7 ಚಕ್ರಾಸ್. ನಮ್ ಶರೀರನು ಮೀರಿ ದಾಟಿರೋದು 8ನೇ ಚಕ್ರ. ಸೊ ಯಾವಾಗ ನಾವು ಆತ್ಮ ಟು ಪರಮಾತ್ಮ ಸಾಧನೆ ಮಾಡಕ್ಕೆ, ಜಾಯಿನ್ ಮಾಡಕ್ಕೆ ಸಾಧನೆ ಮಾಡ್ತೀವಿ, ಆಗ 8ನೇ ಚಕ್ರನ ರೀಚ್ ಆದಾಗ ನಮ್ಗೆ ಏನಾಗುತ್ತೆ, ಆಗ ಜಡೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಯಾವ ಅನುಷ್ಠಾನ ತಗೊಂಡಿರ್ತಾರೆ ಆ ಅನುಷ್ಠಾನದಲ್ಲಿ ಚಕ್ರ ಸಾಧನೆಗಳನ್ನ ಮಾಡ್ತಾ ಮಾಡ್ತಾ ಅವ್ರು ಯಾವಾಗ ಸೂಪರ್ ಕಾನ್ಶಿಯಸ್ ಮೈಂಡ್ ರೀಚ್ ಆಗ್ತಾರೆ ಆಗ ಅವ್ರಿಗೆ ಜಡೆ ಸ್ಟಾರ್ಟ್ ಆಗುತ್ತೆ. ಈಗ ಉದಾಹರಣೆಗೆ, ಈಗ ನಾನ್ ತಗೊಂಡಿರೋದು ಶಿವನ ಉಪಾಸನೆ. ಅದರಲ್ಲಿ ಮಹದೇಶ್ವರ ಸ್ವಾಮಿ ಪ್ರಪ್ರಥಮವಾಗಿ ತಗೊಂಡಿದೆ. ಇದು ಮಹದೇಶ್ವರನ ಜಡೆ. ಕೆಲವರು ಯಲ್ಲಮ್ಮ ದೇವಿ ತಗೊಂತಾರೆ, ಯಲ್ಲಮ್ಮ ಜಡೆ ಬರುತ್ತೆ. ಶನೇಶ್ವರ ಸ್ವಾಮಿ ಬಂದಾಗ ಶನೇಶ್ವರ ಸ್ವಾಮಿ ಜಡೆ ಬರುತ್ತೆ, ಮುನೇಶ್ವರ ಸ್ವಾಮಿ ಜಡೆ ಇರುತ್ತೆ. ಈ ರೀತಿ ಒಂದೊಂದು ದೇವತೆಗಳದು ಒಂದೊಂದು ರೀತಿ ಜಡೆಗಳು ಬರ್ತಾ ಇರುತ್ತವೆ. ಅದು ಪ್ರತಿಯೊಬ್ಬರಿಗೂ ಜಡೆ ಇರುತ್ತೆ. ಆ ಜಡೆ ಇದ್ದವರಿಗೆ ಒಂದು ಶಕ್ತಿ, ಅಗೋಚರವಾದ ಶಕ್ತಿ ಇರುತ್ತೆ ಅನ್ನೋದು ಒಂದು ವಾಡಿಕೆ. ಕಾಮನ್ ಆಗಿ ಈ ಉತ್ತರ ಭಾರತದಲ್ಲಿ ಅಘೋರಿಗಳ ಸಂಖ್ಯೆ ಜಾಸ್ತಿ. ಸೊ ನಮ್ಮ ಸೌತ್ ಕಡೆಗೆ ಹೋಲ್ಸಿದರೆ ಅಲ್ಲಿನ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲಿನ ಬಹುತೇಕ ಅಘೋರಿಗಳು ಜಾಸ್ತಿ ಭಂಗಿನ ಇದು ಮಾಡ್ತಾರೆ. ಅಂದರೆ ಶಿವನ ಆರಾಧಕರಾಗಿ ಅದನ್ನು ತುಂಬ ಇಷ್ಟಪಟ್ಟು ಸೇವನೆ ಮಾಡ್ತಾರೆ. ಅದರಿಂದ ಅವರಿಗೆ ಏನು ಖುಷಿ ಸಿಗುತ್ತೋ ಅಥವಾ ಏನು, ಅಥವಾ ಎಲ್ಲ ಯೋಚನೆಗಳನ್ನು ದೂರ ಇದ್ದು ಬದುಕಬೇಕು ಅನ್ನೋದು ಹೇಗೆ? ಅದು ಯಾಕೆ ಅದು ಭಂಗಿ ಸೇವೆ ಅನ್ನೋದು ಶಿವನಿಗೆ ತುಂಬಾ ಇಷ್ಟ. ಅದೇ ನಾವು ಕೇಳಿರ್ಬೋದು. ಈಗ ಗಣೇಶನಿಗೆ ಗರ್ಕೆ ಪತ್ರೆ ಇಷ್ಟ, ಕರೆಕ್ಟ್. ಶನೇಶ್ವರನಿಗೆ ತುಳಸಿ ಪತ್ರೆ ಇಷ್ಟ, ಶನೇಶ್ವರನಿಗೆ. ಶಿವನಿಗೆ ಬಿಲ್ಪತ್ರೆ, ಹೌದು. ಸನ್ಯಾಸಿ ಆದವನಿಗೆ ಭಂಗಿ ಪತ್ರೆ, ಸಂಸಾರಿ ಆದವನಿಗೆ ತಾಪತ್ರೆ. ಈ ಪತ್ರೆಗಳಲ್ಲಿ ಇಷ್ಟು ವಿಧ. ಸನ್ಯಾಸಿ ಆದವನು ಅಂದ್ರೆ ಯಾವುದೇ ಒಂದು ರೀತಿಯಲ್ಲಿ ಅಟ್ಯಾಚ್ಮೆಂಟ್ಗಳು ಆಗ್ಲಿ, ಆಸೆ ಆಕಾಂಕ್ಷೆಗಳು ಯಾವುದು ಬರ್ದೇ ಇರ್ಲಿ ಅಂತ ಹೇಳಿ ಏಕಾಗ್ರತೆನ ಪಡ್ಕೋಬೇಕು ಅಂತ ಅನ್ನೋರು ಭಂಗಿ ಪತ್ರೆ ಸೇವನೆ ಮಾಡ್ತಾರೆ. ಅದು ಪ್ರಾಕ್ಟೀಸ್ ಮಾಡುವಾಗ ಮಾತ್ರ ಹಂಗಿರುತ್ತೆ. ಪ್ರತಿ 24x7 ಭಂಗಿಪತ್ರೆ ತಗೋಬೇಕು ಅಂತ ಇಲ್ಲ. ಯಾಕೆ ನಾರ್ತ್ ಅಲ್ಲಿ ಜಾಸ್ತಿ ಭಂಗಿಪತ್ರೆನೇ ತಗೊಂಡಿರ್ತಾರೆ ಅಂತಂದ್ರೆ ಅವ್ರಿಗೆ ಯಾವುದೇ ಒಂದು ಅಟ್ಯಾಚ್ಮೆಂಟ್ಗಳು ಬೇಕಾಗಲ್ಲ. ಅವ್ರಿಗೆ ಪ್ರಾಪಂಚಿಕತೆ ಅನ್ನೋದೇ ಅವ್ರು ಬೇಕಾಗಲ್ಲ. ಈಗ ನಾವೆಲ್ಲ ನಾರ್ತ್ ಹೋದಾಗ ನಮಗೆ ಪ್ರಾಪಂಚಿಕತೆ ಅನ್ನೋದೇ ಬೇಕಿರಲ್ಲ. ನಾವು ಏಕಾಗ್ರತೆಯಾಗಿ ಕೂತ್ಕೊಂಡು ನಮ್ಮ ದೇವ್ರನ್ನ ಸಾಧನೆ ಮಾಡ್ಕೊಂಡು ಕೂತ್ಕೋಬೇಕು ಅಂತ ಇರುತ್ತೆ. ಸೊ ಅದರಲ್ಲಿ ಏನು ಇರುತ್ತೆ ಅಂತಂದ್ರೆ ಒಂದು ಮೆಡಿಸಿನ್ಸ್ ಇದು ಇರುತ್ತೆ, ಲಿಕ್ವಿಡ್ ಭಂಗಿಪತ್ರೆನಲ್ಲಿ ನಿಕೋಟಿನ್ ಅಂಶ ಇರುತ್ತೆ. ಸೊ ಅದೇನಾಗತ್ತೆ ಅಂತಂದ್ರೆ ಅವ್ರನ್ನ ತಗೊಳ್ಳುವಾಗ ಅವ್ರು ಏನ್ ಧ್ಯಾನ ಮಾಡ್ಕೊಂಡು ತಗೊಂಡಿರ್ತಾರೆ ಅದೇ ಸ್ಟೇಜಲ್ಲಿ ಇರ್ತಾರೆ. ಉನ್ಮತ್ತಾವಸ್ಥೆ ಅಂತ. ಉನ್ಮತ್ತಾವಸ್ಥೆಗೆ ಬಂದಾಗ ಅವನಿಗೆ ಪ್ರಾಪಂಚಿಕ ಜ್ಞಾನ ಅನ್ನೋದಿರಲ್ಲ, ಒಂದೇ ಜ್ಞಾನದಲ್ಲಿ ಇರ್ತಾನೆ. ಸೊ ಅದಕ್ಕೆ ಅದನ್ನ ತಗೊಂಡು ಉನ್ಮತ್ತಾವಸ್ಥೆನಲ್ಲಿ ಅವನ ಜೊತೆನಲ್ಲೇ ಶಿವನ್ ಜೊತೆನಲ್ಲೇ ಲೀನ ಕೂತ್ಕೊಳ್ಳೋಕೆ ಅಲ್ಲಿ ತಗೊಂತಾರೆ. ನನಗೆ ಇನ್ನೊಂದು ಕುತೂಹಲ ಪ್ರಶ್ನೆ. ನೀವು ಇಷ್ಟೊಂದು ಶಿವನ ಆರಾಧಕರಾಗಿ, ಮಹದೇಶ್ವರನ ಭಕ್ತರಾಗಿ ಇಷ್ಟೆಲ್ಲ ಮಾಡಿದಾಗ ನಿಮಗೆಲ್ಲ ಒಂದ್ ಕಡೆಗೆ ಮನಸ್ಸಲ್ಲಿ ಬಂದು ಹೇಳಿದ್ದು ಅಥವಾ ಏನಾದರೂ ಮಾತಾಡಿದ್ದು? ಹೌದು. ನಾವು ಈಗ ಶಿವನ್ನ ನಾನು ಸಾಧನೆ ಮಾಡ್ಬೇಕು. ಈಗ ಮೊದ್ಲು ನಾನು ತಗೊಂಡಿದ್ದು ಚಾಮುಂಡೇಶ್ವರಿ ಚಿಕ್ಕಂದಿನಿಂದ. ಅಮ್ಮಂದು ದರ್ಶನನೂ ಆಗಿದೆ ನನಗೆ. ತಾಯಿ ದರ್ಶನ ಮಾಡಿದ್ಮೇಲೆ ಮತ್ತೆ ಶಿವನ್ ಸಾಧನೆ ತಗೊಂಡಾಗ ನಾನು ಅಂದ್ರೆ ಈಗ ನೀವು ಕೆಲವರು ನಮ್ದೇ ಇರ್ಬೋದು, ನೋಡಿದಾರ, ಮಾತಾಡಿದಾರ, ಓ ಆಗ್ಬಿಟ್ಟಿದೀಯಾ ಅನ್ನೋದು ಇರುತ್ತೆ. ಬಟ್ ನಮ್ಗೆ ಆ ಫೀಲ್ ಆಗಿದೆ. ಮತ್ತೆ ಆ ವೈಬ್ರೇಷನ್ಸ್ ನಮ್ಮ ಬಾಡಿ ಅಂಡ್ ಮೈಂಡ್ ಅಲ್ಲಿ ಅದು ಶಕ್ತಿ ಬಂದಾಗ, ಗೋಚರ ಆದಾಗ ಅಥವಾ ವೈಬ್ರೇಷನ್ಸ್ ನಾವು ಫೀಲ್ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಸಹ ಕಣ್ಣಿಗೆ ಕಾಣದೇ ಇದ್ರೂ ಸಹ ವೈಬ್ರೇಷನ್ಸ್ ಗೊತ್ತಾಗತ್ತೆ. ನಾವು ಅನುಷ್ಠಾನ ಮಾಡೋರಿಗೆ ಯಾವಾಗ ಹೆವಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಸೊ ಆಗ ನಮಗೆ ಗೊತ್ತಾಗುತ್ತೆ ಈ ಶಕ್ತಿ ಇಲ್ಲಿ ಆವಾಹನೆ ಆಗಿದೆ ಅಂತ. ಆ ಶಕ್ತಿ ಪಡ್ಕೊಂಡಂತ ಅಘೋರಿಗಳು ದುಷ್ಟ ಶಕ್ತಿಗಳ ವಿರುದ್ಧನೂ ಕೂಡ ಹೋರಾಟ ಮಾಡಲೇಬೇಕು.
ಅಂದರೆ ನಿಮ್ಮ ಅನುಭವದಲ್ಲಿ ಯಾವ ದುಷ್ಟಶಕ್ತಿಗಳು ಎದುರಾದವು, ಅವಕ್ಕೆಲ್ಲ ಪರಿಹಾರ ಸಿಕ್ಕಿದೆಯಾ, ಹೋರಾಟ ತುಂಬಾ ಇದಾವೆ. ಈಗ ನಾನೇ ಯಾವಾಗ ನಮ್ಮ ತೊಂದರೆಯಲ್ಲಿ ಇದ್ದಂಥವ್ರಿಗೆಲ್ಲ ಈಗ ಇತ್ತೀಚೆಗೆ ತುಂಬಾ ದುಷ್ಟಶಕ್ತಿಗಳ ಕಾಟ ಆಗ್ತಿದೆ. ಯಾಕೆ ಅಂತಂದ್ರೆ ಯಾವ ರೀತಿ ದೈವಶಕ್ತಿ ಇದೆ ಅದೇ ರೀತಿ ದುಷ್ಟಶಕ್ತಿಗಳು ಇದಾವೆ. ಅದರಲ್ಲಿ ಈಗ ಪ್ರಯೋಗಗಳು ಮಾಡೋವಂಥವ್ರು, ಮಾಟ ಮಂತ್ರ ಪ್ರಯೋಗ ಮಾಡೋವಂಥವ್ರು, ಸೊ ಅವರೆಲ್ಲ ಈಗ ಬಾನಾಮತಿ ಪ್ರಯೋಗ, ಕಾಶ್ಮೀರ್ ಪ್ರಯೋಗ, ಮತ್ತೆ ಆತ್ಮದ್ದು ಚೌಡಿ ಪ್ರಯೋಗ, ಇಂಥವೆಲ್ಲ ಪ್ರಯೋಗಗಳು ಮಾಡ್ತಿರ್ತಾರೆ. ಸೊ ಅವರೆಲ್ಲ ಏನಾಗುತ್ತೆ, ಆತ್ಮಗಳ ಮೇಲೆ ಪ್ರಯೋಗ ಮಾಡಿ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಕ್ ಬಿಟ್ಟಿರ್ತಾರೆ. ಸೊ ಅಂಥವನ್ನ ತುಂಬಾನೇ ತೊಂದರೆ ಕೊಟ್ಟಿರ್ತಾರೆ. ಎಷ್ಟೋ ಜನನ ಎಷ್ಟೋ ಒಂದು ಇದನ್ನ ಆರೋಗ್ಯ ಸಮಸ್ಯೆ ಕೊಟ್ಟು, ಮತ್ತೆ ಅವ್ರಿಗೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಮಾಡುತ್ತವೆ. ಪ್ರತಿ ಬಾಡಿನಲ್ಲಿ ಫಸ್ಟ್ ಕೊಡೋದೇ ಆರೋಗ್ಯ ಸಮಸ್ಯೆ. ಸೊ ಆ ಸಮಸ್ಯೆಯಿಂದ ಹೋರಾಟ ಮಾಡ್ತಿರೋರು ತುಂಬಾ ಜನ ಬಂದಿದ್ದಾರೆ. ಅಂತವ್ರಿಗೆ ಅದರಿಂದ ರಿಮೂವ್ ಮಾಡಿನೂ ಕೊಟ್ಟಿದೀವಿ. ಆ ಶಕ್ತಿನ ರಿಮೂವ್ ಮಾಡಿ ಅದಕ್ಕೆ ಮೋಕ್ಷಗಳು ಅವಕ್ಕೆಲ್ಲ. ಈ ಅಘೋರಿಗಳ ಮಾರ್ಗದಲ್ಲಿ ಸತ್ಯವನ್ನ ಕಂಡ್ಕೋಬೋದಾ ಅಂತ? ಕಂಡ್ಕೋಬಹುದು. ಬಹುಶಃ ನೀವು ಸಾಕಷ್ಟು ಭಕ್ತರನ್ನ ನೋಡಿರ್ತೀರಿ. ನಿಮ್ಮ ಬಳಿ ಬರ್ತಕ್ಕಂಥ ಭಕ್ತರ ತರ್ತಕ್ಕಂಥ ಸಮಸ್ಯೆಗಳೇನು ಅಂತ? ಈಗ ಇತ್ತೀಚೆಗೆ ಜಾಸ್ತಿ ಬರ್ತಾ ಇರೋದು ಆರೋಗ್ಯ ಸಮಸ್ಯೆಗಳು. ಆರೋಗ್ಯ ಸಮಸ್ಯೆಗಳು ತುಂಬಾನೇ ಬರ್ತಿದಾವೆ. ಅದೇ ರೀತಿ ಫ್ಯಾಮಿಲಿ ಸಮಸ್ಯೆಗಳು. ಮನೆಯಲ್ಲಿ ಯಾರಿಗೂ ಹೊಂದಾವಣಿಕೆನೇ ಇರಲ್ಲ. ಎಲ್ಲಾರು ಚೆನ್ನಾಗಿರ್ತಾರೆ, ಏನೋ ಸ್ವಲ್ಪ ತೃಪ್ತ ಆತ್ಮಗಳ ತರ ಇರ್ತಾರೆ. ಸೊ ಇವು ಫ್ಯಾಮಿಲಿ ಸಮಸ್ಯೆಗಳು ಜಾಸ್ತಿ ಬರ್ತಿರ್ತವೆ. ಮೇಯ್ನು ನಾನು ಆರೋಗ್ಯ ತಗೊಂಡಿರೋದ್ರಿಂದ ತುಂಬಾ ಆರೋಗ್ಯ ಸಮಸ್ಯೆಗಳಲ್ಲಿ ಕ್ಯಾನ್ಸರ್ ಬಂದಿರೋರಿಗೆ, ಮತ್ತೆ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ, ಹೆಡ್ಡೇಕ್ ಟು ಕ್ಯಾನ್ಸರ್ ವರ್ಗೂ ಟ್ರೀಟ್ಮೆಂಟ್ ಮಾಡಿದೀವಿ. ಸೊ ಅದು ಒಂದು ಮನುಷ್ಯನ್ಗೆ ಬೇಕಾಗಿರೋದು ಒಂದೇ, ಆರೋಗ್ಯ ಒಂದು ಚೆನ್ನಾಗಿರ್ಬೇಕು. ಎಷ್ಟೇ ಅವ್ರಿಗೆ ಹಣಕಾಸು ಇರ್ಲಿ, ಆಸ್ತಿ ಇರ್ಲಿ, ಏನೇ ಇರ್ಲಿ, ಆರೋಗ್ಯ ಇದ್ರೆ ಏನೂ ಅವರು ಪಡ್ಕೊಳಕ್ಕಾಗಲ್ಲ ಇಲ್ಲದೆ ಇದ್ರೆ. ಅದಕ್ಕೆ ಆರೋಗ್ಯ ಮೇಯ್ನ್ ಬೇಕೇ ಬೇಕು ಅವ್ರಿಗೆಲ್ಲರಿಗೂ. ಸೊ ಈ ನೆಗೆಟಿವ್ ಎನರ್ಜಿಗಳು ಕೊಡೋದೇ ಫಸ್ಟ್ ಪ್ರಾಬ್ಲಮ್ ಆರೋಗ್ಯಕ್ಕೆ. ಇಷ್ಟೊಂದೆಲ್ಲ ಓದಿರ್ತಕ್ಕಂಥ ತಾವು ಈ ಅಘೋರಕ್ಕೆ ಬಂದಾಗ ಈ ಬದುಕು ಸಾರ್ಥಕ ಅಂತ ಅನಿಸ್ತಾ? ತುಂಬಾ ಖುಷಿ ಆಯ್ತು. ನಾನು ಇಷ್ಟು ಬೇಗ ಮಾಡಿದ್ನಲ್ಲ ಅನ್ನೋದು ಒಂದು ಖುಷಿ. ಯಾಕೆ ಅಂತಂದ್ರೆ ಚಿಕ್ಕಂದಿನಲ್ಲೇ ನನ್ಗೆ ಅರಿವಾಗಿ ಈ ತರ ಸಾಧನೆ ಮಾಡ್ಬೇಕು ಅಂತ ಅನ್ಸಿ ನಾನು ಹೋಗಿ ಸಾಧನೆ ತಗೊಂಡ್ಬಂದು ಎಷ್ಟೊಂದ್ ಜನಕ್ಕೆ ಅದರಿಂದ ಉಪಯೋಗ ಆಗ್ತಿದೆ. ಮತ್ತೆ ಎಲ್ರಿಗೂ ಆ ವಿದ್ಯೆನ ಹೇಳ್ಕೊಡೋ ಅಂತ ಒಂದು ಶಕ್ತಿ ನನಗ್ ಬಂದಿದೆ. ಎಲ್ರೂ ಸಹ ಕಲಿತಿದಾರಲ್ಲ ಅನ್ನೋದೊಂದು ಖುಷಿ. ಓಕೆ, ಒಂದು ಸಾಮಾನ್ಯ ಕುಟುಂಬದ ಮಗಳಾಗಿ ನಿಮಗೆ ಈಗ ಏನು ಅನ್ನಿಸ್ತದೆ? ನಿಮಗೆ ನಿಮ್ಮ ಸಂಬಂಧಿಕರಾಗಲಿ ಇನ್ನೊಂದರಾಗಲಿ ಕೇಳಿದಾಗ ನಿಮ್ಮ ಈ ಅಘೋರಿಸಮ್ನ ಒಪ್ಕೊಂಡಿದ್ದಾರಾ ಅಂತ? ಎಲ್ಲರೂ ಅಂದರೆ ಯಾರು ಒಪ್ಕೊಂಡಿರ್ತಾರೋ ಅವ್ರು ಮಾತ್ರ ನಮ್ಮ ಹತ್ರ ಬರೋಕ್ಕೆ ಸಾಧ್ಯ. ಎಸ್, ಕರೆಕ್ಟ್. ಯಾಕೆಂದ್ರೆ ಅವರು ನಮ್ಮನ್ನ ಸ್ವೀಕಾರ ಮಾಡಿದ್ರೆ ಮಾತ್ರ ನಮ್ಮ ಹತ್ರ ಬರ್ತಾರೆ. ಇಲ್ಲ ಅಂತಂದ್ರೆ ಅವರು ಬರ್ಲಿಕ್ಕೆ ಆಗೋದು ಇಲ್ಲ. ಮತ್ತೆ ನಮ್ಮ ಹತ್ರ ಬರೋ ಅಂತದ್ದು ಒಂದ್ ಶಕ್ತಿ ಅವರಲ್ಲಿ ಇರಬೇಕು. ಈಗ ನಿಮ್ಮಲ್ಲಿ ಒಂದು ಪಾಸಿಟಿವ್ ಶಕ್ತಿ ಇದ್ದಿದ್ದಕ್ಕೆ ಮಾತ್ರ ನಾನು ಇಲ್ಲಿ ಕೂರ್ಸ್ಕೊಳಕ್ ಸಾಧ್ಯ ಆಯ್ತು. ಅದೇ ಒಂದು ನೆಗೆಟಿವ್ ಶಕ್ತಿ ಇತ್ತು ಅಂದ್ರೆ ನನ್ನ ಹತ್ರಕ್ಕೆ ಬರಲ್ಲ. ಕರೆಕ್ಟ್. ಆ ಥರ ಕೆಲವ್ರು ಮನೆಗಳಿಗೆ ಯಾರಾದ್ರೂ ಇನ್ವೈಟ್ ಮಾಡಿದಾಗ ಸಡನ್ ನಾವು ಹೋಗಕ್ಕಾಗಲ್ಲ. ಕರೆಕ್ಟ್. ಕೆಲವ್ರು ಮನೆ ಹಾಗೆ ಹೋಗ್ಬಿಡ್ತೀರಿ. ನಾವು ಹೋಗೋದೇ ಇಲ್ಲ. ಕೆಲವ್ರ ಮನೆಗೆ ಅವ್ರು ಹೇಳ್ದೇ ಇದ್ರು ಹೋಗಿರ್ತೀವಿ. ಅದು ಪಾಸಿಟಿವ್ ಎನರ್ಜಿ ಇದ್ದವ್ರು ಮಾತ್ರ. ಮತ್ತೆ ಏನು ಅಂದ್ರೆ ಅವರು ಯಾರಿಗಾದ್ರೂ ಒಬ್ಬ ಮನುಷ್ಯ ಅಂತ ಅಂದ್ಮೇಲೆ ಅವನಲ್ಲಿ ಅವನ ಬಾಡಿನಲ್ಲಿ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಎರಡೂ ಇರುತ್ತವೆ. ಆತ್ಮ ಒಂದೇ ಇರುತ್ತೆ. ಆತ್ಮದೊಳಗೆ ಶಕ್ತಿಗಳು ನಾನಾ ತರ ಇರ್ತವೆ. ಈಗ ಕೆಲವ್ರಿಗೆ ಇರುತ್ತೆ, ಇವ್ರಿಗೆ ದೇವ್ರು ಹೆಂಗ್ ಬಂತು, ದೆವ್ವ ಹೆಂಗ್ ಬಂತು ಅಂತ ಕೇಳ್ತಾರೆ ಅಲ್ವಾ. ಈಗ ಇವ್ರಿಗೆ ಹೆಂಗ್ ದೇವ್ರು, ಕೆಲವ್ರು ಮೂರ್ ದೇವ್ರು ಬರ್ತವೆ ಅಂತಾರೆ. ಯಾಕಂದ್ರೆ ಶಕ್ತಿಗಳು ಒಂದೇ ಆತ್ಮಕ್ಕೆ ತುಂಬಾ ಅಂಶಗಳು ಬರೋ ಸಾಧ್ಯತೆಗಳು ಇರುತ್ತವೆ. ಸೊ ಆ ಸಾಧ್ಯತೆಗಳಲ್ಲಿ ಯಾರ್ಯಾರಿಗೆ ನೆಗೆಟಿವ್ ಎನರ್ಜಿಗಳು ಇರುತ್ತವೆ ಅವರುಗಳು ನಮ್ಮನ್ನು ಫೇಸ್ ಮಾಡೋದು ಕಷ್ಟ. ಈ ಅಘೋರಿ ಸಂಪ್ರದಾಯದಲ್ಲಿ ಒಂದಷ್ಟು ಜನರಿಗೆ ತಪ್ಪು ಕಲ್ಪನೆಗಳಿವೆ. ಯಾಕೆ ಅಂತ? ಅದೇ ಅವ್ರಿಗೆ ಏನು ಅಂದ್ರೆ ನಮ್ಮ ಅಘೋರಿಗಳ ಬಗ್ಗೆ ಗೊತ್ತಿರಲ್ಲ. ಮೇಯ್ನು ಅಘೋರಿ ಆದವನು ಅವ್ರ ದೃಷ್ಟಿಯಲ್ಲಿ ಅವರು ಸರಿ ಇಲ್ಲ. ಈಗ ನಮ್ಗೆ ಏನು ಅಂದ್ರೆ ನಾವು ಮಾಟ ಮಂತ್ರ ಮಾಡೋರು ಬಂದ್ರು ಒಡೆದ್ ಕಳಿಸ್ಬಿಡ್ತೀವಿ. ಮಾಡೋನ್ ಇದಾನೆ ಅಂದ್ರೂ ಒಡೆದ್ ಕಳಿಸ್ತೀವಿ. ಅದು ನಮ್ಮಲ್ಲಿ ಮಾಟ ಮಂತ್ರ ಮಾಡು, ಕೆಟ್ಟದ್ ಮಾಡು, ಅದೆಲ್ಲ ನಮ್ಮ ಪದ್ಧತಿ ಇಲ್ಲ. ಕರೆಕ್ಟ್.
ಅಲ್ಲ, ಬಹಳಷ್ಟು ಜನಗಳಿಗೆ ಅಘೋರಿಗಳು ಅಂದ್ರೆ ಇವರು ಮಾಟ ಮಾಡಾರೋ, ಭವಿಷ್ಯ ಹೇಳಾರೋ, ಜ್ಯೋತಿಷ್ಯ ಹೇಳಾರೋ ಅನ್ನೋದು ಕನ್ಫ್ಯೂಷನ್ಸ್. ಸೊ ಇದು ಅದೆಲ್ಲದಕ್ಕಿಂತ ಮೀರಿದ್ದಂತೂ ಗೊತ್ತಿಲ್ಲ ಬಹುಶಃ. ಅಂದ್ರೆ ನಾವು ಏನಂತಂದ್ರೆ ನಮ್ಗೆ ಈ ಒಳ್ಳೇದನ್ನ ನಾವು ತಗೊಂಡಾಗ, ಅಂದ್ರೆ ಓತ್ ತಗೊಂಡಾಗ, ಗುರುಗಳಿಗೆ ನಾವು ಮಾತು ಕೊಟ್ಟಾಗ, ನಮ್ಮ ಗುರುಗಳಿಗೆ ಮಾತು ಕೊಟ್ಟಾಗ ನಮ್ಮ ವಿದ್ಯೆನ ಕೆಟ್ಟದಕ್ಕೆ ಉಪಯೋಗಿಸ್ಬಾರ್ದು, ಕೆಟ್ಟದನ್ನ ಮಾಡಬಾರ್ದು. ಒಂದು 10 ಜನಕ್ಕೆ ಒಳ್ಳೇದಾಗಬೇಕು. ನೀವು ನಿಮ್ಮ ವಿದ್ಯೆನ ಎಷ್ಟು ಜನಕ್ಕೆ ನೀವು ದಾರೆ ಎರಿತೀರಾ, ಒಳ್ಳೇದನ್ನ ಮಾಡ್ತೀರಾ ಅನ್ನೋದಿದ್ರೆ ಮಾತ್ರ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ನಮಗೆ ಮೊದಲೇ ಹೇಳಿರ್ತಾರೆ. ಆಮೇಲೆ ನಾವು ಕೆಟ್ಟದ್ ಮಾಡಕ್ ಹೋಗ್ತೀವಿ ಅಂತ ನಮ್ಮ ಶಕ್ತಿನ ದುರುಪಯೋಗ ಮಾಡ್ಕೊಳಕ್ ಹೋದಾಗ ಆ ಶಕ್ತಿನೇ ರಿವರ್ಸ್ ಆಗುತ್ತೆ. ಮಾಡ್ಕೊಳಕ್ ಹೋಗ್ಬಾರ್ದು. ಕರೆಕ್ಟ್. ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದು, ಸ್ವಂತಕ್ಕೆ ಉಪಯೋಗ ಮಾಡ್ಕೋಬಾರ್ದು. ಬೇರೆಯವ್ರಿಗೆ ಹೆಲ್ಪ್ ಆಗ್ಬೇಕು. ನಾವು ಬೇರೆಯವ್ರಿಗೆ ಎಷ್ಟು ಬೇಕಾದ್ರೂ ನಾವು ಸಹಾಯ ಏನಾದ್ರೂ ಮಾಡಿ ನಾವು ಮೊದಲು ಸ್ವಂತಕ್ಕೆ ಉಪಯೋಗಿಸ್ಕೋಬಾರ್ದು. ಅದು ಈ ಪದ್ಧತಿ, ಅದು ಮೇಯ್ನು ಇದಿರುತ್ತೆ ನಮ್ಮಲ್ಲಿ. ಮತ್ತೆ ಈ ಮಾಟ ಮಂತ್ರ ಮಾಡಿರ್ತಾರಲ್ಲ, ಮಾಡಿರೋರ್ಗೆ ಮಾಡಿ ಅಂತಾನು ಅಘೋರಿಗಳು ಯಾವುದೇ ಕಾರಣಕ್ಕೂ ಮಾಡಲ್ಲ. ಯಾವ ಅಘೋರಿನೂ ಮಾಟ ಮಂತ್ರ ಮಾಡಲ್ಲ. ಇದೊಂದು ತಪ್ಪು ಕಲ್ಪನೆ ಇದೆ, ಹಾಗಾಗಿ ನಿಮ್ಮನ್ನು ಕೇಳಿದ್ ನಾನು. ಯಾರೇ ಆಗಿರ್ಲಿ ಅಘೋರಿ ಇದ್ದಾನೆ ಅಂತ ಅಂದ್ರೆ ಅವರು ಮೊದಲು ಫಸ್ಟ್ ಅವ್ರುಗಳನ್ನ ಸ್ವೀಕಾರ ಮಾಡ್ಬೇಕು. ಯಾರೇ ಆಗಿರ್ಲಿ ಶಿವನಾರಾಧಕರು ಅವರು. ಈಗ ನಮ್ಮಲ್ಲಿ ಕಡಿಮೆ, ದಕ್ಷಿಣ ಭಾರತದಲ್ಲಿ. ಕರೆಕ್ಟ್. ಉತ್ತರದಲ್ಲಿ ಎಲ್ಲಾನು ನಾವು ಹೋದ್ವಿ ಅಂದ್ರೆ ಶಿವ ಬಂದ ಅಂತಾನೆ ಅನ್ನೋದು ಅಲ್ವಾ. ನಮ್ಮನ್ನ ನೋಡಿದ ತಕ್ಷಣ ಮನೆಗೆ ಶಿವ ಬಂದ ಅಂತಾನೆ ಅವರು ಫಸ್ಟ್ ಈಗ ಫೋಟೋ ಪೂಜೆ ಮಾಡೋದು, ವಿಗ್ರಹ ಪೂಜೆ ಮಾಡೋದು ಎಲ್ಲ ಬಿಟ್ಬಿಡ್ತಾರೆ. ನಮ್ಮನ್ನೇ ಪೂಜೆ ಮಾಡಕ್ ಕೂತ್ಕೊಂತಾರೆ. ಕರೆಕ್ಟ್. ಅದು ಮೊದಲು ಪಾಯಿಂಟ್ ತಗೊಂಡಿದ್ರೆ ಎಲ್ರಿಗೂ ಒಂದ್ ರೀತಿ ಒಳ್ಳೇದಾಗತ್ತೆ. ನಿಮಗೆ ತಿಳಿದ ಮಟ್ಟಿಗೆ ಭಾರತದಲ್ಲಿ ಎಷ್ಟು ಅಘೋರಿಗಳ ಸಂಖ್ಯೆ ಇದೆ? ಅದರಲ್ಲೂ ಮಹಿಳಾ ಅಘೋರಿಗಳ ಸಂಖ್ಯೆ ಎಷ್ಟಿರಬಹುದು ನೀವು ತಿಳ್ಕೊಂಡಿರೋ ಮಟ್ಟಿಗೆ? ಈಗ ನಾಗಸಾಧುಗಳು ತುಂಬಾ ಜನ ಇದ್ದಾರೆ, ಸಾವಿರಾರು ಮಂದಿ ನಾಗಸಾಧುಗಳಿದ್ದಾರೆ. ಕೆಲವು ಅಘೋರಿಗಳಿರೋದು. ಅದರಲ್ಲಿ ಒಂದು 60 ಜನ, 100 ಜನ, 120 ಅಷ್ಟೇ ಇರೋದು ಅಘೋರಿಗಳು. ಅದರಲ್ಲಿ ಮಹಿಳಾ ಅಘೋರಿಗಳು ಅಂತ ಬಂದಾಗ ಈಗ ದಕ್ಷಿಣ ಭಾರತದಲ್ಲಿ ನಾನೊಬ್ಳೆ ಮಹಿಳಾ ಅಘೋರಿ ಅಂತ ಸಾಧನೆ ಮಾಡಕ್ಕೆ ಬಂದಿತ್ತು. ನಾರ್ತ್ ಅಲ್ಲಿ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಈಗೀಗ ಎಲ್ಲ ಪ್ರಾರಂಭ ಮಾಡಿದ್ದಾರೆ. ನಾರ್ತ್ ಅಲ್ಲಿ ನಾನು ಯಾರನ್ನೂ ಮಹಿಳಾ ಅಘೋರಿಗಳು ಅಂತ ಅಷ್ಟು ಇದಾಗಿ ಗಮನಿಸ್ಲಿಲ್ಲ, ಯಾರು ಬಂದಿಲ್ಲ. ಇತ್ತೀಚೆಗೆ ಕೆಲವ್ರು ಬಂದಿದ್ದಾರೆ. ಅವ್ರ ಬೇರೆದು ಅದೆಲ್ಲ ನಮಗೆ ಅವ್ರವ್ರ ಸ್ವಂತ ಇದು ನಮಗೆ ಬೇಕಾಗಲ್ಲ. ಈಗ ಸೌತ್ ಅಲ್ಲಿ ನಾನು ಒಬ್ಳೆ ಬಂದಿದ್ದು. ಸೊ ಇದರಲ್ಲಿ ಸಾಧನೆ ಪೂರ್ಣ ಅಘೋರಿ ಆಗಿರೋರು ಕಡಿಮೆ. ಈ ಅಘೋರಿಗಳು ಮತ್ತೆ ನಾಗಸಾಧುಗಳ ಬಗ್ಗೆ ಆಗ್ಲೇ ಹೇಳಿದ್ರಿ. ಈಗ ಕೆಲವರು ಏನು ಬರೇ ಚಿತಾಭಸ್ಮ ಅಷ್ಟೇ ಬರ್ಸ್ತಾರೆ, ಸಂಪೂರ್ಣವಾಗಿ ವ್ಯವಸ್ಥರ ಆಗಿರ್ತಾರೆ ಅಂತರು ಹೇಗೆ? ನಾಗಸಾಧುಗಳು ನಿರ್ವಸ್ತ್ರದಲ್ಲಿ ಇರ್ತಾರೆ. ಯಾಕಂದ್ರೆ ಅದು ಸಾಧನೆಯಲ್ಲಿ ಮಾತ್ರ. ಈಗ ಎಲ್ಲರೂ ಈಗ ಪ್ರಪಂಚದಲ್ಲಿ ಈಗ ಸೊಸೈಟಿಗೆ ಬಂದಾಗ ಸೊಸೈಟಿಗೆ ತಕ್ಕನಾಗಿರ್ಬೇಕು ಅಂತ ಒಂದು ತುಂಡು ಬಟ್ಟೆ ಹಾಕೊಂಡಿರ್ತಾರೆ ಇಲ್ಲಿ ಬಂದಾಗ. ಮತ್ತೆ ಅಖಾಡದಲ್ಲಿ ಇರುವಾಗ ನಿರ್ವಸ್ತ್ರವಾಗಿ ಇರಬೇಕು. ಅಂದ್ರೆ ಯಾವ್ದೂ ಸಹ ಬರುವಾಗ ತಗೊಂಡ್ ಬಂದಿಲ್ಲ, ಹೋಗುವಾಗ ತಗೊಂಡು ಅಷ್ಟೇ. ಅದು ಇದರ ನಡುವೆ ಯಾಕೆ ನಿರ್ವಸ್ತ್ರವಾಗಿ ಅಂದ್ರೆ ಅವರು ನಿರ್ವಿಕಾರ ಒಂದು ಭಾವನೆಯಲ್ಲಿ ಸಾಧನೆ ಮಾಡೋದು. ಈಗ ನಿಮಗೆ ಇಷ್ಟು ವರ್ಷದ ಅನುಭವದಲ್ಲಿ, ಅಘೋರಿಯಾದಂಥ ಅನುಭವದಲ್ಲಿ ತುಂಬ ಸವಾಲಾದಂಥದ್ದು ಸಾಕಷ್ಟು ಇದಾವೆ ಅಂತ ಆಗಲೇ ಹೇಳ್ತಾ ಹೋದ್ರಿ. ನೀವೆಲ್ಲ ಒಟ್ಟಿಗೆ ಸೇರಿದಾಗ, ಅಘೋರಿಗಳು ಒಟ್ಟಿಗೆ ಸೇರಿದಾಗ ಲೋಕ ಕಲ್ಯಾಣದ ಕುರಿತಾಗಿ ಒಂದಿಷ್ಟು ಚರ್ಚೆಗಳು ಮಾಡ್ತಾ ಇರ್ತೀರಿ. ಯಾವ ವಿಚಾರಗಳು ಜಾಸ್ತಿ ಚರ್ಚೆ ಆಗ್ತವೆ ಅಲ್ಲಿ ಅಂತ? ನಾವೆಲ್ಲರೂ ಅಖಾಡದಲ್ಲಿ ಸೇರಿದಾಗ ಮೊದಲನೇದಾಗಿ ಏನ್ ಮಾಡ್ತೀವಿ, ಏನು ಮಾಡಬೇಕು ಈ ಜಗತ್ತಿಗೆ ಅನ್ನೋದನ್ನ ಒಂದು ಕ್ವಶನ್ ಮಾಡ್ತೀವಿ. ಸೊ ಅದರಲ್ಲಿ ಯಾವ ರೀತಿ ನಾವು ಇದಕ್ಕೆ ಜಗತ್ತಿಗೆ ಮಾಡ್ಬೇಕು ಅನ್ನೋದು ಮೊದಲು ಹವನಗಳನ್ನ ಮಾಡ್ತೀವಿ. ಯಾಗಗಳು, ಯಜ್ಞಗಳನ್ನ ಮಾಡೋದು ಮೊದಲು ಮುಖ್ಯ ನಮ್ದು. ಯಜ್ಞ ಯಾಗಾದಿಗಳನ್ನ ಮಾಡಿ ಈ ಜಗತ್ತಿಗೆ ಒಂದು ಶುಶ್ರೂಷೆ ಮಾಡ್ಬೇಕು, ಕಾಪಾಡಬೇಕು ಅನ್ನೋದು ಒಂದು ಇರುತ್ತೆ. ಯಾವ ರೀತಿ ಸೈನಿಕರು ದೇಶನ ಕಾಯ್ತಾ ಇರ್ತಾರೆ, ಆ ರೀತಿ ನಾವು ದೇಶನ ಕಾಯ್ಬೇಕು ಅನ್ನೋದು ಒಂದು ದುಷ್ಟಶಕ್ತಿಗಳಾಗಿರ್ಬೋದು. ಮತ್ತೆ ಈಗ ಪ್ರಳಯಗಳು ಬರ್ತಾ ಇರೋದು, ಭೂಕಂಪಗಳು ಬರೋದು, ಇವೆಲ್ಲದನ್ನು ತಡೆಗಟ್ಟೋದು. ಮೊದಲೆಲ್ಲ ಋಷಿಮುನಿಗಳಿದ್ರು, ಮಾಡ್ತಿದ್ರು, ಮುನ್ಸೂಚನೆ ಸಿಗ್ತಾ ಇತ್ತು. ಸೊ ಆ ಋಷಿಗಳಿಂದ ದೇಶ ಕಾಪಾಡ್ಕೊಂಡ್ ಬರ್ತಾ ಇದ್ವಿ. ಈಗ ಋಷಿ ಸಂಪ್ರದಾಯನ ಫಾಲೋ ಅಪ್ ಮಾಡ್ತಾ ಇರೋರು ಕಡಿಮೆ.
ಸ್ವಲ್ಪ ಕ್ಷೀಣ. ಈಗಲೂ ಋಷಿಗಳಿದ್ದಾರೆ, ಕಣ್ಣಿಗೆ ಕಾಣಿಸಲ್ಲ. ಅದು ಬಟ್ ಆ ಋಷಿಗಳ ಪದ್ಧತಿನ ಈಗ ಅಗಸ್ತ್ಯ ಮಹಾಮುನಿಗಳಾಗಿರ್ಬೋದು, ಅರ್ತ್ರಿ ಮಹಾಮುನಿಗಳಾಗಿರ್ಬೋದು, ಕಣ್ವ ಮಹಾಮುನಿಗಳಾಗಿರ್ಬೋದು, ಇವರೆಲ್ಲ ಈಗಲೂ ಇದ್ದಾರೆ. ಅಂದ್ರೆ ಅವ್ರು ಯಾರು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈಗ ನೀವು ಕೇಳಿರ್ಬೋದು ನಮ್ಮ ಮಹಾವತಾರ್ ಬಾಬಾ, ನಾನು ಅವ್ರದ್ದು ಕ್ರಿಯಾ ಬಾಬಾದು ನಾನು ದೀಕ್ಷೆ ತಗೊಂಡು ಕ್ರಿಯಾ ಬಾಬಾ ಸಾಧನೆ ಮಾಡ್ತಾ ಇದ್ದೀನಿ. ಎಲ್ಲ ಅವ್ರ ದರ್ಶನನೂ ಸಹ ಮಾಡಿದ್ದೀನಿ. ಸೊ ಅದೇ ರೀತಿ ಅವ್ರ ದೀಕ್ಷೆ ತಗೊಂಡು ಅವ್ರ ಸಾಧನೆ ಮಾಡೋರ್ಗು ಸಹ ಕೊಡ್ತಾ ಇದ್ದೀನಿ ಮಂತ್ರ ಸಿದ್ಧಿನ. ಸೊ ಅವ್ರು ಈಗಲೂ ಇದ್ದಾರೆ. ಕಾಣ್ಬೇಕು ಅಂದ್ರೆ ತಪಸ್ ಮಾಡ್ಲೇಬೇಕು. ಸೊ ಅವ್ರು ನೋಡ್ಬೇಕು ಅಂದ್ರೆ ಕೆಲವು ರೂಲ್ಸ್ನ ಫಾಲೋ ಅಪ್ ಮಾಡ್ಕೊಂಡು ಸಿದ್ಧಿ ಮಾಡ್ಕೊಂಡು ತಪಸ್ ಮಾಡಬೇಕು. ಸೊ ಆ ರೀತಿ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಅಗೋಚರ ಶಕ್ತಿಗಳು ತುಂಬಾ ಇದಾವೆ. ಆ ಶಕ್ತಿಗಳ ಜೊತೆ ಸೇರ್ಕೊಂಡು ನಾವು ಸಹ ಅವರಿಂದ ಆಶೀರ್ವಾದಗಳು ತಗೊಂಡು ನಾವು ನಿಮ್ಮ ಕಣ್ಣಿಗೆ ಕಾಣೋದ್ರಿಂದ ಅದನ್ನ ನಾವು ನಿಮ್ಗೆಲ್ಲ ಕೊಡ್ತಾ ಇದೀವಿ. ಅಘೋರಿಗಳು ಯಾಕೆ ಜನ ಸಮುದಾಯದಿಂದ ದೂರ ಇರ್ತಾರೆ ಅಂತ? ಪ್ರಾಕ್ಟೀಸ್. ನಾನು ಹೇಳಿದಾಗೆ ನಾವೀಗ ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು, ಆ ಕಾರಣಕ್ಕೆ ದೂರ ಇರ್ತೀವಿ. ನಾವು ಪ್ರಾಕ್ಟೀಸ್ ಅಲ್ಲಿ ಇರುವಾಗ ನಮ್ಮಿಂದ ಅವ್ರಿಗೂ ತೊಂದರೆ ಆಗ್ಬಾರ್ದು. ಅವರು ಈಗ ನಾವ್ ಯಾರಾದ್ರೂ ಸಾಧನೆ ಕೂತಿದ್ದೀವಿ ಅಂದಾಗ ನಾವು ಏನೇ ಇರ್ತೀವಿ, ಶರೀರದಲ್ಲಿ ಇರಲ್ಲ, ಆಸ್ಟ್ರಲ್ ಬಾಡಿ ಟ್ರಾವೆಲಿಂಗ್ ಅಂತ ಕರಿತೀವಿ. ಸೊ ನಾವು ಶರೀರ ಬಿಟ್ಟು ಆಚೆ ಇರ್ತೀವಿ. ಸೊ ಆ ಸಮಯದಲ್ಲಿ ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡಿದಾಗ ತೊಂದರೆ ತಪಸ್ಸು ಕೂಡ ಅದು ಭಂಗ ಆಗುತ್ತೆ. ಅದಕ್ಕೆ ಓಕೆ. ಆಮೇಲೆ ಇದನ್ನ ಗಮನಿಸ್ತೆ ನಿಮ್ಮ ಕೈಲಿ ಇರೋಂಥದ್ದು ದಂಡ, ಅದರ ವಿಶೇಷತೆ ಏನು ಅಂತ? ಇದು ನಾವು ಚಿಮ್ಟ ಅಂತ, ನಮಗೆ ಆಯುಧಗಳು ಇರುತ್ತವೆ. ಈಗ ನೀವು ನೋಡಿರ್ಬೋದು ಸತ್ಯಸಾಯಿ ಬಾಬಾ ಕೈಯಲ್ಲೂ ಈ ಚಿಮ್ಟ ಇರುತ್ತೆ. ಇದು ಓಕೆ. ಈ ಚಿಮ್ಟ ಇದು ನಮ್ಮ ಸಂಪ್ರದಾಯದಲ್ಲಿ, ನಾಥ್ ಸಂಪ್ರದಾಯದಲ್ಲಿ ನಮಗೆ ಆಯುಧ ಚಿಮ್ಟ. ಕೆಲವು ಸಂಪ್ರದಾಯಗಳಲ್ಲಿ ಕೆಲವರಿಗೆ ಕೊಡ್ಲಿ ಇರುತ್ತೆ, ಪರಶು, ಕೆಲವರಿಗೆ ಕತ್ತಿ ಇರುತ್ತೆ, ಕೆಲವ್ರಿಗೆ ತ್ರಿಶೂಲ ಇರುತ್ತೆ. ನಾವು ತ್ರಿಶೂಲ ಹಿಡಿಬಹುದು ಮತ್ತೆ ಚಿಮ್ಟ ಹಿಡಿಬಹುದು. ಇದರಲ್ಲಿ ಎರಡು ರೀತಿ ಉಪಯೋಗ ಇದೆ. ಒಂದು, ಯಾವುದೇ ಎನರ್ಜಿಗಳು ಬಂದಾಗ ಈ ಚಿಮ್ಟ ಮುಖಾಂತರ ನಾವು ಹಿಡಿತೀವಿ. ಅಂದ್ರೆ ನೆಗೆಟಿವ್ ಎನರ್ಜಿಗಳು ಯಾವುದೇ ಬರಲಿ, ನೆಗೆಟಿವ್ ಎನರ್ಜಿಗಳು ಈ ಚಿಮ್ಟ ಮುಖಾಂತರ ಅಟ್ಯಾಕ್ ಮಾಡ್ತೀವಿ. ಮತ್ತೆ ಇದನ್ನ ಹಿಡ್ಕೊಂಡು ಹೋದಾಗ ಆ ಜಾಗದಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಇರಲ್ಲ. ಈಗ ನಾವು ಹೋಗ್ತಾ ಇರ್ತೀವಲ್ಲ ಈ ರೀತಿ ಶಬ್ದ ಮಾಡ್ಕೊಂಡು, ಆ ಜಾಗದಲ್ಲಿ ಎನರ್ಜಿಗಳು ಇರಲ್ಲ, ತಕ್ಷಣ ಮಾಯ. ಮತ್ತೆ ನಾವು ಇನ್ನೊಂದು ಪ್ಲಸ್ ಪಾಯಿಂಟ್, ನಾವೆಲ್ಲ ಕಾಡು ಮೇಡು ಬೆಟ್ಟ ಗುಡ್ಡ ಇಲ್ಲೆಲ್ಲ ಮಾಡ್ತಿರುವಾಗ ನಾವು ಇದು ನಮಗೆ ಆಯುಧವಾಗಿ ಉಪಯೋಗಕ್ಕೆ ಬರುತ್ತೆ. ಒಟ್ಟು ನೆಗೆಟಿವ್ ಎನರ್ಜಿನ ದೂರ ಮಾಡೋಂಥದ್ದು. ಹಾಗಾಗಿ ಅದು ಯಾವಾಗಲೂ ಇರುತ್ತೆ. ಇದು ಸಿದ್ಧಿಸ್ಬೇಕು ಅಂತಂದ್ರೆ ನಿಮ್ ಗುರುಗಳು ಕೊಡ್ತಾರಾ ಹೇಗೆ? ಇದು ನಮಗೆ ಗುರುಗಳ ಮುಖಾಂತರ ಬರುತ್ತೆ. ಇದನ್ನ ನಾವು ಎಲ್ಲಾ ಹವನ್ ಮಾಡ್ಬೇಕಾದ್ರೆ, ಯಾವುದೇ ಹೋಮಗಳು ಯಜ್ಞ ಯಾಗಾದಿಗಳು ಮಾಡಿದಾಗ ಈ ಚಿಮ್ಟಾನ ನಾವು ಹೋಮದ ಕುಂಡಕ್ಕೆ ಇಡ್ತೀವಿ. ಇಟ್ಟು ಅಲ್ಲಿಂದ ಸಿದ್ಧಿ ಆಗಿರುತ್ತೆ. ಆಮೇಲೆ ಈ ಚಿಮ್ಟಾನ ತಗೊಂಡಿರ್ತೀವಿ. ಈಗ ಕೆಲವರಿಗೆ ಈ ಚಿಮ್ಟಾದಿಂದ ಆಶೀರ್ವಾದ ಮಾಡ್ದಾಗ್ಲೇನೆ ಆರೋಗ್ಯ ಆಗಿರ್ಬೋದು, ಅಥವಾ ಅವ್ರಿಗೆ ಯಾವುದೇ ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಆಗಿರ್ಬೋದು, ಪಾಸಿಟಿವ್ ಎನರ್ಜಿ, ಈಗ ಒಳಗಡೆ ಯಾವುದೋ ಒಂದು ಶಕ್ತಿ ಇರುತ್ತೆ ಗೊತ್ತಿರಲ್ಲ, ಆ ಶಕ್ತಿನೂ ಅವ್ರಿಗೆ ಎನರ್ಜೈಸ್ ಆಗಿ ಆಚೆ ಬಂದ್ಬಿಡುತ್ತೆ. ಓಕೆ. ಇದುವರೆಗೂ ಸಾಕಷ್ಟು ಈ ಮೂಲಕ ನೆಗೆಟಿವ್ ಎನರ್ಜಿ ಓಡಿಸಿ ತುಂಬಾ ಎಷ್ಟೋ ಹೇಳಕ್ಕಾಗಲ್ಲ, ಅಷ್ಟೊಂದು ಹೋಗ್ಬಿಟ್ಟಿದ್ದಾವೆ. ಈಗ ನಿಮ್ಮ ಅಘೋರಿಗಳ ಉದ್ದೇಶ ಏನು? ಈಗ ನೀವು ಬಂದ್ರಿ, ನಮ್ಮ ಸೌತಲ್ಲಿ ನಿಂತ್ಕೊಂಡು ಒಂದಿಷ್ಟು ಏನೋ ಒಂದು ಜನಪರ ಕಲ್ಯಾಣ ಮಾಡಕ್ಕೆ ಹೊರಟಿದ್ದೀರಿ. ಸೊ ಉದ್ದೇಶ ಏನಿದೆ ಮುಂದಿನ ದಿನಗಳಲ್ಲಿ ಅಂತ? ನಾನು ಈ ಮುಖ್ಯವಾಗಿ ತಗೊಂಡಿರೋದೇನು ಅಂತಂದ್ರೆ, ಮೃತ್ಯುಂಜಯ ಆಗಿದ್ದೀನಿ, ಸಾಧನೆ ಮಾಡಿದ್ದೀನಿ. ಅಂದ್ರೆ ಸಾವನ್ನು ಗೆಲ್ಲುವುದು ಹೇಗೆ ಅಂತ. ಈಗ ಹುಟ್ಟಿದ ಮೇಲೆ ಸಾಯ್ಲೇಬೇಕು ಅನ್ನೋದೊಂದು ರೂಢಿ ಇದೆ. ನಾವ್ ಹೇಳೋದು ಸಾಯ್ಬೇಡ ಅಂತ. ಹೆಂಗ್ ಸಾಯ್ದಂಗಿರೋದು, ಅದನ್ನ ಹೆಂಗ್ ರಾತ್ರಿ ಸಾಧನೆ ಮಾಡೋದು ಅನ್ನೋದು ಒಂದು ಪ್ರಾಕ್ಟೀಸಸ್ ಕೊಡ್ಬೇಕು ಅಂತ ಇದ್ದೀನಿ. ಎಲ್ಲಾರ್ಗು ಕೆಲವ್ರಿಗೆಲ್ಲ ಪ್ರಾಕ್ಟೀಸಸ್ ಸ್ಟಾರ್ಟ್ ಮಾಡಿದೀನಿ. ಉದಾಹರಣೆಗೆ ಈಗ ನಮ್ಮ ರಾಘವೇಂದ್ರ ಸ್ವಾಮಿಗಳು ನಾನು 700 ವರ್ಷಗಳು ನಾನು ಇರ್ತೀನಿ ಅಂತ ಹೇಳಿದ್ರು. ಈಗ ಬೃಂದಾವನದಲ್ಲಿ ಕೂತಿದ್ದಾರೆ, ಅವ್ರ ಆತ್ಮ ಇನ್ನೂ ಹೋಗಿಲ್ಲ, ಅಲ್ಲೇ ಅವ್ರ ಶರೀರದಲ್ಲೇ ಇದೆ, ಈಗ್ಲೂ ಅವರು ಸಂಚಾರದಲ್ಲೂ ಇದ್ದಾರೆ. ಸೊ ಇದು ಒಂದು ಈ ಸಾಧನೆ. ಈಗ ರಾಮಾನುಜಾಚಾರ್ಯರು ಅವರ ಶರೀರ ಈಗ್ಲೂ ಇದೆ, 800 ವರ್ಷ ಆದ್ರೂ ಅವ್ರ ಶರೀರ ಶ್ರೀರಂಗಮಲ್ಲಿ ಈಗ್ಲೂ ಇದೆ. ಸೊ ಅದು ಯಾವ ರೀತಿ ಅವ್ರ ಶರೀರ ಆಗಿದೆ, ಕೊಳಿದೆ. 800 ವರ್ಷ ದೇಹ ತ್ಯಾಗ ಮಾಡಿ 800 ವರ್ಷ ಆದ್ರೂ ಆ ಶರೀರ ಕೊಳಿದೆ ಹೇಗಿದೆ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಸೊ ಈ ರೀತಿ ಸಾವನ್ನ
ಗೆಲ್ಲೋದನ್ನ ಪ್ರಾಕ್ಟೀಸಸ್ನ ಮಾಡಬೇಕು ಎಲ್ರೂ. ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಸ್ಗಳು ಜಾಸ್ತಿ ಆಗ್ತಿದ್ದಾವೆ. ನಿಜ. ಈಗ ಹಾರ್ಟ್ ಅಟ್ಯಾಕ್ಸ್ಗಳು ಯಾಕೆ ಬರ್ತಿದ್ದಾವೆ, ಏನಕ್ಕೆ ಜನ ಬೇಗನೆ ಈಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹಾರ್ಟ್ ಅಟ್ಯಾಕ್ಸ್ ಆಗಿ ಹೋಗ್ತಿದ್ದಾರೆ. ಸೊ ಅದನ್ನ ತಡೆಗಟ್ಟೋದಕ್ಕೆ ಅವ್ರು ಏನೇನ್ ಮಾಡಬೇಕು ಸಾಧನೆನಲ್ಲಿ. ಸೊ ಇದನ್ನೆಲ್ಲ ನಾನು ಈಗ ಎಲ್ಲರಿಗೂ ಬೆಳಕಿಗೆ ತರಬೇಕು, ಹೇಳ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಇದೆ. ಆರೋಗ್ಯನ ಕಾಪಾಡಬೇಕು, ಎಲ್ರದ್ದು ಆರೋಗ್ಯ ಕಾಪಾಡೋದಿಕ್ಕೆ ಅವರಿಗೆ ಸಾಧನೆಗಳನ್ನ ಕೊಡಬೇಕು ಅನ್ನೋದು ನನ್ನ ಆಸೆ. ಸೊ ಪ್ರತಿಯೊಬ್ರು ಮನೆಯಲ್ಲಿ ಎಷ್ಟೇ ಒತ್ತಡ ಇರಲಿ, ಅವ್ರಿಗೆ ಮನಸ್ಸಲ್ಲಿ ಎಷ್ಟೇ ಒತ್ತಡ ಇರಲಿ, ಅಟ್ಲೀಸ್ಟ್ ಅರ್ಧ ಗಂಟೆ ಆದ್ರೂ ಅವ್ರಿಗೋಸ್ಕರ ಮೀಸಲಾಗಿಟ್ಟಿರ್ಬೇಕು ಒಂದು ಪ್ರಾಕ್ಟೀಸ್ನ. ಅವ್ರು ಕೂತ್ಕೊಂಡು ಸಾಧನೆ ಮಾಡಬೇಕು. ಅದು ಯೋಗ ಪದ್ಧತಿ ಎಲ್ಲ ಸಿಂಪಲ್ ಪ್ರಾಕ್ಟೀಸಸ್. ಅದೆಲ್ಲ ಯೋಗ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಅನುಷ್ಠಾನ ಮಾಡಬೇಕು, ನಾಮ ಜಪ ಮಾಡಬೇಕು. ಇದನ್ನೆಲ್ಲ ಸಿಂಪಲ್ ಆಗಿ ತಿಳ್ಕೊಂಡು ಮಾಡಿದ್ರೆ ಸಾಕು, ಅವ್ರ ಆರೋಗ್ಯ ಕಾಪಾಡ್ಕೋಬಹುದು. ಅದೇ ರೀತಿ ಆ ಮನೆ ವಾತಾವರಣನೂ ಕಾಪಾಡ್ಕೋಬಹುದು. ಈಗ ನೀವು ಇಷ್ಟರಲ್ಲೇ ಚಂಡಿಕಾಯಾಗ ಹೋಮ ಎಲ್ಲ ಶುರು ಮಾಡ್ತಾ ಇದ್ದೀರಿ, ಅದು ಹೇಗೆ, ಅದರಿಂದ ಏನೆಲ್ಲ ಉಪಯೋಗ ಆಗ್ತಾ ಇದೆ ಅಂತ? ಈಗ ನವರಾತ್ರಿ ಇರೋದ್ರಿಂದ ನವರಾತ್ರಿ ಸಮಯದಲ್ಲಿ ಶಕ್ತಿ ದೇವತೆಗೆ, ತಾಯಿ ಆದಿಶಕ್ತಿಗೆ ಅನುಷ್ಠಾನ ಮಾಡೋದ್ರಿಂದ, ಆ ತಾಯಿ ಪೂಜೆ ಮಾಡೋದ್ರಿಂದ 9 ದಿನದಲ್ಲಿ ವರ್ಷ ಇಡೀ ಸಾಧನೆ ಮಾಡೋ ಶಕ್ತಿನ ಪಡ್ಕೊಬಿಡ್ಬೋದು. ಅದು ವರ ನಮಗೆ ಸಿಕ್ಕಿರೋದು. ಸೊ ಅದರಿಂದ ಈ ನವರಾತ್ರಿ ಸಮಯದಲ್ಲಿ ನಮ್ದು ಚಂಡಿಕಾ ಪಾರಾಯಣ ಇರುತ್ತೆ. 9 ದಿನಾನು ನಾವು ಚಂಡಿಕಾ ಈ ಬಾರಿ 11 ದಿನ ಬಂದಿದೆ. ಸೊ ಚಂಡಿಕಾ ಪಾರಾಯಣ ಮಾಡಿ, ಆ ಚಂಡಿಕಾ ಪಾರಾಯಣದ ಮುಖಾಂತರ ಆ ಪಾರಾಯಣಕ್ಕೆ ಕೊಡೋದು ತಾಯಿಗೆ, ಒಂದು ಯಜ್ಞ ಮಾಡೋದು, ಒಂದು ಇದು ನಾವು ಮಾಡ್ತಾ ಇರೋದು ಕಾರ್ಯಕ್ರಮ. ಸೊ ಆ ಯಜ್ಞ ಮಾಡಿದ್ರು ಅವಿಸ್ನ ಏನ್ ಕೊಡ್ತಾ ಇದೀವಿ, ಅದರಿಂದ ತಾಯಿ ತೃಪ್ತಳಾಗಿ ಪ್ರತಿಯೊಬ್ಬರಿಗೂ ಯಾವುದೇ ಸಮಸ್ಯೆ ಆಗಿರ್ಲಿ, ಮಾನಸಿಕವಾಗಿ ಸಮಸ್ಯೆ, ಮತ್ತೆ ಆರೋಗ್ಯಿಕವಾಗಿ ಸಮಸ್ಯೆ, ಸಾಮಾಜಿಕವಾಗಿ ಸಮಸ್ಯೆ, ರಾಜಕೀಯವಾಗಿ ಸಮಸ್ಯೆ, ಯಾವುದೇ ಭೌತಿಕವಾದ ಸಮಸ್ಯೆ, ಯಾವುದೇ ಸಮಸ್ಯೆಗಳ ಪರಿಹಾರ ಈ ಚಂಡಿಕಾ ಯಾಗದಲ್ಲಿ ಸಿಗುತ್ತೆ. 9 ದಿನ ನಾವು ಅನುಷ್ಠಾನ ಮಾಡಿ ಕೊಡೋದ್ರಿಂದ ಬೇಗ ಅಲ್ಲಿ ಶಕ್ತಿ, ಆ ವೈಬ್ರೇಷನ್ಸ್ ಎವಾಪರೇಟ್ ಆಗೋದ್ರಿಂದ ಪ್ರತಿಯೊಬ್ಬರಿಗೂ ಒಳ್ಳೇದಾಗತ್ತೆ. ಸೊ ಅದಕ್ಕೆ ಈ ಚಂಡಿಕಾ ಯಾಗನ ಮಾಡ್ತಾ ಇದೀವಿ. ಇನ್ನೊಂದು, ಈ ಅಘೋರಿಗಳು ಹಿಂದೆ ಋಷಿ ಮುನಿಗಳ ಬಗ್ಗೆ ಮಾತಾಡಿದ್ವಿ. ಋಷಿ ಮುನಿಗಳು ಅವರು ಸಾಧಕರು, ಸಾಧು ಸಂತರು, ಪವಾಡ ಪುರುಷರು ಅಂತೆಲ್ಲ ಕರೆಯೋರು. ಅಘೋರಿಗಳನ್ನ ಪವಾಡ ಪುರುಷರು ಅಂತ ಕರಿಬಹುದಾ, ಹೇಗೆ? ಕರಿಬಹುದು. ಈಗ ನಾವು ಕೊಡೋ ಅಂತ ಒಂದು ಟ್ರೀಟ್ಮೆಂಟ್ಸ್ ಅಂದ್ರೆ ಒಬ್ಬ ಸಾವನ್ನ, ಈಗ ಸಾವಲ್ಲಿ ಇದ್ದವ್ರನ್ನ, ಸಾವು ಬರೋದನ್ನ ತಡೆಗಟ್ಟೋ ಅಂತದ್ದು ಒಂದು ಪ್ರಾಕ್ಟೀಸಸ್ ಕೊಡ್ತಾ ಇದೀವಿ. ಸೊ ಅದೆಲ್ಲ ಪವಾಡಗಳು. ಈಗ ಸುಮ್ನೆ ಕೆಲವು ಪವಾಡಗಳು ತೋರಿಸ್ತಾ ಇರ್ತಾರೆ, ಕೆಲವು ನೋಡ್ತಾ ಇರ್ತೀವಿ ನಾವು, ವಿಭೂತಿ ಬರ್ಸೋದು, ರುದ್ರಾಕ್ಷಿ ಕೊಡೋದು, ಏನೋ ಒಂದ್ ತೆಗೆದು ಹಿಂಗ್ ಕೊಡೋದು, ಅದೆಲ್ಲ ಯಕ್ಷಿಣಿ ವಿದ್ಯೆ, ಮ್ಯಾಜಿಕ್. ಅದರಿಂದ ಯಾರಿಗೂ ಉಪಯೋಗ ಆಗತ್ತೆ ಅನ್ನೋದು ಇಲ್ಲ. ಏನೋ ಆ ಗೋರಿಗಳ ಕೈಯಿಂದ ಸಿಕ್ತು, ನಾವ್ ಇಟ್ಕೋತೀವಿ ಅಂತ ಸಮಾಧಾನ ಇರುತ್ತೆ. ಬಟ್ ಶಕ್ತಿ ಅನ್ನೋದು ನಾವು ಮಾಡೋ ಅನುಷ್ಠಾನದಲ್ಲಿ ಇರುತ್ತೆ. ನಾವ್ ಹೇಳೋದ್, ನಾನ್ ನಿಮ್ಗೆ ಏನಾದ್ರು ಒಂದ್ ಕೊಟ್ಟೆ ಅಂತ ಇಟ್ಕೊಳ್ಳಿ, ಒಂದ್ ಮಂತ್ರ, ಯಾವ್ದಾದ್ರು ಒಂದ್ ಶಕ್ತಿ ಏನೋ ಒಂದ್ ಕೊಟ್ರೆ ನೀವು ಅನುಷ್ಠಾನ ಮಾಡ್ಬೇಕು. ಮೈನು ಗೋರಿಗಳು ಕೊಟ್ರಪ್ಪ, ನಾವ್ ಇಟ್ಕೊಂಡಿದೀವಿ, ಆಗ್ಬಿಡತ್ತೆ. ನಾವು ಸವಿಸ್ಬೇಕು. ನಾವು ಕಷ್ಟಪಟ್ಟು ಸಾಧನೆನ ಮಾಡಿದ್ರೆ ಮಾತ್ರ ಆ ಶಕ್ತಿ ಸಿಗುತ್ತೆ. ನಮ್ಮಿಂದ ನಿಮಗೆ ಎನರ್ಜಿ ಪಾಸ್ ಆಗುತ್ತೆ, ಅದನ್ನ ಉಳಿಸ್ಕೋಬೇಕು. ಅದು ಮಾಡೋದು ಪವಾಡಗಳನ್ನ ಮಾಡ್ತಾ ಇರ್ತೀವಿ. ಇದೆಲ್ಲ ಪವಾಡಗಳಲ್ಲ, ಮ್ಯಾಜಿಕ್ ಮಾಡಿ ಕೊಡುವಂತದೆಲ್ಲ ಪವಾಡ ಅಲ್ಲ. ಪವಾಡ ಪುರುಷರಾಗಿರ್ತಾರೆ. ಅದೆಲ್ಲ ಯಕ್ಷಿಣಿ ವಿದ್ಯೆ. ಅದು ಯಾರು ಬೇಕಾದ್ರೂ ಕಲಿಬಹುದು, ಮಾಡಬಹುದು. ಅದ್ರಲ್ಲಿ ಈ ಸಾಧನೆ ಮಾಡೋದು ಬೇಡ, ತಪಸ್ಸು ಮಾಡಿ ಕಠಿಣವಾಗಿ ವಿದ್ಯೆ ಕಲಿತು ಮಾಡೋದಿದೆಯಲ್ಲ ಅದು. ಈಗ ನಿಮ್ಮ ಗುರುಗಳು ಎಷ್ಟು ವರ್ಷಗಳಿಂದ ನೀವು ನೋಡ್ದಂಗೆ ಅವ್ರು ಎಷ್ಟು ವರ್ಷ ಸಾಧನೆ ಮಾಡ್ಕೊಂಡ್ ಬಂದಿದ್ದಾರೆ, ಅವರ ಪವಾಡಗಳ ಬಗ್ಗೆ ಹೇಳೋದಾದ್ರೆ? ಈಗ ನನಗೆ ಅಗೋರ್ ಮೊದಲು ಕೊಟ್ಟಿದ್ದು ದೀಕ್ಷಾ ಮಾಡಿದ್ದು ಗುರುಗಳು. ಸೊ ಅವರು ನಾವು ನೋಡೇ ಇಲ್ಲ, ಆ ತರ ಗುರುಗಳನ್ನ ಇದುವರೆಗೂ ನಾನು ನೋಡೇ ಇಲ್ಲ. ಅವರು ದೇಹ ತ್ಯಾಗ ಮಾಡಿದ್ದಾರೆ. ಸೊ ಇದುವರೆಗೂ ನಾನು ಅಂತವ್ರನ್ನ ನೋಡಿಲ್ಲ. ಅವರೇ ಫಸ್ಟ್ ಗುರುಗಳು ಅಂತ ಇದ್ದಿದ್ದು. ಅದ ನಂತರ ನನಗೆ ಈ ಅಗೋರಿಸಮ್ ನಲ್ಲಿ ಒಬ್ರು ಗುರುಗಳು
ಕೊಟ್ಟರು ಶಕ್ತಿ ಸಾಧನೆಗಳನ್ನ. ಸೊ ಅವರು ಒಂದು ರೀತಿ ಸಾಧನೆ ಇತ್ತು. ಆಮೇಲೆ ಕಾಶಿನಲ್ಲಿ ನನಗೆ ಕೊಟ್ಟಂಥ ಗುರುಗಳಿಗೆ ಒಂದು 125-135 ವರ್ಷ ಅವರಿಗೆ. ಸೊ ಅವರು ಸಹ ನಾವು ಈಗ ಶಕ್ತಿನ ನಮಗೆ ಪ್ರಾಕ್ಟೀಸಸ್ನ ಕೊಟ್ಟು ವಿದ್ಯೆನ ನಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ಬಿಟ್ಟು ಅವರು ಹೊರಟೋಗ್ತಾರೆ, ಸಿಗಲ್ಲ ನಮ್ಮ ಕೈಗೆ. ನಾವಾಗ ನಾವು ಕೂತ್ಕೊಂಡು ಸಾಧನೆ ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಯಾವಾಗ ನಮಗೆ ಡೌಟ್ಸ್ಗಳಿರ್ತವೆ, ನಮಗೆ ಏನಾದರೂ ಹೇಳ್ಬೇಕು ಕೇಳಬೇಕು ಅಂತ ಇರುತ್ತೆ, ಆಗ ನಾವು ಅವ್ರ ಹತ್ರ ಹೋಗ್ತೀವಿ. ಈಗ ನಮಗೆ ಶಿಕ್ಷಾ ಗುರು ಅಂತ ನಮಗೆ ಗುರು ಶಿಕ್ಷಾ ಗುರು ಇದ್ರು. ಸೊ ಅವರು ಭಗವಾನ್ ಆದೇಶ್ನಾಥ್ ಗುರುಜಿ. ಸೊ ಅವರು ನಮಗೆ ಶಿಕ್ಷಾ ಗುರು ಅಂದರೆ ಶಿಕ್ಷಣ ಹೇಳ್ಕೊಡೋ ಅಂಥವ್ರು ಶಿಕ್ಷಣ. ಸೊ ನಮ್ಗೆ ಯಾವ್ಯಾವ್ದು ಪ್ರಾಕ್ಟೀಸಸ್ನ ಯಾವ್ಯಾವ ಸಮಯದಲ್ಲಿ ಕೊಡಬೇಕು ಅಂತ ಇರುತ್ತೆ, ಅದನ್ನ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ಬಿಡ್ತಾರೆ. ಈಗ ನಾನು ನಮ್ಮ ಶಿಷ್ಯರಿಗೆಲ್ಲ ಅದೇ ಮಾಡ್ತಾ ಇರೋದು. ನಾನು ಇವತ್ತು ಮಂತ್ರದೀಕ್ಷೆ ಕೊಟ್ಟೆ ಅಂದ್ರೆ ಇಷ್ಟು ಮಂಡಲ ಮಂತ್ರದೀಕ್ಷೆನೇ ಮಾಡ್ಬೇಕು ಅಂತಿರುತ್ತೆ. ಕೊಟ್ಟಿದ ತಕ್ಷಣ ಅವ್ರ ಅಗೋರಿ ಆಗಲ್ಲ. ಮೊದಲೆಲ್ಲ ಗುರುಕುಲದ ಪದ್ಧತಿ ಇದ್ದಾಗ ಓಂ ಅಂತ ಹೇಳಿಸ್ಕೊಳಕ್ಕೆ 3 ವರ್ಷ ಸಾಧನೆ ಮಾಡ್ಬೇಕಿತ್ತು ಗುರು ಜೊತೆ. 3 ವರ್ಷ ಅವ್ರ ಸೇವೆ ಮಾಡಿದ್ರೆ ಓಂ ಅಂತ ಹೇಳ್ಕೊಡೋರು. 12 ವರ್ಷ ಗುರು ಸೇವೆ ಮಾಡಿದ್ರೆ ಒಂದ್ ವಿದ್ಯೆ ಕೊಡೋರು. ಇವಾಗಿನ ಕಾಲದ ಪ್ರಕಾರ ಅಷ್ಟುವರೆಗೂ ಕಾಯ್ಸಕ್ಕಾಗಲ್ಲ ನಾವು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಬೇಕೇ ಬೇಕಾಗುತ್ತೆ ಸಹಾಯ. ಸೊ ಅದನ್ನ ನಾವು ಅಷ್ಟು ವರ್ಷ ಕಾಯಿಸ್ತಾ ಕೂತ್ಕೊಂಡ್ರೆ ಅಷ್ಟರಲ್ಲಿ ಅವ್ರ ಕಥೆನೇ ಮುಗ್ದೋಗಿರುತ್ತೆ. ಅದಕ್ಕೋಸ್ಕರ ನಾನು ಅವರಿಗೆ ಮೊದಲು ಮಂತ್ರ ದೀಕ್ಷೆ, ಭಸ್ಮ ದೀಕ್ಷೆ, ಈ ತರ ದೀಕ್ಷೆಗಳನ್ನ ಪ್ರಾರಂಭ ಮಾಡ್ತೀವಿ. ಅದನ್ನು ಇಷ್ಟು ಮಂಡಲ ಅಂತ ಪ್ರಾಕ್ಟೀಸ್ ಮಾಡಿ ಅದನ್ನ ಚೆಕ್ ಮಾಡ್ತೀವಿ, ಆಗಿದ್ಯಾ ಇಲ್ವಾ ಅಂತ ಹೇಳಿ. ಅದೇ ರೀತಿ ನಮ್ ಗುರುಗಳು ನಮ್ಮನ್ನು ತುಂಬಾ ಪರೀಕ್ಷೆ ಮಾಡಿದ್ರು, ತುಂಬಾ ಕಠಿಣವಾದ ಪರೀಕ್ಷೆಗಳನ್ನೇ ಮಾಡಿದ್ರು. ಈಗ ನಾನ್ ನನ್ನ ಶಿಷ್ಯರಿಗೆ ಯಾರಿಗೂ ಅಷ್ಟು ಕಠಿಣವಾದ ಕೊಡಲ್ಲ, ನಾನ್ ಅನುಭವಿಸಿದ್ದೆ ಸಾಕು ಅಂತ. ಟಫ್ ಎಕ್ಸಾಮ್ ನಿಮಗೆ ಕೊಟ್ಟಿದ್ದು? ಟಫ್ ಎಕ್ಸಾಮ್ ಇತ್ತು ನಮ್ಗೆ. ಎಲ್ಲೋ ಕೂತಿರೋರು ಫೋನ್ ಮಾಡ್ಬಿಡೋರು, ಇಲ್ಲ ಏನಾದ್ರೂ ಒಂದು ಅಲ್ಲಿಂದ ನಮ್ಗೆ ಹೇಳ್ಬಿಡೋರು, ನಾನು ಇಲ್ಲಿದ್ದೀನಿ, ಇಲ್ಲಿ ಏನೋ ಒಂದ್ ನಡೀತಾ ಇದೆ, ಏನು ಅಂತ ಮಾಡು, ಸರಿ ಮಾಡು, ಮಾಡೋಂತ ಶಕ್ತಿ ಇರುತ್ತೆ. ಇಲ್ಲಿಂದಾನೇ ಮಾಡ್ಬೇಕು. ಈಗ ನಾನು ಅದೇ ಡಿಸ್ಟೆನ್ಸ್ ಪ್ರಾಕ್ಟೀಸಸ್ ಏನಿತ್ತು ಅದನ್ನೇ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಮಾಡ್ತೀನಿ ನಾನು. ಇಲ್ಲಿಂದ ಬಾಂಬೆ, ದುಬೈ, ಡೆಲ್ಲಿ, ಇಲ್ಲಿಗೆಲ್ಲ ನಾವು ರೇಸ್ನ ಪಾಸ್ ಮಾಡ್ತಾ ಇರ್ತೀವಿ. ಇಲ್ಲೇ ಕೂತಲ್ಲಿ ದೂರ ಇರುವಂತ ಡಿಸ್ಟೆನ್ಸ್ ಇರೋರ್ಗೆ ಎಲ್ಲಾರ್ಗು ನಾವು ಪ್ರಾಕ್ಟೀಸಸ್ ಮಾಡಿಸಿ ಮತ್ತೆ ಅವ್ರಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದೀವಿ. ಈ ತರ ತುಂಬಾ ಕಠಿಣವಾದ ಪರೀಕ್ಷೆ ಕೊಡೋರು. ಈಗ ನಾನು ಯಾಕಂದ್ರೆ ಇವಾಗಿನ ಸೊಸೈಟಿ ಪ್ರಕಾರ ಮಕ್ಕಳುಗಳು ತುಂಬಾ ಧೈರ್ಯ ಕಡಿಮೆ. ಸೊ ಅದಕ್ಕೆ ಅವ್ರಿಗೆ ನಮ್ಮ ರೀತಿ ಪ್ರಕಾರ ಅವ್ರಿಗೆ ಇಲ್ಲಿಗೆ ಅನುಕೂಲ ಆಗೋಂಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ದೀರಿ. ಓಕೆ, ಈಗ ಇದೆಲ್ಲ ಮುಗಿದ್ಮೇಲೆ ಮತ್ತೆ ಮಾತಾಜಿ ಯಾವ ಕಡೆ ಹೋಗ್ತಾರೆ? ಜಾಸ್ತಿ ಇದ್ದಿದ್ದಲ್ಲಿ ಉಜ್ಜಯಿನಿ, ಕಾಶಿ? ಹೌದು, ನಮ್ದು ಸ್ಮಶಾನ ಬಂದು ಕಾಶಿ, ಮಹಾ ಸ್ಮಶಾನ ಉಜ್ಜಯಿನಿ ಮಹಾ ಸ್ಮಶಾನ ಆಗಿರುತ್ತೆ. ಮಹಾಕಾಳ, ಭೈರವ, ಕಾಲ ಭೈರವ, ಮಹಾಕಾಳ ಅಲ್ಲಿ ಇರ್ತೀವಿ. ಸ್ವಲ್ಪ ದಿನ ಉಜ್ಜಯಿನಿ, ಸ್ವಲ್ಪ ದಿನ ಕಾಶಿ, ಮತ್ತೆ ಸ್ವಲ್ಪ ದಿನ ನಾಸಿಕ್, ತ್ರಯಂಬಕೇಶ್ವರ. ಈ ರೀತಿ ನಾವು ಕೆಲವು ನಮ್ಮ ಮನಸ್ಸಿಗೆ ಸಾಧನೆಗೆ ಎಲ್ಲಿ ಕೂತ್ಕೋಬೇಕು ಅಂತ ಅನ್ಸುತ್ತೆ ಅಲ್ಲಿಗೆ ಹೊರಟು ಬಿಡ್ತೀವಿ. ನಿಮ್ಮ ಮನಸ್ಸು ಬಂದಂಗೆ ಹೋಗ್ಬಿಡ್ತೀರಿ. ಒಟ್ಟು ನಿಮಗೆ ಅಗರ್ಭನಾಥ್ ಅಘೋರ್ ಭೈರವಿ ಅಂತ ನಾಮಕರಣ ಮಾಡಿದ್ದು ಯಾರು ಅಂತ? ನನಗೆ ಇದು ಅಗರ್ಭನಾಥ್ ಅಘೋರ್ ಭೈರವಿ ಮೊದಲು ಭೈರವಿ ಈ ಸಾಧನೆಗಳಲ್ಲಿ 5 ಹೆಸರು ದೀಕ್ಷೆ ಬಂತು. ಫಸ್ಟ್ ದೀಕ್ಷೆ ನಾಗಭೈರವಿ ಅಂತ ಬಂತು. ಅಂದ್ರೆ ಆವಾಗ ನಾಗಸಾಧು ಯೋಗಿ ಅಖಾಡ ನಮ್ದು ಗೋರಖ್ಪುರ ಯೋಗಿ ಆದಿತ್ಯನಾಥ್ ಜಿ ಅಖಾಡ ಬಂದಾಗ ಅಲ್ಲಿದ್ದಾಗ ನಾಗಭೈರವಿ ಅಂತ ಬಂತು. ಕೆಲವು ವರ್ಷಗಳ ಕಾಲ ನಾಗಭೈರವಿ ದೀಕ್ಷೆ ಆಗಿ ನಾಗಭೈರವಿ ಸಾಧನೆ ಮಾಡ್ತಾ ಬಂದೆ. ನಾಗಭೈರವಿ ಆದ್ಮೇಲೆ ರಾಜೇಶ್ನಾಥ್ ಅಗೋರಿ ಅವರು ಚಂಡಿನಾಥ್ ಅಂತ ಕೊಟ್ರು. ಅವಾಗ ಕೆಲವು ಪ್ರಾಕ್ಟೀಸಸ್ಗಳು ಬರುತ್ತವೆ. ಸೊ ಅದಾದ್ಮೇಲೆ ನನ್ಗೆ ದೀಕ್ಷೆಗಳದು ಇದೆ ನಾಮಗಳು ಯಾವ ರೀತಿ ಗುರುಗಳು ಶಿಕ್ಷೆ ಕೊಡ್ತಾ ಬರ್ತಾರೆ, ಶಿಕ್ಷಣ ಆ ರೀತಿ ನಾಮಗಳು ಚೇಂಜ್ ಮಾಡ್ತಾ ಬರ್ತಾರೆ. ಸೊ ಆಮೇಲೆ ನಮ್ಗೊಬ್ರು ಅಗೋರಿ ಬಾಬಾ, ಸಾಗರ್ ಅಗೋರಿ ಬಾಬಾ ಇದ್ರು, ಅವರು ಭೈರವಿ ಮಾಡಿದ್ರು, ಭೈರವಿ ಸಾಧನೆ ಎಲ್ಲ ಆದ್ಮೇಲೆ ಆದೇಶ್ನಾಥ್ ಗುರುಜಿ ಅವರ ಒಂದು ಇದ್ರ ಪ್ರಕಾರ ನನಗೆ
ಇವರು ಪಂಜಾಬ್ ರಾಜನಾಥ್ ಅಘೋರಿ ಅವರು ಅಗರ್ಭನಾಥ್ ಅಘೋರಿ ಅಂತ ಹೆಸರು ಕೊಟ್ಟರು. ಈ ರೀತಿ ಒಬ್ಬೊಬ್ರು ಒಂದೊಂದು ಹೆಸರು ಕೊಡ್ತಾ ಬಂದ್ರು. ಕೊನೆಗೆ ಲಾಸ್ಟ್ ನಮ್ಮ ಯೋಗಿ ಆದಿತ್ಯನಾಥ್ ಜಿ ನನ್ನ ಅಗರ್ಭನಾಥ್ ಅಘೋರ್ ಭೈರವಿ ಅಂತ. ಈಗ ಯೋಗಿ ಆದಿತ್ಯನಾಥ್ ಅಂದ್ರೆ ಅವರು ನಮ್ಗೆ ಪೀಠದ ಗುರುಗಳು, ಓಕೆ ಓಕೆ. ಓ, ನೀವೆಲ್ಲ ಸಮ್ಮೇಳನ ಸೇರ್ತಾ ಇರ್ತೀರಾ? ಸೇರ್ತೀವಿ. ಯಾಕೆಂದ್ರೆ ಗೋರಖ್ಪುರ ತಗೊಂಡಿರೋದ್ರಿಂದ ನಾವು ಗೋರಖ್ಪುರದ ಪೀಠಾಧಿಪತಿ ಯೋಗಿ ಆದಿತ್ಯನಾಥ್ ಜಿ, ಸೊ ಅವರು ಅಲ್ಲಿ ನಾವೆಲ್ಲರೂ ಅಖಾಡ ಅಲ್ಲಿ ಸೇರ್ತೀವಿ. ಓಕೆ. ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಈಗ ಸದ್ಯಕ್ಕೆ ಸೌತಲ್ಲಿ ನೀವು ಲೋಕ ಕಲ್ಯಾಣಕ್ಕೆ ಏನ್ ಬೇಕು ಮಾಡ್ತಾ ಇದ್ದೀರಾ? ಆಸೆ ಏನು ಅಂದ್ರೆ ಈಗ ದಕ್ಷಿಣ ಭಾಗದಲ್ಲಿ ಅಘೋರಿಗಳ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ, ಮತ್ತೆ ಅಘೋರಿಗಳಿಂದ ಏನೇನು ಉಪಯೋಗ ಆಗತ್ತೆ ಅನ್ನೋದು ಗೊತ್ತಿಲ್ಲ, ತಪ್ಪು ಕಲ್ಪನೆಗಳೇ ಇವೆ. ಮತ್ತೆ ಇಲ್ಲಿ ನಾವೇನಾದ್ರೂ ನಮ್ದು ಒಂದು ಅಖಾಡ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಈಗ ಯಾರೇ ಅಘೋರಿಗಳನ್ನ ನೋಡ್ಬೇಕು ಅಂದ್ರೆ ಕುಂಭಮೇಳದಲ್ಲಿ ಕಾಯ್ಬೇಕು. ಕರೆಕ್ಟ್. ಮತ್ತೆ ಅವ್ರು ಇರೋ ಜಾಗಕ್ಕೆ ಯಾರು ಹೋಗಕ್ಕಾಗಲ್ಲ. ಕೆಲವರು ಶಕ್ತಿ ಇರೋರು ಹೋಗ್ಬಹುದು. ಅದು ಬಿಟ್ರೆ ಕಾಶಿಗೆ ಹೋಗಿ ಹುಡುಕಿ, ಉಜ್ಜಯಿನಿಗೆ ಹೋಗಿ ಹುಡುಕ್ರಿ, ಅದು ನಾನು ಹುಡುಕಿದ್ದು ತುಂಬಾ ಕಷ್ಟ. ನಾನು ಅಘೋರಿಗಳನ್ನ ಹುಡ್ಕೊಂಡು ಹೋದಾಗ ನನ್ಗಿನ್ನು ಚಿಕ್ಕ ವಯಸ್ಸು. ಸೊ ಆಗ ನಮ್ಗೆ ಅವ್ರನ್ನೆಲ್ಲ ನೋಡಿದ್ರೇನೆ ಅಷ್ಟು ಏನಪ್ಪ ಎಲ್ಲ ಇಷ್ಟು ಇದಾಗಿದ್ದಾರೆ, ಇವ್ರಿಗೆ ಹೆಂಗ್ ಮಾತಾಡ್ಸೋದು, ಹೆಂಗ್ ಹೋಗೋದು ಇವ್ರ ಹತ್ರ, ನಾವ್ ಹೆಂಗ್ ಕೇಳೋದು ಇವ್ರನ್ನ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಎಲ್ರೂ ಆ ರೀತಿ ಹುಡ್ಕೊಂಡು ಹೋಗಿ ಗೆದ್ದು ಬರೋದು ಕಷ್ಟ. ಕರೆಕ್ಟ್. ಆ ನಿಟ್ಟಿನಲ್ಲಿ ನೀವು ಸಾಧ್ಯ. ಅಲ್ಲಿ ನಾನು ತುಂಬಾ ಕಷ್ಟ ಅಂದ್ರೆ ಅದ್ ಭಗವಂತ ನಮ್ ಜೊತೆ ಇದ್ದಿದ್ರಿಂದ, ಆ ತಾಯಿ ನಮ್ ಜೊತೆ ಇದ್ದಿದ್ರಿಂದ ನಾವು ಗೆದ್ದು ಬಂದ್ವಿ. ಎಲ್ರೂ ಗೆದ್ದು ಬರ್ತಾರೆ ಅನ್ನೋದು ಕಷ್ಟ ಅಲ್ವಾ? ಅದಕ್ಕೆ ನಾನು ಇಲ್ಲಿ ಎಲ್ರಿಗೂ ಹೇಳ್ಕೊಡ್ಬೇಕು, ಈ ಅಘೋರಿಸಮ್ನ ಅಘೋರಿಗಳು ಆಗ್ಬಿಡ್ತಾರೆ. ಕೆಲವು ಪೇರೆಂಟ್ಸ್ಗಳದ್ದು ಅಥವಾ ಯಾರೇ ದೊಡ್ಡವರು ಯಾರೇ ಆಗಿರ್ಲಿ ಕಲಿಯೋರಿಗೆ ತಪ್ಪು ಕಲ್ಪನೆ ಇರುತ್ತೆ. ಕಲ್ತ್ರೆ ನಾವು ಹಿಂಗೆ ಆಗ್ಬಿಡ್ತೀವೇನೋ ಅಂತ. ಅದು ಇರಲ್ಲ. ನಾನು ಹೇಳೋದೇನು ಅಂದ್ರೆ ನೀವು ಹೇಗಾದ್ರೂ ಇರಿ. ನಾನು ಅದಕ್ಕೆ ಅಘೋರಿಸಮ್ ತಗೊಂಡೆ. ನಿಮ್ಮ ಸ್ವತಂತ್ರತೆ ನೀವು ಹೇಗಾದ್ರೂ ಇರಿ, ಆದ್ರೆ ಒಂದು ಸಾಧನೆನಲ್ಲಿ ಇರಿ. ಹೇಗಾದ್ರು ಈಗ ಕಪ್ಪು ಬಟ್ಟೆನೆ ಹಾಕ್ಬೇಕು ಅಂತ ಇಲ್ಲ, ಕಪ್ಪು ಬಟ್ಟೆ ಯಾಕೆ ಹಾಕ್ತಿವಿ ಅನ್ನೋದು ಇರುತ್ತೆ. ಯಾಕೆ ನಾವು ಕಪ್ಪು ಬಟ್ಟೆನೆ ಅಘೋರಿಗಳು ಯಾಕೆ ಹಾಕ್ತಾರೆ? ಸನ್ಯಾಸಿಗಳು ಯಾಕೆ ಆರೆಂಜ್ ಬಟ್ಟೆನೆ ಹಾಕ್ತಾರೆ? ಈಗ ನಾಗಸಾಧುಗಳೆಲ್ಲ ಕಾಷಾಯಾಂಬ್ರ, ಅವರೆಲ್ಲ ನಾವೆಲ್ಲ ಅವಾಗ ನಾಗಸಾಧು ಆಗಿದ್ದಾಗ ಕಾಷಾಯಾಂಬ್ರ ಹಾಕಿದ್ವಿ. ಆದ ನಂತರ ಅಘೋರಿಸಮ್ ಬಂದಾಗ ಕಪ್ಪು ಬಟ್ಟೆ ಹಾಕಿದ್ವಿ. ಕಪ್ಪು ಬಟ್ಟೆ ಹಾಕೋದು ಯಾಕೆಂದ್ರೆ ಎನರ್ಜಿಗಳನ್ನ ನಾವು ಜಾಸ್ತಿ ಯಾವ ಎನರ್ಜಿಗಳು ರಿಸೀವ್ ಆಗೋದೇ ಆಗಿರ್ಲಿ ಮತ್ತೆ ಡಿಟ್ಯಾಚ್ಮೆಂಟ್ ಆಗೋದೇ ಆಗಿರ್ಲಿ ಕಪ್ಪುಯಿಂದ ಮಾತ್ರ ಸಾಧ್ಯ. ಕಷ್ಟ ಅನ್ನೋದು ಕಪ್ಪಲ್ಲೇ ಜಾಸ್ತಿ ಇರೋದು. ಈಗ ಕೆಲವರು ಆಮೇಲೆ ಆ ಸುಖ ಅನ್ನೋದು ಅಲ್ಲೇ ಇರುತ್ತೆ. ಈಗ ಶನೇಶ್ವರ ಸ್ವಾಮಿ ಕಪ್ಪು ಬಟ್ಟೆ ಹಾಕ್ತಿವಿ ಅಲ್ವಾ, ಆವಾಗ ಎಷ್ಟು ಭಯ ಪಡ್ತಾರೆ. ಶನೇಶ್ವರ ಸ್ವಾಮಿ ಅಂದ್ರೆ ಆ ಎನರ್ಜಿ ಅನ್ನೋದು ಹಂಗಿರುತ್ತೆ. ಅಯ್ಯಪ್ಪ ಸ್ವಾಮಿಗೆ ಕಪ್ಪು ಬಟ್ಟೆ ಹಾಕ್ತಾರೆ. ಆ ಎನರ್ಜಿಗಳ ಹೋರಾಟಕ್ಕೆ ಮಾತ್ರ ಕಲರ್ ಸೆಲೆಕ್ಷನ್. ಈಗ ವೈಟ್ ಬಟ್ಟೆ ಹಾಕೊಂಡು ಮಂತ್ರ ದೀಕ್ಷೆ ಮಾಡಕ್ ಕೂತ್ಕೊಂಡಾಗ ವೈಟ್ನ ನಾವು ಮಾಡ್ತಾ ಮಾಡ್ತಾ ಎನರ್ಜಿಗಳು ಅಟ್ಯಾಕ್ ಆಗ್ಬಿಡುತ್ತವೆ, ಬೇಗ ರಿಸೀವ್ ಆಗತ್ತೆ ವೈಟ್ಗೆ. ಸೊ ಅದಕ್ಕೆ ವೈಟ್ ಮಂತ್ರ ದೀಕ್ಷೆಗೆ ಮಾತ್ರ ವೈಟ್ ಹಾಕ್ಸ್ತೀವಿ. ಸಾಧನೆ ಮಾಡ್ತಾ ಮಾಡ್ತಾ ಜಿಜ್ಞಾಸು ದೀಕ್ಷೆ ಅಂತ ಬರುತ್ತೆ, ಜಿಜ್ಞಾಸೆಗೆ ಹಳದಿ ಹಾಕ್ಸ್ತೀವಿ. ಕರ್ಮ ದೀಕ್ಷೆ ಬರುತ್ತೆ, ಆ ಕರ್ಮ ಬಂದಾಗ ಅವರಿಗೆ ಆರೆಂಜ್ ಕಲರ್ ಹಾಕ್ಸ್ತೀವಿ. ಇನ್ನೊಂದು ಪ್ರಶ್ನೆ, ಈ ನೀವೇನು ಈಗ ಒಂದಿಷ್ಟು ಇಲ್ಲಿ ಈ ಅಖಾಡ ಇಲ್ಲೊಂದು ರೆಡಿ ಮಾಡ್ಬೇಕು ಅಂತ ಅದಕ್ಕೇನಾದರೂ ಫೀಸು ಗೀಸ್ ಆ ಥರ ಇರುತ್ತಾ ಅಥವಾ ಹೇಗೆ? ಇಲ್ಲ, ನಾನೇನಂದ್ರೆ ಈಗ ಅಖಾಡ ಮಾಡೋದಿಕ್ಕೆ ಹೊರಟಿದ್ದೀನಿ. ಸಾಧನೆ ಈಗ ಮೊದಲೇ ಹೇಳಿದಾಗೆ ಯಾರಿಗೆ ಆಸಕ್ತಿ ಇದೆ ಇಲ್ಲಿ ಏನಾದರೂ ಒಂದು ಸಂಸ್ಕೃತಿನ ಧರ್ಮನ ಮತ್ತೆ ಈ ಒಂದು ಅಘೋರ್ ಪರಂಪರೆನ ಉಳಿಸ್ಬೇಕು, ಇಲ್ಲೂ ನಾವು ಸ್ಥಾಪನೆ ಮಾಡಿ ಅಘೋರಿಸಮ್ನ ಇಲ್ಲಿ ಒಂದು ಮಾಡನ್ನ ಬೆಳಕಿಗೆ ತರೋಣ ಅಂತ ಆಸಕ್ತಿ ಇರೋರು ಬಂದು ಅದನ್ನ ನಮ್ಗೆ ಕೈ ಜೋಡಿಸಿ ಮಾಡಬಹುದು. ನಾನು ಈಗ ಅದೇ ಪ್ರಯತ್ನದಲ್ಲಿದ್ದು ಒಂದು ಅಘೋರ ಅಖಾಡ ಮಾಡ್ಬೇಕು ಅನ್ನೋದು ಒಂದು ಆಸೆ. ಈ ನಿಟ್ಟಿನಲ್ಲಿ ಏನಾದರೂ ಸರ್ಕಾರದ ಇನ್ನೂ ಅನುಮತಿಗೆ ಹೋಗ್ಬೇಕು ಅಂತ ಇದ್ದೀನಿ. ಸ್ವಲ್ಪ ಸರ್ಕಾರದ ಒಂದು ಏನೇನ್ ಆಗ್ತಾ ಇದೆ ಬದಲಾವಣೆಗಳು ಮತ್ತೆ ಯಾವ ರೀತಿ ಅವರು ಸ್ಪಂದಿಸುತ್ತಾ ಏನು ಅನ್ನೋದು ಒಂದು ಪ್ರಶ್ನೆ ಇದೆ. ಅದರಿಂದ ನಾವು ನೋಡ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಏನಾದ್ರೂ ಒಂದು ಪ್ರಯತ್ನ ಮಾಡ್ಬೇಕು ಸ್ವಂತ ಏನಾದ್ರೂ ಮಾಡೋದಿಕ್ಕೆ.
ಓಕೆ, ಒಟ್ಟಿಗೆ ಹಗೋರಿಸಮ್ನ ಇಲ್ಲಿ ಏನೋ ಒಂದು ಮಾಡ್ಬೇಕಂತ ಹೊರಟಿದ್ದೀರಿ. ಓಕೆ ಮಾತಾಜಿ, ನನಗೆ ಇನ್ನೊಂದು ಪ್ರಶ್ನೆ. ಬಹುತೇಕ ಜನರು ಏನು ಅಂದರೆ, ಈ ಸಾಧಕರೆಲ್ಲ ಆತ್ಮಗಳ ಜೊತೆ ಮಾತಾಡ್ತಾರೆ, ಅವ್ರು ಆ ಸಾಧನೆ ಮಾಡಿದ್ದಾರೆ, ಆತ್ಮಗಳನ್ನ ಕರೆಸ್ತಾರಂತೆ, ಮಾತಾಡ್ತಾರಂತೆ, ಎಲ್ಲ ಅಂತ್ಯಕಂತ್ಯಗಳು. ಸೊ ನೀವು ಇಷ್ಟೊಂದು ಸಾಧನೆ ಮಾಡಿರೋರು, ಘೋರವಾದ ತಪಸ್ ಮಾಡಿರೋರು, ನಿಮಗೆ ಇದೆಲ್ಲ ಸುಲಭನಾ ಹೇಗೆ ಅಂತ ಆತ್ಮಗಳ ಜೊತೆ ಮಾತಾಡೋದು? ಹೌದು, ಈಗ ನಾನು ಆತ್ಮಗಳ ಜೊತೆ ಮಾತಾಡ್ಸಿದ್ದೀನಿ ಕೂಡ. ಅಂದರೆ ಈಗ ಯಾರಿಗಾದ್ರೂ ಈಗ ತೊಂದರೆ ಇತ್ತು ಒಬ್ಬ ವ್ಯಕ್ತಿಗೆ, ಅವರಿಗೆ ಏನಾದ್ರು ಪೂರ್ವಜರಿಂದ ಅವ್ರಿಗೇನಾದ್ರೂ ಶಾಪ ಆಗಿತ್ತು, ಮತ್ತೆ ಅವ್ರಿಗೆ ಆಸೆ ಆಕಾಂಕ್ಷೆಗಳು ಇದ್ದು ಅಲ್ಪತೃಪ್ತಿ ಆತ್ಮಗಳು, ಆಯಸ್ಸು ಇದ್ದಂಗೆನೆ ಆಕ್ಸಿಡೆಂಟ್ಸ್ಗಳಾಗೋದು ಅಥವಾ ಸೂಯಿಸೈಡ್ಗಳು ಮಾಡ್ಕೊಳ್ಳೋದು, ಈ ತರ ಮರಣ ಹೊಂದಿದ್ದವರು, ಅವರು ಆ ಮನೆಗೆ ತೊಂದರೆ ಕೊಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಮತ್ತೆ ಅವರು ಏನಾದ್ರೂ ಹೇಳ್ಬೇಕು ಅಂತ ಇರುತ್ತೆ ಮನೆಯವರಿಗೆ, ಅಂತ ವಿಷಯ ಬಂದಾಗ, ನಾನು ಪ್ರಶ್ನೆಗೆ ಅವ್ರು ಬಂದಾಗ ಕೂತಾಗ, ಸೊ ಆ ಆತ್ಮಗಳನ್ನ ಕರೆಸಿ ಅದನ್ನ ಅವ್ರನ್ನ ಮಾತಾಡಿಸಿ ಅವರು ಏನು ಹೇಳ್ತಾರೋ ಅದನ್ನ ಇವ್ರ ಕೈಲಿ. ಈಗ ಕೆಲವ್ರು ಬಂದಾಗ ಹೇಳ್ತಾರೆ, ನನಗೆ ಇದೇ ತರ ಊಟ ಮಾಡ್ಬೇಕು, ನಾನು ಊಟ ಕೊಡು. ಅವಾಗ ನಾನು ಮನೇಲಿ ಅಡುಗೆ ಮಾಡಿಸ್ತೀನಿ, ನೀವೆಲ್ಲ ಊಟ ಮಾಡಿ ಅಂತೀನಿ. ಅವರೆಲ್ಲ ಊಟ ಮಾಡಿದಾಗ ಅವ್ರ ತೃಪ್ತಿಯಾಗಿ ಅವ್ರಿಗೂ ಇದಾಗತ್ತೆ, ಸೇವೆ ಆಗತ್ತೆ. ಸೊ ಈ ರೀತಿ ಆತ್ಮಗಳನ್ನ ಮಾತಾಡ್ಸಿದೀವಿ. ಸೊ ಈಗ ಇನ್ನೊಂದು ಪ್ರಕಾರ ಏನಂತಂದ್ರೆ, ಡಾಕ್ಟರ್ ರಾಮಚಂದ್ರ ಗುರೂಜಿ ಅವ್ರನ್ನ ಕೇಳಿರ್ಬೋದು ನೀವು. ಅವರು ಸಂಮೋಹಿನಿ ವಿದ್ಯೆ ಅಂತ ಮಾಡ್ತಾರೆ, ಹಿಪ್ನೋಥೆರಪಿ ಟ್ರೀಟ್ಮೆಂಟ್ಸ್ ಅಂತ. ಸೊ ಆ ರೀತಿ ರಾಮಚಂದ್ರ ಗುರೂಜಿ ಅವರ ಶಿಷ್ಯರಾದವರು ಎಲ್ಲರೂ ಸಹ ಈ ಆತ್ಮಗಳನ್ನ ಕರೆಸಿ ಮಾತಾಡ್ಸೋದು ಒಂದು ಪ್ರಾಕ್ಟೀಸಸ್ನ ಮಾಡ್ತಿದ್ದಾರೆ. ಸೊ ಅದು ಒಬ್ಬ ವ್ಯಕ್ತಿಯ ಮೇಲೆ, ಈಗ ಯಾವ್ದಾದ್ರು ಒಂದು, ಈಗ ನಾನ್ ಮಾತಾಡ್ಬೇಕಾದ್ರೆ ಅಗೋಚರವಾದ ಶಕ್ತಿ, ಈಗ ಆತ್ಮ ಬಂದು ನಿಂತಿರುತ್ತೆ, ನಾನು ಅದನ್ನ ಪ್ರಶ್ನೆ ಮಾಡ್ತೀನಿ, ಅದರಿಂದ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ಎರಡನೇ ಸ್ಟೆಪ್ಸ್ ಏನಿದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಮೇಲೆ ಆತ್ಮನ ಕರೆದು ಮಾತಾಡಿಸಿ ಅದ್ರ ಮುಖಾಂತರ ಒಂದು ಟ್ರೀಟ್ಮೆಂಟ್ಸ್ ಕೊಡೋದು ಎರಡನೇ ಸ್ಟೆಪ್ಸ್ ಇದೆ. ಸೊ ಯಾರಿಗೆ ಯಾವ್ದು ಇಷ್ಟಪಡ್ತಾರೆ ಅದನ್ನ ನಾನು ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ಪರಿಹಾರ ಅನ್ನೋದನ್ನ ಕೊಡ್ತಾ ಇದ್ದೀವಿ. ಅಂದ್ರೆ ಮಾತುಕತೆ ಆಡೋದು ಖಂಡಿತ ಆಗುತ್ತೆ. ಈಗ ತುಂಬಾ ಜನ ಸಾಕಷ್ಟು ಮಾತಾಡಿರೋರು ಇದ್ದಾರೆ, ಹೌದು ನನ್ಗೆ ಹಿಂಗೆ ಹೇಳಿದ್ರು, ಹಂಗೆ ಹೌದು ಕರೆಕ್ಟ್ ಅಂತ ಹೇಳಿರೋರು ಇದ್ದಾರೆ. ನಿರ್ದಿಷ್ಟವಾದ ಜಾಗ ದಿನ ಅಂತ ಬೇಕಾ, ಹೇಗೆ? ದಿನ ಅಂತ ಏನು ಇಲ್ಲ. ಈಗ ನಮ್ಗೆ ಏನು ಅಂತಂದ್ರೆ, ಅವರು ಬಂದಾಗ ಅದು ಸನ್ನಿವೇಶ, ಸಮಯ, ಸಂದರ್ಭ ನೋಡ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡ್ಕೊಂತೀನಿ. ಈಗ ಯಾರಾದ್ರೂ ಒಂದ್ ಅಜ್ಜಿ, ಈಗ ನಿಮ್ದು ಒಂದ್ ಅಜ್ಜಿ ಇದ್ರು ಅಂದ್ರೆ ಅವ್ರನ್ನ ಪ್ರಶ್ನೆ ಮಾಡ್ಕೊಂತೀನಿ. ಅವರು ನೀವು ಬಂದ್ ಮಾತಾಡ್ತೀರಾ ಈಗ, ಅವರು ಎಸ್ ಅಂದ್ರೆ ಅವ್ರು ಕರ್ಕೊಂತೀನಿ. ಓಕೆ, ಅದು ಒಬ್ರ ಮೂಲಕನಾದ್ರೂ ಬರ್ಬೋದು ಅಥವಾ ಅದು ಈಗ ನಾನು ಪ್ರಶ್ನೆ ಮಾಡಿದಾಗ, ಈಗ ವ್ಯಕ್ತಿ ಮೇಲೆ ಕರೆದು ಮಾತಾಡ್ಸೋದು ಬೇರೆ ಇರುತ್ತೆ. ಈಗ ಹೀಗೆ ಕುತ್ಕೊಂಡು ಅವ್ರನ್ನ ಕರೆದು, ಅದು ನಿಮಗೆ ಕಾಣಿಸಲ್ಲ, ಆಗ ಅವ್ರು ನಿಮ್ ಜೊತೆ ಮಾತಾಡಲ್ಲ, ನಿಮ್ಮ ಜೊತೆ ಸಂಪರ್ಕದಲ್ಲಿ. ಇನ್ನೊಬ್ಬರ ಮೇಲೆ ಆವಾಹನೆ ಮಾಡಿ ಮಾತಾಡ್ಸೋದು ಬೇರೆ ವಿಧಾನ, ನಾನೇ ಕರ್ಸಿ ಮಾತಾಡೋದು ಒಂದು ವಿಧಾನ. ಇದು ತುಂಬಾ ಟಫ್ ಇರುತ್ತೆ. ಯಾಕಂದ್ರೆ ಇದು ಬಂದ ಮೇಲೆ ಅವ್ರು ಎಲ್ಲೋಗ್ತಾರೆ ಅನ್ನೋದು ಇರುತ್ತೆ. ಈಗ ಕೆಲವರಿಗೆ ಮುತ್ತಾತನೇ ಪುನರ್ಜನ್ಮ ತಗೊಂಡಿರ್ತಾರೆ, ಮೊಮ್ಮಗಾಗಿ ಹುಟ್ಟಿರ್ತಾರೆ. ಒಂದು ಫ್ಯಾಮಿಲಿನಲ್ಲಿ ಜೀನ್ಸ್ ಪ್ರಕಾರ ಮೊಮ್ಮಗಾಗಿ ಹುಟ್ಟಿರ್ತಾರೆ. ಸೊ ಆ ಮೊಮ್ಮಗನಲ್ಲಿ ಆ ಮುತ್ತಾತನ ಆತ್ಮ ಇರುತ್ತೆ, ಬಟ್ ನಾನ್ ಹೆಂಗ್ ಮಾತಾಡ್ಸೋದು, ಅಲ್ಲಿ ಇರುತ್ತಲ್ಲ ಅನ್ನೋದು ಇರುತ್ತೆ. ಸೊ ಅದನ್ನ ಆ ಟಾಸ್ಕ್ ನಾವು ತಗೊಳ್ಳೋದು ತುಂಬಾ ಟಫ್. ಈಗ ಅವ್ರ ಆಗ್ಲೇ ಮೊಮ್ಮಗಾಗಿ ಹುಟ್ಟುಬಿಟ್ಟಿರ್ತಾರೆ. ಸೊ ಅದನ್ನ ನಾನು ಅವ್ರನ್ನ ಕರ್ಕೊಂಡು ಅಲ್ಲಿಂದ ಅವರು ಬಂದು ನಮ್ಮ ಜೊತೆ ಆನ್ಸರ್ ಮಾಡಿ, ಮತ್ತೆ ಅವರು ಎಲ್ಲಿ ಬೇಕೋ ಅಲ್ಲೇ ಅವ್ರು ಸೇರ್ತಾರೆ. ಬಂದ್ಮೇಲೆ ಎಲ್ಲೋಗ್ತಾರೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಕರೆದ್ಬಿಟ್ವಿ, ನಮ್ಮ ಅಪ್ಪ ಸ್ವರ್ಗದಲ್ಲಿದ್ರು, ನಾವು ಕರೆದ್ಬಿಟ್ವಿ ಅನ್ನೋದು ಪ್ರಶ್ನೆ ಇರುತ್ತೆ. ಕರೆದಿ ನಾವು ಮಾತಾಡಿ ಆದ್ಮೇಲೆ ಅವ್ರು ಅಲ್ಲಿಗೆ ಹೋಗ್ತಾರೆ. ಅದು ಅನುಭವ ಮಾಡಿದವ್ರಿಗೆ ಮಾತ್ರ ಸಾಧ್ಯ. ಓಕೆ, ಆಮೇಲೆ ನೀವು ಕೂತಲ್ಲೇ ಹೀಲಿಂಗ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರಿ. ಸೊ ಈ ಪ್ರಯೋಗಗಳು ಸಾಕಷ್ಟು ಮಾಡಿದ್ರಿ. ಹೌದು, ಅದು ಡಿಸ್ಟೆನ್ಸ್ ಹೀಲಿಂಗ್ ಅಂತ. ನಾವು ಇಲ್ಲೇ ಕೂತಿದ್ದು ಈಗ ಹೊರದೇಶಗಳಿಗೂ ಮಾಡ್ತಾ ಇದೀವಿ, USA ಗೆ, ದುಬೈಯಲ್ಲಿರೋರ್ಗೆ, ಮತ್ತೆ ಇಲ್ಲಿ ನಮ್ಮ ಡೆಲ್ಲಿ, ಬಾಂಬೆ, ಹೈದರಾಬಾದ್, ಇವರೆಲ್ಲಾರು ಈಗ ಅಲ್ಲಿ ಏನಾದ್ರು ತುಂಬಾ ಸೀರಿಯಸ್ ಕೇಸ್ ಇತ್ತು ಅಂದ್ರೆ ಅವ್ರು ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಕ್ಕಾಗಲ್ಲ ಅವ್ರಿಗೆ. ಸೊ ಅಂತವ್ರಿಗೆ ನಾವು ಇಲ್ಲೇ ಕೂತ್ಕೊಂಡು ಡಿಸ್ಟೆನ್ಸ್ ಹೀಲಿಂಗ್ ಮಾಡಿ ಇಲ್ಲಿಂದ ರೇಸ್ ನ ಪಾಸ್ ಮಾಡ್ತೀವಿ. ಮತ್ತೆ ಇಲ್ಲಿಂದ ನಾವು ಆಸ್ಟ್ರಲ್ ಬಾಡಿ ಟ್ರಾವೆಲ್ ಅಂತ ಮಾಡ್ತೀವಿ. ಸೊ ನಾನು ಇಲ್ಲೇ ಕೂತ್ಕೊಂಡು ನಿಮ್ ಮನೆಗೆ ಬರೋದು. ನಾನು ನಿಮ್ ಮನೆಗೆ ಬಂದಿದ್ದೀನಿ ಅನ್ನೋ ಉದಾಹರಣೆ ಬೇಕು ಅಂತಂದ್ರೆ, ನಿಮ್ ಮನೆಯಲ್ಲಿ ಯಾವ್ಯಾವ ವಸ್ತುಗಳು ಇದಾವೆ ಅಂತ ನಾವ್ ಹೇಳಿರ್ತೀವಿ, ಆಗ ನಿಮಗೆ ಗೊತ್ತಿರುತ್ತೆ ನಾನು ಬಂದಿದ್ದೀನಿ ಅಂತ. ಆ ತರ ಆಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಬರ್ತೀವಿ.
ಸೊ ಇದು ಅಘೋರ ಶಕ್ತಿಗಳಲ್ಲಿ ಇದು ಒಂದು. ಎಸ್, ಬಹುಶಃ ಈ ಥರದ ಒಂದು ಶಕ್ತಿ ಇದೆ ಅಂತ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದೇ ನಾನು ಆಗಲೇ ಹೇಳ್ದಂಗೆ ಅಘೋರ್ ಅಂದ ತಕ್ಷಣ, ಅಘೋರಿಗಳು ಅಂದ ತಕ್ಷಣ ಕಲ್ಪನೆಗಳೇ ಬೇರೆ. ಸೊ ಈ ರೀತಿಯ ಒಳ್ಳೆತನಗಳಿಗೂ ಬಳಕೆ ಆಗುತ್ತೆ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಅಘೋರದ ಅನ್ನೋದು ಇದು ಒಂದು ಅಘೋರ ಅನ್ನೋದು ಅಗೋಚರ ಶಕ್ತಿನೇ ಇದು. ನಿಜ ನಿಜ. ಇಷ್ಟೊತ್ತು ನಮ್ಮ ಜೊತೆ ಅಗರ್ಭನಾಥ್, ಅಘೋರ್ ಭೈರವಿ ಅವರು ಎಲ್ಲ ವಿಚಾರಧಾರೆಗಳನ್ನು ಹಂಚಿಕೊಂಡ್ರು. ಅಂದರೆ ಅಘೋರಿ ಹೇಗಿರುತ್ತೆ ಅಂತಹ ರೋಚಕತೆಯನ್ನು ಎಳೆಯಾಗಿ ಬಿಚ್ಚಿಟ್ರು. ಸೊ ಅವರು ಕೂಡ ದಕ್ಷಿಣ ಭಾರತದಲ್ಲಿ ಅಘೋರಿಸಮ್ ಬಗ್ಗೆ ಒಂದಿಷ್ಟು ಪ್ರಚಾರ ಮಾಡಬೇಕು, ಅಘೋರಿಸಮ್ ಅಖಾಡನ ಇಲ್ಲೂ ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಕರ್ನಾಟಕದ ಮೊದಲ ಮಹಿಳಾ ಅಘೋರ್ ಆದವರು ನಮ್ಮ ಕರ್ನಾಟಕದ ಹೆಮ್ಮೆಯ ಅಗರ್ಭನಾಥ್ ಅಘೋರ್ ಅವರು, ಭೈರವಿಯವರು. ಸೊ ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಯಾಕಂದರೆ ಅಘೋರಿಗಳು ಅಂದರೆ ಒಂದಷ್ಟು ತಪ್ಪು ಕಲ್ಪನೆ ಇದೆ, ಒಂದಷ್ಟು ಅಚ್ಚರಿಯ ವಿಷಯಗಳಿವೆ. ಆ ಎಲ್ಲ ವಿಚಾರಗಳಿಗೆ ಕೂಡ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರ ಆಗ್ತಾ ಹೋದರು. ಒಂದಷ್ಟು ಘೋರವಾದಂಥ ತಪಸ್ಸು ಯಾಕೆ ಮಾಡ್ತಾರೆ, ಯಾಕೆ ಅವರು ಹೆಣದ ಮೇಲೆ ಕೂತು ತಪಸ್ಸು ಮಾಡ್ತಾರೆ, ಯಾಕೆ ಅವರು ಶವ ಭೋಜನವನ್ನು ಮಾಡ್ತಾರೆ, ಎಲ್ಲ ವಿಚಾರಗಳನ್ನು ಹೇಳುವ ಮೂಲಕ ನಮ್ಮ ಪರಂಪರೆ ಅಂದರೆ ಅಘೋರಿಸಮ್, ಅಘೋರ ಪರಂಪರೆಯನ್ನು ಉಳಿಸ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಮಾತಾಜಿ, ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಮ್ಮ ಈ ಹೋರಾಟ ಹೀಗೆ ಮುಂದುವರಿಲಿ. ಈ ಪರಂಪರೆನ ಉಳಿಸುವಂಥ ಪ್ರಯತ್ನದಲ್ಲಿ ಇನ್ನಷ್ಟು ಕೈ ಜೋಡಿಸುವಂಥ ಬರುವಂತಾಗಲಿ ಅಂತ ಹೇಳ್ತಾ ವಂದನೆಗಳು. ಧನ್ಯವಾದ.